ಪ್ರತಿಯೊಬ್ಬ ವೀಕ್ಷಕರಿಗೂ ಹಬ್ಬದ ಶುಭಾಶಯ. ಇದು ಬಾಂಬು ಎಲ್ಲೋ ಹೊಡೆಯುತ್ತೆ ಹೇಳಕ್ಕಾಗಲ್ಲ. ಬಟ್ರೇನೋ ಬಜ್ಜಿ ಮಾಡ್ದಂಗಿದೆ, ಟೇಸ್ಟ್ ಮಾಡಿದೀರಾ? ನಿಮ್ಮನ್ ಕರ್ಸಿರೋದೇನಕ್ಕೆ? ಸರ ಕಾತರ ಗಟ್ಟ ಹಳೆ ಹಾಡು. ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಯುಗಾದಿ ಹಬ್ಬದ ವಿಶೇಷ ಒಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಮಯಾಸ್ ಮೇಡ್ ವಿತ್ ಲವ್ ಕುಕೀಸ್ ಪಾರ್ಟ್ನರ್ ಯೂನಿಬಿ ಕುಕೀಸ್. ನಮ್ಮ ಇವತ್ತಿನ ವಿಶೇಷ ಒಗಂಡಬಿ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮುರಳಿಯವರೇ, ಏನ್ ವಿಶೇಷವಾದ ಅತಿಥಿಗಳು ಬಂದಿದ್ದಾರೆ. ಆ ಅತಿಥಿಗಳಿಗೆಲ್ಲ ಇಷ್ಟವಾಗಿರುವಂತ ಅಡುಗೆಗಳನ್ನ ಮಾಡಬೇಕು, ಅವ್ರಿಗೆ ಇಷ್ಟಪಟ್ಟು ಆ ಊಟಗಳನ್ನ ಮಾಡಿಸ್ಬೇಕು, ಅವ್ರು ಇಷ್ಟಪಟ್ಟು ತಿಂದಿರೋದನ್ನ ನೆನೆಸ್ಕೋಬೇಕು ಅಂತ ನಮ್ಮ ಕಾರ್ಯಕ್ರಮದ ಉದ್ದೇಶ. ಮೊದಲನೇದಾಗಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಸುಚಿತ್ರಾ ಅವ್ರನ್ನ ಕರೆಸಿ ಯುಗಾದಿ ಹಬ್ಬನ ಶುರು ಮಾಡ್ತಾ ಇದೀವಿ. ಸುಚಿತ್ರಾ ಅವರೇ ನಮಸ್ಕಾರ, ಬನ್ನಿ ಮೇಡಮ್. ಓಹೋ, ಹಬ್ಬ ಪೂರ್ತಿ ನಿಮ್ಮೇಲೆ ಇದೀರಿ. ಯುಗಾದಿ ಹಬ್ಬದ ಶುಭಾಶಯ ಸುಚಿತ್ರಾ ಅವರೇ. ನಿಮ್ಗೂ ಸಹ ಯುಗಾದಿ ಹಬ್ಬದ ಶುಭಾಶಯಗಳು. ಏನೋ ಬೇವು ಬೆಲ್ಲ ಇಂದ ಪ್ರಾರಂಭ ಮಾಡೋಣ. ಬೇವು ಬೆಲ್ಲನೇ ತಂದ್ರ? ಏನೋ ವಿಶೇಷ ಬೇರೆ ತರ್ತೀರಾ ಅನ್ಕೊಂಡಿದ್ದೆ. ಬೇವು ಬೆಲ್ಲ ತಂದಿರಾ? ಓಕೆ, ನಿಮ್ಗೂ ಸಹ ಜಾಸ್ತಿ ಸಿಹಿ ಸಿಗ್ಲಿ, ಕೆಲವೊಂದ್ ಒಂದ್ ಕಡೆ ಬೇವು ಸಿಗ್ಲಿ, ಎರಡು ಸಮ. ಓಕೆ. ಹಾಗೆ ನಮ್ಮ ಜಿ ಕನ್ನಡದ ಎಲ್ಲಾ ವೀಕ್ಷಕರಿಗೂ ಯುಗಾದಿ ಹಬ್ಬದ ಶುಭಾಶಯ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಮತ್ತೆ ಏನ್ ಮಾಡ್ತಾ ಇದೀರಾ? ಇವತ್ತು ಒಂದು ಖುಷಿ ದಿನ. ಇವತ್ತು ಹಬ್ಬ, ಇವತ್ತು ವಿಶೇಷ ಹಬ್ಬ ಬರುತ್ತೆ, ಹಬ್ಬ ಹೋಗ್ತಾ ಇರುತ್ತೆ. ಹಬ್ಬಗಳ ನಂತರ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ವಿಶೇಷವಾದಂಥ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಎಲ್ಲರಿಗೂ ಖುಷಿ ಕೊಡುವಂಥ ಕಾರ್ಯಕ್ರಮ. ನಮ್ಮ ಇಷ್ಟು ದಿನಗಳ ಶ್ರಮವನ್ನು ಒಂದು ಪುಸ್ತಕ ರೂಪದಲ್ಲಿ ಬಿಡುಗಡೆ ಮಾಡುವಂಥ ಕಾರ್ಯಕ್ರಮ ಕೂಡ ಇದೆ ಇವತ್ತು. ತುಂಬ ಸಾಕಷ್ಟು ಜನ, ಲಕ್ಷಾಂತರ ಜನ ನಮ್ಗೆ ಕೇಳ್ತಾ ಇದ್ರು, ಏನ್ರಿ ಮುರಳಿ 2 ವರ್ಷದಿಂದ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ, ನಮಗೆ ರೆಸಿಪಿ ಬುಕ್ ಸಿಗ್ತಾ ಇಲ್ಲ, ರೆಸಿಪಿ ಬುಕ್ ಬೇಕು ನಮಗೆ, ನಾವೆಲ್ಲಿ ಇದನ್ನ ತಗೊಂಡ್ ಮಾಡೋದು? ತುಂಬಾ ಜನ ಪ್ರತಿನಿತ್ಯ ಕೇಳೋರು ನಮ್ನ. ನಿಮ್ಗೂ ಸಿಕ್ಕಾಪಟ್ಟೆ ಇಮೇಲ್ ಬಂದಿದೆ. ವೆಜ್ ರೆಸಿಪಿನ ಬಿಡ್ತಾ ಇದೀವಿ. ಸಿಂಪ್ಲಿ ವೆಜ್ ಭಾಗ 1 ಬಿಡುಗಡೆ ಆಗುತ್ತೆ. ಸುಚಿತ್ರಾ, ಏನ್ ಮಾಡ್ತಾ ಇದ್ದೀರಾ ಇವತ್ತು? ಇವತ್ತು ನೀವೇ ಹೇಳ್ಬೇಕು. ಇವತ್ತು ನಿಮ್ ಚಾಯ್ಸ್. ಇವತ್ತು ಏನ್ ಮಾಡ್ಬೇಕು ಅಂದ್ರೆ, ನಗಬಾರ್ದು, ನೀವ್ ಹೇಳ್ಬೇಕು, ನಗಬಾರ್ದು. ಏನ್ ಹೇಳ್ತೀರಾ ಅಂತ ಅದೇ ನೋಡ್ತಾ ಇದ್ದೀನಿ. ಅವ್ರು ನಂಗೆ ಫೋನ್ ಮಾಡಿ ಹೇಳಿದ್ರು ಗೊತ್ತಾ, ನಿಮ್ಮ ಮೆಸೇಜ್ ತೋರಿಸ್ತೀನಿ. ಫೋನ್ ಮಾಡ್ಬಿಟ್ಟು, ಮುರಳಿ ನಂಗೆ ಚಿತ್ರಾನ್ನ ಇಷ್ಟ ಅಂದ್ರು. ಸಾರ್ ಏನ್ ಸರ್ ಇದು ಹಬ್ಬದ ದಿನ ಚಿತ್ರಾನ್ನ ಮಾಡ್ಕೊಂಡು? ಸಾರ್ ಹಂಗಲ್ಲ, ಎಲ್ಲಾ ಹಬ್ಬದಲ್ಲೂ ಚಿತ್ರಾನ್ನ ಒಂದು ಪಕ್ಕದಲ್ಲಿ ಇರ್ಲೇಬೇಕು. ಹೌದು, ತುಂಬಾ ಮಜಾ ಬರುತ್ತೆ. ಆಮೇಲೆ ಒಂದು ಪಚಡಿ ಮಾಡ್ತಾರೆ ಯುಗಾದಿ ಹಬ್ಬಕ್ಕೆ, ಅದನ್ನ ಮಾಡಿಸ್ಕೊಡಿ ಅಂತ ಹೇಳಿದ್ದಾರೆ. ಮಾವಿನಕಾಯಿ ಚಿತ್ರಾನ್ನ ಪಚಡಿ ಬೇಕಾಗುವ ಸಾಮಗ್ರಿಗಳು: ಮಾವಿನಕಾಯಿ, ಅನ್ನ, ಈರುಳ್ಳಿ, ಹಸಿ ಮೆಣಸಿನಕಾಯಿ, ಅಚ್ಚ ಖಾರದ ಪುಡಿ, ಅರಿಶಿನ, ಬೆಲ್ಲ, ಹುಣಸೆ ರಸ, ಬೇವಿನ ಹೂ, ಸಾಸಿವೆ, ಮೆಂತ್ಯ, ಜೀರಿಗೆ, ಇಂಗು, ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಕಾಯಿ ಬೀಜ, ತೆಂಗಿನಕಾಯಿ ತುರಿ, ಒಣಮೆಣಸಿನಕಾಯಿ, ಕರಿಬೇವು, ಉಪ್ಪು, ಎಣ್ಣೆ. ಶುರು ಮಾಡೋಣ. ಏನ್ ಕೊಡಿ ಫಸ್ಟ್ ನಿಮ್ಗೆ? ಫಸ್ಟ್ ನಂಗೊಂದು ಮಿಕ್ಸಿಂಗ್ ಬೌಲ್ ಕೊಡಿ. ಮಿಕ್ಸಿಂಗ್ ಬೌಲು ಎಲ್ಲ ಬೆರೆಸ್ಕೊಳ್ಳೋದಷ್ಟೇ ಇದು ಪಚಡಿ ಅಂದ್ರೆ. ಓಕೆ, ತಗೊಳ್ಳಿ. ಯುಗಾದಿ ಪಚಡಿ ಇದು. Okay. ಇದು ಟ್ರೆಡಿಷನಲ್ ಆಗಿ ಮಾಡಂತದ್ದು, ಸಾಂಪ್ರದಾಯಿಕವಾಗಿ. ಇದ್ರ ಬಗ್ಗೆ ಹೇಳ್ತೀನಿ ಮಾಡ್ತಾ ನಾನು. ಇದರಲ್ಲಿ 6 ರುಚಿಗಳಿದೆ. ಯಾವ್ದ್ಯಾವ್ದು ಅಂತ ನಾನು ಬೆರೆಸುವಾಗ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಕಲ್ತ್ಬಿಟ್ಟಿದ್ದೀರಲ್ರಿ. 6 ತರ ಟೇಸ್ಟ್ ಇದೆ ಇದರಲ್ಲಿ, ಫ್ಲೇವರ್ಸ್ ಇದೆ. ಹೇಳಿ ಹೇಳಿ, ಅದೇನೇ ಹೇಳಿ. ಮೊದಲನೇದಾಗಿ ಹುಣಸೆ ಹಣ್ಣಿನ ರಸ ಸ್ವಲ್ಪ ಬಿಸಿನೀರಲ್ಲಿ ನೆನೆಸಿಟ್ಟಿದ್ದೀನಿ. ಓಕೆ. ಮೊದಲೇ ಇಷ್ಟೊಂದು ಕೈ ತಿನ್ಸಿದ್ದೀರಾ? ಹುಣಸೆ ಎಲ್ಲ ಇರುತ್ತೆ ಇದರಲ್ಲಿ, ಹುಳಿ, ಉಪ್ಪು, ಖಾರ, ಸಿಹಿ, ಒಗ್ರು. ನಮ್ಮಲ್ಲಿ ಯಾವತ್ತು ಮಾಡಿಲ್ಲಪ್ಪ ಇದು, ನಿಮ್ಮಲ್ಲಿ ಮಾಡ್ತಾರೇನ್ರಿ? ಬೇವು ಬೆಲ್ಲ ತಿಂತೀವಿ ಸಾಮಾನ್ಯವಾಗಿ, ಇದು ಮಾಡಲ್ಲ. ಅದಕ್ಕೆ ಸಾಂಪ್ರದಾಯಿಕವಾಗಿ ಇದು ಪಚಡಿ ಒಂದು ತೋರ್ಸೋಣ ಅಂತ ಎಲ್ಲರಿಗೂ ಗೊತ್ತು. ಓಕೆ 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 ಓಕೆ. ಕೆಲವ್ರು ಮನೆಗಳಲ್ಲಿ ಮಾಡ್ತಾರೆ, ಕೆಲವ್ರು ಮಾಡೋದಿಲ್ಲ. ಓಕೆ. ಹುಣಸೆ ಹಣ್ಣು ಹಾಕಿದೀನಿ, ಹುಣಸೆ ಹಣ್ಣು ರಸ. ಓಕೆ. ಬೆಲ್ಲ, ಉಂಡೆ ಬೆಲ್ಲನ ಅಚ್ಚ ಬೆಲ್ಲನ? ಅಚ್ಚ ಬೆಲ್ಲ ತುರಿದಿರಂಥದ್ದು. ಓಕೆ ಮೇಡಮ್. ಚಿಲ್ಲಿ ಪೌಡರ್, ಅಚ್ಚ ಖಾರದ ಪುಡಿ ತೊಗೊಳ್ಳಿ ಮೇಡಮ್. ಮಯಸ್ ಅವರ ಅಚ್ಚ ಖಾರದ ಪುಡಿ ತಗೊಳ್ಳಿ. ಅಚ್ಚ ಖಾರದ ಪುಡಿ. ಎಸ್ ಮೇಡಮ್. ಇದನ್ನ ಸ್ವಲ್ಪ ಕಲಿಸ್ತೇನೆ. ಏನ್ರಿ ಹಿಂಗಾಗೋಯ್ತಿದು? ಖಾರದ ಪುಡಿ ತರ ಎಲ್ಲ ತರ ಇರುತ್ತೆ ಅಂತ ಅದೇ ಹೇಳಿದ್ದು. ಓ, ಇದು ತಿನ್ನೋದಲ್ಲ, ನೆಕ್ಕದ್ರಿ ಇದು? ಹೌದು. ತಿನ್ನಕ್ಕಾಗುತ್ತೇನ್ರಿ ಇದು? ಮಾವಿನಕಾಯಿ ಹೆಚ್ಚಿರಂಥದ್ದು. ಮಾವಿನಕಾಯಿ ಮಾತ್ರ ಒಂದ್ಸರಿ ತಿನ್ಲೇಬೇಕು, ಕೆಟ್ಟು ಉಳಿದು. ಹುಳಿ ಜೊತೆ ಖಾರ, ಸಿಹಿ ಎಲ್ಲ ಸೇರುತ್ತೆ ಇಲ್ಲಿ. ಹಾಕೊಳ್ಳಿ ಹಾಕೊಳ್ಳಿ. ಬೇವಿನ ಸೊಪ್ಪಿನ ಹೂ ತಿನ್ನಕ್ಕ? ಏನ್ ಯುಗಾದಿ ಹಬ್ಬ ಮಾಡಕ್ ಬಂದಿದ್ರ, ಕೈ ತಿನ್ಸಕ್ ಬಂದಿದ್ದೀರಾ ನಮ್ ನೀವು? ಎಲ್ಲ ತರ ಇದೆ, 6 ರುಚಿಗಳು ಅಂತ ಹೇಳಿದೆ ನಾನು. ಹಬ್ಬದ ವಿಶೇಷ ಏನಿದೆ ಅದು ಮಾಡ್ಬೇಕಲ್ಲ ನಾವು. ನಮ್ಮಲ್ಲಿ ದೇವರ ನೈವೇದ್ಯ ಮಾಡಿಲ್ಲಪ್ಪ ಇಲ್ಲಿ ತನಕ, ಅದಕ್ಕೆ ಇವತ್ತು ಮಾಡಿ ತಿನ್ನಿಸ್ತಾ ಇದ್ದೀನಿ. ಒಳ್ಳೆ ಕೆಲಸ. ಉಪ್ಪು. ಎಸ್ ಮೇಡಮ್. ಉಪ್ಪು, ಹುಳಿ, ಖಾರ, ಕಹಿ, ಇನ್ನೊಂದು ಯಾವ್ದೋ ಮಿಸ್ ಆಗ್ತಿದ್ದಿಲ್ಲ, ಸಿಹಿ. ಉಪ್ಪು, ಖಾರ, ಸಿಹಿ, ಹುಳಿ, ಒಗ್ರು ಅಂತ ಹೇಳ್ತೀವಲ್ಲ. ಒಗ್ರೆ ಏನದು? ಯಾವ್ದು? ಇದ್ರಲ್ಲಿ ಬರುತ್ತಲ್ಲ ಬೇವಲ್ಲಿ. ಓಕೆ. ಇನ್ನೊಂದು ಕಹಿ. ಕಹಿ ಬೇವೊಂದು. ಓಕೆ ಓಕೆ. ಅಷ್ಟೇ. ಇಷ್ಟೇನಾ? ಕಲ್ಸಿದ್ರೆ ಆಯ್ತು.
ಸ್ವಲ್ಪ ನೆನೆಸಿಟ್ಬಿಡ. ಬೇಕಿದ್ರೆ ಇನ್ ಸ್ವಲ್ಪ ನೀರ್ ಆಡ್ ಮಾಡ್ಕೋಬಹುದು. ರುಚಿ ಇದನ್ನ ಯಾವ್ದ್ರ ಜೊತೆ ತಿನ್ನೋದ್ರಿ? ಸ್ವಲ್ಪ ನೀರ್ ಹಾಕೋಣ. ಯಾವ್ದ್ರ ಜೊತೆ ತಿನ್ನೋದೆಲ್ಲ ಏನಿಲ್ಲ. ಫಸ್ಟ್ ಎಲೆಗೆ ಬಡಿಸ್ಬೇಕಾ? ಹಾಗೆ 1 ಸ್ಪೂನ್ ಊಟ ಮಾಡಕ್ಕಿಂತ ಮುಂಚೆ ಹಾಗೆ ನೆಕ್ಕದು. ಹೌದು. ಪಚಡಿ ಸಾಕು, ಆಮೇಲೆ ತಿಂತೀನಪ್ಪ. ಮೊದಲೇ ಮಾತ್ರ ಅದನ್ನ ತಿನ್ನಲ್ಲ ನಾನು. ಫಸ್ಟ್ ಚಿತ್ರಾನ್ನ ಮಾಡಿ ನಮ್ಮ ಗೆಳೆಯರೊಬ್ರು ಮೇಲ್ ಮಾಡಿ ಮೆಸೇಜ್ ಮಾಡಿ ಫೋನಲ್ಲಿ, ಸಾರ್ ನನಗೆ ಮಾವಿನಕಾಯಿಯ ಚಿತ್ರಾನ್ನ ಕಂಡ್ರೆ ತುಂಬಾ ಇಷ್ಟ. ನಮ್ಮಮ್ಮ ಯುಗಾದಿ ಹಬ್ಬ ಮಾಡ್ಬೇಕಂದ್ರೆ ಊರ್ನಲ್ಲಿ ಮಾವಿನಕಾಯಿ ಚಿತ್ರಾನ್ನ ಮಾಡೇ ಬೇರೆ ಒಬ್ಬರಿಗೆ. ಯುಗಾದಿ ಹಬ್ಬ ಬಂದ್ರೆ ಮಾವು ಬೇವಿನ ಸೀಸನ್ ಅದು. ಓಕೆ, ಮಾವಿನಕಾಯಿ ಚಿತ್ರಾನ್ನನೇ ಈ ಹಬ್ಬಕ್ಕೆ ಸಾಂಪ್ರದಾಯಿಕವಾಗಿ ಮಾಡಬೇಕು. ಓಕೆ, ಪಚಡಿನ ಆ ಕಡೆಗೆ ಇಡಿ, ಚಿತ್ರಾನ್ನ ಮಾಡಕ್ಕೆ ರೆಡಿ ಮಾಡ್ಕೊಳ್ಳಿ. ಏನ್ ಕೊಡಿ ಫಸ್ಟ್ ನಿಮ್ಗೆ? ಫಸ್ಟ್ ಒಂದು ಚಿಕ್ಕ ಪ್ಯಾನ್ ರೆಡಿ ಮೇಡಮ್. ಎಣ್ಣೆಗೆ ಏನ್ ಕೊಡ್ಬೇನ್ರಿ? ಇಲ್ಲ, ಇದು ಒಗ್ಗರಣೆ ಅಲ್ಲ, ಇದು ಪೌಡ್ರ್ ಮಾಡ್ತಾ ಇದ್ದೀನಿ. ಇದನ್ನು 1 ಸ್ಪೂನ್ ಸಾಸಿವೆ, ಓಕೆ, ಒಂದು 1/4 ಚಮಚ ಮೆಂತ್ಯ ಜಾಸ್ತಿ ಬೇಡ, ಕಹಿ ಬರುತ್ತೆ, ಇದು ಘಮಗೋಸ್ಕರ. ಓಕೆ, ಆಮೇಲೆ ಅಷ್ಟೇ ಡ್ರೈ ರೋಸ್ಟ್ ಮಾಡ್ಕೊಂಡು ಪೌಡ್ರ್ ಮಾಡ್ಕೊಂಡು ಇದನ್ನ ಸಾಕಲ್ಲ? ಹಾಂ, ಅಷ್ಟು ಡ್ರೈ ರೋಸ್ಟ್ ಘಮ ಬರೋಷ್ಟು ಹುರ್ಕೊಳ್ಳೋಣ. ಹಾಕ್ಬಿಡ್ಲಾ? ಹಾಂ, ಡ್ರೈ ಪೌಡ್ರ್. ಇದಿಷ್ಟು ಪೌಡ್ರ್ ಮಾಡಿದ್ದೀನಿ. ಸಾಸಿವೆ ಮತ್ತು ಮೆಂತ್ಯ ಸ್ವಲ್ಪ ಇದೆಯಲ್ಲ ಕ್ವಾಂಟಿಟಿ, ತರಿಯಾಗಿದ್ರು ಪರವಾಗಿಲ್ಲ. ಓಕೆ, ಅದು ಫ್ಲೇವರ್ ಬಂದ್ರೆ ಸಾಕು ನಮಗೆ. ಓಕೆ ಮೇಡಮ್. ಹಸಿಮೆಣಸಿನಕಾಯಿ ಖಾರ ಬೇಕಾಗಷ್ಟು ರುಬ್ಕೊಳ್ತಾ ಇದ್ದೀರಾ? ರುಬ್ತಾ ಇದ್ದೀನಿ. ಹುಳಿ ಇರೋದ್ರಿಂದ ಸ್ವಲ್ಪ ಖಾರ ಮುಂದಾಗಿ, ಮಾವಿನಕಾಯಿ ಹುಳಿ ಇರುತ್ತೆ. ಓಕೆ ಮೇಡಮ್. ತೆಂಗಿನ ತುರಿ ಸ್ವಲ್ಪ ಜೊತೆಗೇನೆ. ಹಾಂ, ವೆರಿ ಗುಡ್. ಇದು ಡಿಫ್ರೆಂಟ್ ಆಗಿರೋ ಚಿತ್ರಾನ್ನ ಇದು. ಚಿತ್ರಾನ್ನದಲ್ಲೂ ವಿಶೇಷನಾ? ಹೌದು, ಸುಮ್ಮನೆ ಎಲ್ಲ ಸೇರಿಸಿ ಒಗ್ಗರಣೆ ಹಾಕಿದ್ರೆ ಚಿತ್ರಾನ್ನ ಮಾಮೂಲಿ ನಿಂಬೆಕಾಯಿ ಚಿತ್ರಾನ್ನ ಥರನೇ ಆಗುತ್ತೆ. ಇದು ಬೇರೆ ಥರ ಇದೆ. ತುರಿದಿರಂತ ಮಾವಿನಕಾಯಿ ಮೇನ್ ಇಂಗ್ರೀಡಿಯೆಂಟ್ ಇದೆ ಮಾವಿನಕಾಯಿ ಚಿತ್ರಾನ್ನಕ್ಕೆ. ಮಾವಿನಕಾಯಿ ಬಾಯಲ್ಲಿ ನೀರು ಬಂದ್ಬಿಡ್ತೀರಿ. ಹುಳಿ ನೋಡ್ಕೊಂಡು ಕಡಿಮೆ ತಿನ್ನೋರಾದ್ರೆ ಕಡಿಮೆ ಹಾಕೋಬಹುದು. ಓಕೆ, ಇದನ್ನ ಇವಾಗ ನೀರೆಲ್ಲ ಹಾಕೋದ್ ಬೇಡ, ತರತರಿಯಾಗಿ ರುಬ್ಕೊಳ್ಳೋಣ. ಓಕೆ ಮೇಡಮ್. ಸಾಕಲ್ಲ ಇಷ್ಟೇ ತರತರಿ? ಸಾಕು ಬಿಡಿ, ತರತರಿಯಾಗಿ ಒಗ್ಗರಣೆ ಇಟ್ಬಿಡೋಣ ಈಗ. ಸಾಕಲ್ಲ ಇದು? ಕಾದಿದೆ, ಎಣ್ಣೆ ಹಾಕ್ಲಾ ನಾನು? ಚಿತ್ರಾನ್ನ ಒಗ್ಗರಣೆಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ವಿಶೇಷವಾದ ವ್ಯಕ್ತಿಯೊಬ್ಬರು ಬರ್ತಾ ಇದ್ದಾರೆ. ವಾಸ್ತು ಪ್ರಕಾರ ಮಾಡಕ್ಕೋಸ್ಕರ ಬರ್ತಾ ಇದ್ದಾರೆ. ನಿಮ್ಮ ಅಡಿಗೆ ಮನೆ ವಾಸ್ತು ಸರಿ ಇಲ್ಲ ಮುರಳಿ, ಇನ್ನ ಸ್ವಲ್ಪ ಚೇಂಜ್ ಮಾಡಿದ್ರೆ ಒಂದು 10,000 ಎಪಿಸೋಡ್ ತನಕ ಹೋಗ್ಬೋದು ಅಂತ ಹೇಳಿದ್ರು. ಅದಕ್ಕೋಸ್ಕರ ನಮ್ಮ ಕಾರ್ಯಕ್ರಮಕ್ಕೆ ಕರೆಸ್ತಾ ಇದೀವಿ ಭಟ್ರನ್ನ. ಗೊತ್ತಾಯ್ತಾ ಯಾವ ಭಟ್ರು ಅಂತ? ಯೋಗರಾಜ್ ಭಟ್ರು ಬರ್ತಾ ಇದಾರೆ. ಅವ್ರಿಗೋಸ್ಕರ ನೀವೆಲ್ಲ ಪ್ರಿಪರೇಷನ್ ಮಾಡ್ತಾ ಇರೋದು. ಓಕೆ, ಯೋಗರಾಜ್ ಭಟ್ರು ಭಟ್ರೇ. ಗೊತ್ತಾಯ್ತು ಬಿಡಿ, ಅವ್ರಿಗೆ ಮಾವಿನಕಾಯಿ ಚಿತ್ರಾನ್ನ ಬಹಳ ಇಷ್ಟ, ಅದಕ್ಕೋಸ್ಕರ ಅದ್ ಮಾಡಿಸ್ತಾ ಇದ್ದೀರಾ ನೀವು? ಖಂಡಿತವಾಗ್ಲೂ ಅವರೇ ಮೆಸೇಜ್ ಮಾಡಿರೋದು, ಅವ್ರಿಗೋಸ್ಕರ ಮಾಡಿಸ್ತಾ ಇರೋದು. ಮಾಡ್ಕೊಳ್ಳಿ. ಅಲ್ಲಿ ಸಾಸಿವೆ ನಾವು ಪೌಡರ್ ಮಾಡಿದೀವಿ. ಅದಕ್ಕೆ ಇಲ್ಲಿ ಜೀರಿಗೆ ಒಗ್ಗರಣೆ ಹಾಕಿ. ಸಾಸಿವೆ ಬೇಕಾಗಿಲ್ವಾ? ಸಾಸಿವೆ ಬೇಕಾಗಿಲ್ಲ. ಓಕೆ ಮೇಡಮ್. ಎಣ್ಣೆ ಕಾಯ್ದು ಕಾದಿದೆ ಹಾಕೋಬಹುದು. ಕಡಲೆಬೇಳೆ ಸ್ವಲ್ಪ. ಎಸ್ ಮೇಡಮ್. ಉದ್ದಿನಬೇಳೆ, ಹಿಂಗು, ಎಸ್, ಒಣಮೆಣಸಿನ್ಕಾಯಿ ಒಂದೆರಡು. ಎಸ್ ಮೇಡಮ್. ಕರಿಬೇವು, ಓಹೋ, ಕಡಲೆಕಾಯಿ ತರಿತರಿಯಾಗಿ ರುಬ್ಬಿರೋಂಥದ್ದು. ಇವಾಗ ಅದೇ ನಾವೇನೇನು ಹಾಕಿ? ಮಾವಿನಕಾಯಿ, ತೆಂಗಿನ ತುರಿ ಮತ್ತು ಹಸಿಮೆಣಸಿನಕಾಯಿ. ಎಸ್ ಮೇಡಮ್. ಹಾಕಿ ಆಫ್ ಮಾಡಿದ್ರೆ ಸಾಕು, ಉರಿಯೋದೆಲ್ಲ ಬೇಡ. ಹೌದಾ? ಹಾಂ. ಈ ಯೆಲ್ಲೋ ಕಲರ್ ಹಾಕಲ್ವಾ ಇದಕ್ಕೆ ನೀವು? ಇವಾಗ ಹಾಕ್ತೀವಿ. ಮುಗಿದ್ಮೇಲೆ ಹಾಕ್ತೀರಾ? ಚಿತ್ರಾನ್ನ ಅಂದ್ರೆ ಸ್ವಲ್ಪ ಯೆಲ್ಲೋ ಕಲರ್ ಇರಬೇಕು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಮಯಾಸ್ ಅವರ ಹಳದಿ ಕಲರ್ ಹಾಕ್ತಾ ಇದೀವಿ. ಸ್ವಲ್ಪ ಅಂದ್ರೆ ಅರಿಶಿನ ಪುಡಿ ಯಾವಾಗಲೂ ಎಣ್ಣೆಲೆ ಹಾಕ್ಬೇಕು. ಈಗ ಎಣ್ಣೆಲೆ ಹಾಕಿದ್ರೆ ಕರಗದು ಅಂತ ಕಹಿ ಬರೋದಿಲ್ಲ. ಇನ್ನು ಸ್ವಲ್ಪ ಕಲರ್ ಹಾಕ್ತೀನಿ. ಉಪ್ಪು ಹಾಕ್ತಾ ಇದ್ದೀನಿ. ಅನ್ನಕ್ಕೆ ಸ್ವಲ್ಪ ಹಾಕೋಣ, ರುಚಿಗೆ ಸ್ವಲ್ಪ. ಅವಾಗಲೇ ಸಾಸಿವೆ ಮತ್ತು ಮೆಂತ್ಯನ ಏನು ಪುಡಿ ಮಾಡ್ಕೊಂಡಿದ್ವಿ, ಡ್ರೈ ರೋಸ್ಟ್ ಮಾಡಿ ನಾವು ಪುಡಿ ಮಾಡ್ಕೊಂಡಿರೋದು ಹಾಕಿ. ಅಷ್ಟು ಬೇಕಾಗುತ್ತಾ? ಜಾಸ್ತಿ ಬೇಡ, ಸ್ವಲ್ಪ ಸಾಕು, ಅಷ್ಟು ಹಾಕಲ್ಲ. ಓಕೆ, ಆಫ್ ಮಾಡಿಬಿಡಿ ಗ್ಯಾಸ್. ಆಫ್ ಮಾಡೋಣ. ಆಗಿದೆ ಒಗ್ಗರಣೆ. ಅನ್ನ ಮಾಡ್ಕೊಂಡಿದ್ದೀವಿ. ಓಕೆ, ಅನ್ನನ ಕಲಸಿದ್ರೆ ಆಯ್ತು. ಚಿತ್ರಾನ್ನಕ್ಕೆಲ್ಲ ಯಾವಾಗಲೂ ಮೊದಲೇ ಅನ್ನ ಮಾಡಿ ಇಟ್ಕೊಂಡಿದ್ರೆ ಬಿಡಿ ಆಗುತ್ತೆ, ಬಿಡಿಯಾಗಿ ಚೆನ್ನಾಗಿ. ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ. ಓಕೆ, ಯುಗಾದಿ ಹಬ್ಬದ ವಿಶೇಷ ತಿಂಡಿ ಮಾವಿನಕಾಯಿ ಚಿತ್ರಾನ್ನ, ಯುಗಾದಿ ಪಚಡಿ.
ಯುಗಾದಿ ಪಚಡಿ ಮತ್ತು ಮಾವಿನಕಾಯಿ ಚಿತ್ರಾನ್ನ ಮಾಡಿ ನಮ್ಮ ಕೈಲಿ ಕೊಟ್ಬಿಟ್ಟಿದ್ದಾರೆ ಸುಚಿತಾ ಅವರು. ಇದು ಯುಗಾದಿ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ಮಾಡಿದಂಥ ಈ ಚಿತ್ರಾನ್ನ ಮತ್ತೆ ಈ ಪಚಡಿನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ಹೊಸ ವರ್ಷಕ್ಕೆ ನೀವೇ ಮಾಡ್ಕೊಳ್ಳಿ. ಮಾವಿನಕಾಯಿ ಚಿತ್ರಾನ್ನ ಪಚಡಿ ಮಾಡುವ ವಿಧಾನ: ಒಂದು ಬೌಲ್ಗೆ ಹುಣಿಸೆ ರಸ, ಬೆಲ್ಲ, ಅಚ್ಚ ಖಾರದ ಪುಡಿ, ಹೆಚ್ಚಿದ ಮಾವಿನಕಾಯಿ, ಬೇವಿನ ಹೂ, ಉಪ್ಪು ಹಾಕಿ ಕಲಸಿ ವಿಶೇಷ ಪಚಡಿ ತಯಾರಿಸಿಕೊಳ್ಳಿ. ಒಂದು ಚಿಕ್ಕ ಪ್ಯಾನ್ಗೆ ಸಾಸಿವೆ, ಮೆಂತ್ಯ ಹಾಕಿ ಹುರಿದು ಪುಡಿ ಮಾಡಿಕೊಳ್ಳಿ. ಮಿಕ್ಸಿ ಜಾರ್ಗೆ ಹಸಿ ಮೆಣಸಿನಕಾಯಿ, ತೆಂಗಿನಕಾಯಿ ತುರಿ, ಮಾವಿನಕಾಯಿ ತುರಿ ಹಾಕಿ ತರಿತರಿಯಾಗಿ ರುಬ್ಬಿಕೊಳ್ಳಿ. ಬಾಣಲಿಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಇಂಗು, ಒಣಮೆಣಸಿನಕಾಯಿ, ಕರಿಬೇವು, ಕಡಲೆಕಾಯಿ ಬೀಜ, ರುಬ್ಬಿದ ಮಿಶ್ರಣ, ಅರಿಶಿನ, ಉಪ್ಪು ಹಾಕಿ ಹುರಿದು ಪುಡಿ ಮಾಡಿದ ಸಾಸಿವೆ ಮೆಂತ್ಯ ಹಾಕಿ ಫ್ರೈ ಮಾಡಿ ಅನ್ನ ಹಾಕಿ ಕಲಸಿ. ಈಗ ಪಚಡಿ ಜೊತೆ ಮಾವಿನಕಾಯಿ ಚಿತ್ರಾನ್ನ ಸವಿಯಲು ಸಿದ್ಧ. ಓಕೆ ಸುಚಿತಾ ಅವರೇ, ತಿನ್ಬಿಡ್ಲಾ? ತಿನ್ನೋದು ಅತಿಥಿ ಬರ್ಬೇಕು ಅಂತ ಹೇಳಿದ್ರಿ. ಓಕೆ, ಪರವಾಗಿ ಜ್ಞಾಪಕದಲ್ಲಿ ಇಟ್ಕೊಂಡಿದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಯೋಗರಾಜ್ ಭಟ್ರು ಬರ್ತಾ ಇದ್ದಾರೆ. ಬಂದ ಮೇಲೆ ಟೇಸ್ಟ್ ಮಾಡೋಣ ಅನ್ಕೊಂಡಿದೀವಿ, ಆದ್ರೂ ಇದನ್ನ ಹಂಗೆ ಎತ್ತಿಟ್ಟಿರ್ತೀವಿ, ಜೊತೆಗೆ ತಿನ್ನೋಣ ಅನ್ಕೊಂಡಿದೀವಿ. ಸುಚಿತ್ರಾ, ಬೇಗ ಹೋಗಿ ಎಲ್ಲಾರನ್ನ ಕರ್ಕೊಂಬನ್ನಿ, ನಾವು ಫಸ್ಟ್ ಬುಕ್ ರಿಲೀಸ್ ಮಾಡೋಣ. ಏನಂತೀರಾ? ಕರ್ಕೊಂಡ್ ಬರ್ತೀನಿ. ಓಕೆ ಮೇಡಮ್. ಈಗ ತಗೋಣ ಒಂದು ಯೂನಿಬಿಕ್ ಬ್ರೇಕ್. ನೀವು ಕೂಡ ಯೂನಿಬಿಕ್ ಕುಕೀಸ್ ತಿಂತ ಬ್ರೇಕ್ ನ ಎಂಜಾಯ್ ಮಾಡಿ. 77 ಕೆಲಸ ಮಾಡಿದ್ದೀನಿ ಈ ಉದ್ಯೋಗನ. ಇಂಥದ್ದು ಒಂದು ಅವಕಾಶ ಸಿಕ್ಕಿರಲಿಲ್ಲ ನನಗೆ. ತುಂಬಾ ಚೆನ್ನಾಗಿದೆ, ತುಂಬಾ ಖುಷಿಯಾಗಿದ್ದೀನಿ. ನಾಳೆಯಿಂದ ನೀವೆಲ್ಲ ಹೀರೋಗಳಪ್ಪ. ಹೌದು ಸರ್. ನೀವೇನಾದ್ರು ಹೇಳ್ಕೊಟ್ರೆ ನಾನು ಮಾಡ್ತೀನಿ. ಬೇಕಾದ್ರೆ ಬಿಸಿನೀರು ಮಾಡಕ್ ಬರುತ್ತಾ? ಬಿಸಿನೀರು ಮಾಡಕ್ ಬರುತ್ತೆ. ಆಮೇಲೆ ತಣ್ಣೀರು ಏನಿಲ್ಲ, ಬಿಸಿನೀರು ಕಾಯಿಸೋದು, ಸ್ವಲ್ಪ ಸುಮ್ಮನಿದ್ರೆ ಅದೇ ತಣ್ಣೀರಾಗಿ. ಅಕ್ಕಿನ ನೀರಲ್ಲಿ ತೊಳ್ಕೊಳ್ಳಿ. ನಮ್ಮ ಇವತ್ತಿನ ಯುಗಾದಿ ಹಬ್ಬದ ವಿಶೇಷ ಕಾರ್ಯಕ್ರಮ, ವಿಶೇಷವಾದಂತಹ ಒಗ್ಗಂಡಬಿ ಕಾರ್ಯಕ್ರಮ. ಈ ವಿಶೇಷವಾದಂತಹ ಒಗ್ಗಂಡಬಿ ಕಾರ್ಯಕ್ರಮದಲ್ಲಿ ನಮ್ಮ 2 ವರ್ಷಗಳ ಶ್ರಮದ ಪ್ರತಿಫಲ ಒಗ್ಗಂಡಬಿ ಪುಸ್ತಕವನ್ನು ರಿಲೀಸ್ ಮಾಡಬೇಕು ಅಂದ್ಕೊಂಡಿದ್ವಿ. ರೆಸಿಪಿ ಪುಸ್ತಕ. ಭಾಳ ಜನ ಕಷ್ಟಪಟ್ಟಿದ್ದಾರೆ, ಭಾಳ ಜನ ಇದ್ರೊಳಗೆ ಇನ್ವಾಲ್ವ್ ಆಗಿದ್ದಾರೆ, ಭಾಳ ಜನ ಚೆಫ್ಗಳು ಅಡುಗೆನ ಮಾಡಿರ್ತಕ್ಕಂಥ ಬರೆದಿದ್ದೀವಿ. ಸಾಕಷ್ಟು ಜನ ಕೇಳ್ತಾ ಇದ್ರು, ಮುರಳಿಯವರೇ ಯಾವಾಗ ಕೊಡ್ತೀರಾ ರೆಸಿಪಿ ಬುಕ್ಕು, ಯಾವಾಗ ಕೊಡ್ತೀರಾ ರೆಸಿಪಿ ಬುಕ್ಕು. ಫೈನಲ್ ಆಗಿ ಇವತ್ತು ರೆಸಿಪಿ ಪುಸ್ತಕ ಬಿಡುಗಡೆ ಆಗ್ತಾ ಇದೆ. ಬಿಡುಗಡೆ ಮಾಡೋಕ್ಕೋಸ್ಕರ ನಮ್ಮ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಅಡುಗೆನ ಮಾಡಿದಂಥ ಚೆಫ್ಗಳೆಲ್ಲ ಬಂದು ಕಾಯ್ತಾ ಇದ್ದಾರೆ. ಗುರುಗಳೇ ಬನ್ನಿ, ಗುರುಗಳೇ ಬನ್ನಿ ಸರ್, ಬನ್ನಿ 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 ಬನ್ನಿ. ನಮಸ್ಕಾರ ಗುರುಗಳೇ. ನಾವೆಲ್ಲ ಕೆರಿಯರ್ನ ಶುರು ಮಾಡಿದಾಗ ಯಾರು ಝೀರೋ ಲೈನ್ ಇರಲಿಲ್ಲ, ಎಲ್ಲೋ ಒಂದು ಕಡೆ ಇದ್ವಿ, ಯಾರು ಪರಿಚಯ ಇರಲಿಲ್ಲ. ಇವತ್ತು 2 ವರ್ಷಗಳ ಮುಗಿಸಿದೀವಿ. ಸುಮಾರು 2000 ರೆಸಿಪಿಗಳನ್ನ ಕಂಪ್ಲೀಟ್ ಮಾಡಿದ್ದೀವಿ. 2000 ರೆಸಿಪಿನಲ್ಲಿ 100 ರೆಸಿಪಿಗಳನ್ನ ತೊಗೊಂಡಿದ್ದೀವಿ. ತುಂಬ ಚೆನ್ನಾಗಿರುವಂಥ 100 ರೆಸಿಪಿಗಳನ್ನ ತೊಗೊಂಡು ಭಾಗ 1 ವೆಜ್, ಸಿಂಪ್ಲಿ ವೆಜ್ ರೆಸಿಪಿನ ಬಿಡುಗಡೆ ಮಾಡ್ತಾ ಇದೀವಿ. ಏನೆನಿಸ್ತಾ ಇದೆ ಗುರುಜಿ? ಭಾಳ ಸಂತೋಷ ಆಗ್ತಾ ಇದೆ, ಭಾಳ ಸಂತೋಷ ಆಗ್ತಾ ಇದೆ. ಹೃದಯದಿಂದ ಇದನ್ನು ನಾನು ಹೇಳ್ತಾ ಇರೋಂಥ ವಿಷಯ. ನೀವು ಕೋಟ್ಯಾಂತರ ಜನರಿಗೆ ಒಳ್ಳೊಳ್ಳೆ ಊಟವನ್ನು, ಒಳ್ಳೊಳ್ಳೆ ರುಚಿಯಾದ ಅಡುಗೆಗಳನ್ನು ತಲುಪಿಸ್ತಾ ಇದ್ದೀರಾ. ಅವರು ನೆನೆಸ್ಕೊಂಡು ಊಟ ಮಾಡ್ತಿರೋ ಅಂಥದ್ದು ನಾನು ಆಗಾಗ ಕೇಳಿಸ್ಕೊತಾನೆ ಇರ್ತೀನಿ. ಭಾಳ ಸಂತೋಷ. ನಿಜವಾಗಲೂ ಇಂತಹ ಒಂದು ಪುಸ್ತಕ ಜನರಿಗೆ ಬೇಕಾಗಿತ್ತು. ಎಷ್ಟೇ ಟೆಲಿವಿಷನ್ ನೋಡಿದ್ರು, ಏನೇ ಮಾಡಿದ್ರು, ಅವ್ರಿಗೆ ಕೈಯಲ್ಲಿ ಏನೋ ಒಂದು ಇದ್ದರೆ ಇನ್ನೂ ಧೈರ್ಯ ಜಾಸ್ತಿ, ಇನ್ನೂ ಚೆನ್ನಾಗಿ ಮಾಡೋಕ್ಕೆ ಸಾಧ್ಯ. ಹಾಗಾಗಿ ಅಂಥ ಒಂದು ಒಳ್ಳೆಯ ಕೆಲಸವನ್ನು ನೀವಿವತ್ತು ಮಾಡಿದ್ದೀರಾ. ಬಹಳ ಸಂತೋಷ ಆಗ್ತಾ ಇದೆ. ಈ ಪುಸ್ತಕ, ಇದರ ಇನ್ಫಾರ್ಮೇಷನ್ ಕೋಟ್ಯಾಂತರ ಜನಕ್ಕೆ ತಲುಪಿ ಇದರ ಸದುಪಯೋಗ ಪಡ್ಕೊಂಡು ಈ ಅಡುಗೆಯನ್ನು ಚೆನ್ನಾಗಿ, ಇನ್ನೂ ಚೆನ್ನಾಗಿ ಮಾಡಿಕೊಂಡು ನಿಮಗೆ ಕಾಂಪ್ಲಿಮೆಂಟ್ಸು, ನಿಮಗೆ ಆಶೀರ್ವಾದ ಅವರೆಲ್ಲರೂ ಮಾಡಲಿ. ಥ್ಯಾಂಕ್ ಯು, ಎಲ್ಲರೂ ಮಾಡಲಿ. ಥ್ಯಾಂಕ್ ಯು ಗುರು. ದೇವರು ನಿಮ್ಗೆ ಒಳ್ಳೇದು ಮಾಡಿ. ಇನ್ನೂ 500 ಅನ್ನೋದು ಒಂದು ಹಂತ ಮಾತ್ರ. ಅದರ ಪಕ್ಕ ಇನ್ನೊಂದು 0ಯನ್ನು ಸೇರಿಸುವಂತಹ ಪ್ರಯತ್ನ ಮತ್ತು ಆಶೀರ್ವಾದ ದೇವರದು ನಿಮ್ಮ ಜೊತೆ ಇರಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ರುಚಿಯನ್ನೂ ಕೊಡ್ತಾ ಇದ್ದೀರಾ, ಜೊತೆಗೆ ಎಣ್ಣೆ, ಬೆಣ್ಣೆ, ತುಪ್ಪ, ಹಾಲು, ಮೊಸರು ಎಲ್ಲವನ್ನೂ ಕೊಡ್ತಾ ಇದ್ದೀರಾ. ಜೊತೆಗೆ ಆರೋಗ್ಯವನ್ನು ಕೊಡುವಂತಹ ಜವಾಬ್ದಾರಿಯೂ ನಿಮ್ಮದಾಗಿದೆ. ಖಂಡಿತ ಅದನ್ನು ಮಾಡೇ ಮಾಡ್ತೀರಾ ಅಂತ ಖಂಡಿತ ಗುರು, ಖಂಡಿತ ಗುರು. ಭಾಗ 2 ಸದ್ಯದಲ್ಲೇ ಬಿಡುಗಡೆ ಆಗುತ್ತೆ. ಇನ್ನು 3-4 ನಮ್ಮ ಆರೋಗ್ಯದ ಅಡುಗೆ ಕೂಡ ಸಹ ನಮ್ಮ ಈ ರೆಸಿಪಿ ಪುಸ್ತಕದಲ್ಲಿ ಸಿಗುತ್ತೆ ಗುರುಜಿ. ಥ್ಯಾಂಕ್ ಯು. ಚಂದ್ರಪ್ಪ ಅವರು ನಮ್ಮ ಕಾರ್ಯಕ್ರಮ ಶುರು ಮಾಡಿದಾಗ ಮೊದಲನೇ ವ್ಯಕ್ತಿಗಳು ನಮ್ಮ ಕಾರ್ಯಕ್ರಮಕ್ಕೆ ಬಂದಾಗ. ಚಂದ್ರಪ್ಪನವರೇ, ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಲ್ಲ. ಯಾಕಂದರೆ ನಾನು ಇಷ್ಟು ವರ್ಷಗಳ ಕಾಲ ಎಲ್ಲ ಕಡೆ ಕೆಲಸ ಮಾಡಿ ವಿದ್ಯೆ ಕಲಿತು ಇವತ್ತು ನಾನು ಕಲ್ತಿರೋಂಥ ವಿದ್ಯೆ ಸಾವಿರಾರು ಜನಕ್ಕೆ ತಲುಪ್ತಾ ಇದೆ ಅಂದರೆ ನನಗೆ ಅದೇ ಒಂದು ಭಾಗ್ಯ. 77 ಕೆಲಸ ಮಾಡಿದ್ದೀನಿ ಈ ಉದ್ಯೋಗನ. ಇಂಥದ್ದು ಒಂದು ಅವಕಾಶ ಸಿಕ್ಕಿರಲಿಲ್ಲ ನನಗೆ.
ನಾನು ಮಾಡಿದಂಥ ಕೆಲಸ ನಾನು ಕಲ್ತಿರೋಂಥ ಉದ್ಯೋಗ ಇವತ್ತು ಜನಗಳಿಗೆಲ್ಲ ತಲುಪ್ತಾ ಇದೆ ಅಂದರೆ ನನಗೆ ಇದಕ್ಕಿಂತ ಬಗ್ಗೆ ಬೇರೆ ಏನಿಲ್ಲ. ಎಷ್ಟೋ ಜನ ಕೆಲಸ ಕಲ್ತಿದ್ದಾರೆ ಇದರಿಂದ, ಅದು ನನಗೆ ತುಂಬ ಖುಷಿ. ಒಂದೇ ಮಾತು ಜಾಸ್ತಿ ಮಾತಾಡೋಕೆ ಹೋಗಲ್ಲ. ತುಂಬ ಚೆನ್ನಾಗಿದೆ, ತುಂಬ ಖುಷಿಯಾಗಿದ್ದೀನಿ. ಈ ಥರ ಬುಕ್ ಬಿಡಿ ನಾನು ತುಂಬ ತುಂಬ ಖುಷಿ ಆಗ್ಬಿಟ್ಟಿದೆ ಸರ್. ನಾಳೆಯಿಂದ ನೀವೆಲ್ಲ ಹೀರೋಗಳಪ್ಪ. ಹೌದು ಸರ್. ಎಲ್ಲ ನಿಮ್ಮನ್ನೇ ಕೇಳೋದು. ಆಯ್ತು ಸರ್. ಥ್ಯಾಂಕ್ ಯು ಸರ್. ಕೃಷ್ಣಪ್ಪನವರೇ, ಏನು ಅನಿಸ್ತಾ ಇದೆ? ಸರ್ ತುಂಬ ಸಂತೋಷ ಆಗ್ತಾ ಇದೆ. ಅಲ್ಲ, ನನಗಂತೂ ಭಾಳ ಖುಷಿ. ಕೋಟೆಲ್ಲ ನೋಡ್ತಾ ಇದ್ದೀನಿ ನಿಮ್ಮನ್ನ, ಅದನ್ನ ಭಾಳ. ಆದರೆ ನಮ್ಮದು ಇನ್ನೂ ನೀವು ಬಿಡುಗಡೆ ಮಾಡ್ತಾ ಇಲ್ಲ ಅನ್ನೋದು ನಮಗೆ ನೋವಿನ ಸಂಗತಿ. ಇದೇನ್ರಿ ನೋವಿನ ಸಂಗತಿ? ಕೆಲವೇ ದಿನಗಳಲ್ಲಿ ಬಂದ್ಬಿಡುತ್ತೆ. ಫ್ಯೂ ಡೇಸ್, ನೆಕ್ಸ್ಟ್ 15 days ಒಳಗೆ ನಾನ್ ವೆಜ್ ರೆಸಿಪಿ ಕೂಡ ಬಿಡುಗಡೆ ಮಾಡ್ತಾ ಇದೀವಿ. ಬೇಜಾರು ಮಾಡ್ಕೊಳ್ಳಿ ಸರ್. ನೀವು ಮಾಡಿರತಕ್ಕಂಥ ಕೆಲಸ ಲೋಕ ಎಲ್ರಿಗೂ ಒಳ್ಳೇದಾಗಲಿ. ಎಷ್ಟೋ ಜನ ಹೆಣ್ಮಕ್ಳು ಅಡುಗೆನ ಕಲ್ತಿರಲಿಲ್ಲ. ನಮ್ಮ ಒಗ್ಗರಣೆ ಕಾರ್ಯಕ್ರಮದಿಂದ ತುಂಬ ಜನ ಅದನ್ನು ಥ್ಯಾಂಕ್ಸ್ ಹೇಳಿದ್ದಾರೆ. ನಾವು ಅವ್ರಿವ್ರ ಕೈಲಿ ಬಯಸ್ಕೊಳ್ಳೋದು ತಪ್ಪಿದೆ. ನಾವು ಒಳ್ಳೆ ಅಡುಗೆ ಮಾಡ್ತಾ ಇದೀವಿ ಇವಾಗ. ನಾವೇನು ಯಾರಿಗೇನು ಕಮ್ಮಿ ಇಲ್ಲ. ಕಾರಣ ಮುರಳಿಯ ಸಾರಿಂದ ನಮ್ಗೆ ಈ ಭಾಗ್ಯ ಸಿಕ್ಕಿದೆ ಅಂತ ಹೇಳಿದ್ದಾರೆ. ಜೊತೆಗೆ ನೀವು ಈ ರೆಸಿಪಿ ಬುಕ್ಕನ್ನು ಬಿಡುಗಡೆ ಮಾಡ್ತಾ ಇರೋದು ಇನ್ನೂ ಅವ್ರಿಗೆ ಇನ್ನೂ ಹೆಚ್ಚಿನ ಬಲ ಕೊಟ್ಟಂಗೆ ಆಗ್ತಾ ಇದೆ. ಥ್ಯಾಂಕ್ ಯು. ಅಲ್ವರಾ? ಥ್ಯಾಂಕ್ ಯು ಸರ್. ಎಲ್ಲರೂ ಕೇಳ್ತಾ ಇದ್ರು, ಮುರಳಿಯವರೇ ಅದೇನ್ರಿ ಬ್ರಾಹ್ಮಣ ಅಡುಗೆ ಅಂತ ಸಪ್ರೇಟಾಗಿ ಶುರು ಮಾಡಿಬಿಟ್ಟಿದ್ದೀರಾ ನೀವು ಅಂತ. ತುಂಬ ಜನಕ್ಕೆ ಅಂದರೆ ಈ ಬ್ರಾಹ್ಮಣ ಅಡುಗೆ ಬಗ್ಗೆ ಒಂದು ಈ ಇಮ್ಯಾಜಿನೇಷನ್ ಇರಲಿಲ್ಲ. ಕೆಲವೆಲ್ಲ ಅವರು ಈರುಳ್ಳಿ ತಿನ್ನಲ್ಲ, ಬೆಳ್ಳುಳ್ಳಿ ತಿನ್ನಲ್ಲ, ಹಿಂಗೆ ಹಾಕಬೇಕು, ಇದೇ ಪ್ರೊಸೀಜರ್ ಮಾಡಬೇಕು. ಎಲ್ಲಪ್ಪ ಬ್ರಾಹ್ಮಣ ಅಡುಗೆಯವ್ರನ್ನ ಹುಡ್ಕೊಂಬರೋದು ಅಂತ ಹುಡುಕ್ಬೇಕಾದ್ರೆ ಸಿಕ್ಕಿದವರೇ ನಮ್ಮ ಗಣೇಶ್ ಅವರು. ಸುಮಾರು 30 ವರ್ಷಗಳ ಅನುಭವ ಬ್ರಾಹ್ಮಣರ ಅಡುಗೆನಲ್ಲಿ. ತುಂಬ ಜನ ಫೋನ್ ಮಾಡ್ತಾರೆ, ಬ್ರಾಹ್ಮಣ ಅಡುಗೆ ಮಾಡ್ತಿಲ್ಲ, ಫೋನ್ ನಂಬರ್ ಕೊಡಿ ನಮ್ಗೆ ಅರ್ಜೆಂಟಾಗಿ ಅಂತಾರೆ. ನಮ್ಮ ಬ್ರಾಹ್ಮಣರ ಅಡುಗೆಯ ಖ್ಯಾತಿ ಗಣೇಶ್ ಅವರಿದ್ದಾರೆ. ಏನು ಸರಿ ಗಣೇಶ್ ಅವರು, ಇದು ಒಂದು ಒಳ್ಳೆಯ ಕೆಲಸ ಮಾಡಿದ್ರಿ ನೀವು. ಯಾಕಂದರೆ ಇದು ಬ್ರಾಹ್ಮಣರಿಗೆ ಅಂತೇಳಲ್ಲ, ಬ್ರಾಹ್ಮಣರು ವಿಶೇಷವಾಗಿ ಇದ್ರಲ್ಲಿ ತುಂಬ ಆಸಕ್ತಿ ನೋಡ್ತಾ ಇದ್ದಾನೆ ಕಾರ್ಯಕ್ರಮನ. ಬ್ರಾಹ್ಮಣರ ಮನೆಯಲ್ಲಿ ಯಾರೂ ಮಿಸ್ ಮಾಡದೆ ನೋಡ್ತಾ ಇದ್ದಾರೆ. ಬೇರೆಯವ್ರು ಮಿಸ್ ಮಾಡ್ತಾರೆ ಗೊತ್ತಿಲ್ಲ, ಬ್ರಾಹ್ಮಣರ ಮನೆ ಅಂತೂ ಪ್ರತಿಯೊಬ್ಬರು ಕೂಡ ನೋಡ್ತಾ ಇದ್ದಾರೆ. ಥ್ಯಾಂಕ್ ಯು. ಪ್ರತಿಯೊಬ್ಬರು ನೋಡ್ತಾ ಇದ್ದಾರೆ. ಹಾಗೆ ಇನ್ನು ಚೆನ್ನಾಗಿ ಮುಂದೆ ಬರಲಿ ಅಂತ ನಾನು ಆರಿಸ್ಬಿಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಲ್ಲಾದ್ರೂ ಕೇಳಾಯ್ತು ಉಳ್ಕೊಂಡಿರೋರು ಇಬ್ರು. ಸುಚಿತಾ ಅವರೇ, ಏನೋ ದೇವ್ರ ಹೊತ್ಕೊಂಡು ಗೊತ್ಕೊಂಡ್ಬಿಟ್ಟಿದ್ದೀರಾ. ಇರ್ಲಿ, ಏನ್ ಅನಿಸ್ತಾ ಇದೆ? ಅಷ್ಟು ಭಕ್ತಿಯಾಗಿ ಇಟ್ಕೊಂಡಿದ್ದೀನಿ. ಎಸ್, ಭಕ್ತಿಯಲ್ಲಿ ಎಲ್ಲಿ ಭಕ್ತಿ ಇರುತ್ತೋ ಅಲ್ಲಿ ಶ್ರದ್ಧೆ ಇರುತ್ತೆ, ಎಲ್ಲಿ ಶ್ರದ್ಧೆ ಇರುತ್ತೋ ಅಲ್ಲಿ ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ. ಯಾವಾಗಲೂ ಭಕ್ತಿ ಇರಬೇಕು. ನಾವು ಮಾಡೋ ಕೆಲಸದಲ್ಲಿ ಭಕ್ತಿ / ಪ್ರೀತಿ ಎರಡೂ ಇರಬೇಕು. ಇಲ್ಲಾಂದ್ರೆ ಎಲ್ಲೋ ಒಂದ್ ಕಡೆ ಕೆಲಸ ಸರಿ ಆಗಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಏನ್ ಅನಿಸ್ತಾ ಇದೆ? ಏನ್ ಅನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇದೆ. ಓಕೆ. ಮತ್ತೆ ಇವತ್ತು ಬಹಳ ಒಳ್ಳೆ ದಿನ, ಯುಗಾದಿ ಹಬ್ಬದ ದಿನ ರಿಲೀಸ್ ಮಾಡ್ತಾ ಇದ್ದೀರಾ ಬುಕ್ನ. ಹೊಸ ವರ್ಷ ಇದು ಬಹಳ ಉಪಯುಕ್ತವಾದಂತು. ಗೃಹಿಣಿಯರಿಗಂತೂ ಬಹಳ ಯೂಸ್ಫುಲ್. ಇದು ತುಂಬಾ ಜನ ಕೇಳ್ತಾ ಇದ್ರು, ಪ್ರತಿನಿತ್ಯ ಕೇಳ್ತಾ ಇದ್ರು ನಮ್ಗೆ. ರಿಲೀಸ್ ಮಾಡ್ತಾ ಇರೋದು ಎಲ್ಲರಿಗೂ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ. ಏನೇ ಟಿವಿ ನೋಡಿದ್ರು ಬುಕ್ ಫಾರ್ಮ್ ಅಲ್ಲಿ ಬೇಕು ಅಂತ ತುಂಬಾ ಜನ ಕೇಳ್ತಾ ಇದ್ರು. ಹೌದು, ವರ್ಲ್ಡ್ ವೈಡ್, ನ್ಯೂಯಾರ್ಕ್, ದುಬೈ ಎಲ್ಲಾ ಕಡೆಯಿಂದ ಕೇಳ್ತಾರೆ. US ಇಂದ ಅಲ್ಲಿ ಹೇಗೆ ಪರ್ಚೇಸ್ ಮಾಡೋದು ನಾವು ಅಂತ ಕೇಳ್ತಾ ಇದ್ದಾರೆ. ಸೊ ತುಂಬಾ ಒಳ್ಳೆ ದಿನ ರಿಲೀಸ್ ಮಾಡ್ತಾ ಇದ್ದೀರಾ, ಒಳ್ಳೇದಾಗಿ. ಇದರಲ್ಲಿ ಕೆಲವು ಇನ್ಸ್ಟಂಟ್ ಮಿಕ್ಸ್ನಲ್ಲಿ ಯಾವ ರೀತಿ ಮಾಡ್ಬೇಕಂತೇಳಿ ಜನಗಳಲ್ಲಿ ಕೆಲವೊಂದು ತಪ್ಪು ಇದನ್ನ ತಿದ್ದಿ ನಾವು ಇದು ಮಾಡಿ ತೋರಿಸಿದೀವಿ. ಹಾಗೆ ಮುಂದೆ ಇದೇ ರೀತಿಯಾಗಿ ನಡ್ಕೊಂಡು ಇದಾಗ್ಲಿ ಅಂತ ನಾನು ಥ್ಯಾಂಕ್ ಯು ತುಂಗವ್ರೆ. ಇವರೆಲ್ಲ ಸಹಾಯ ಸಹಕಾರದೊಂದಿಗೆ ನಾವು ಈ ಪುಸ್ತಕನ ಬಿಡುಗಡೆ ಮಾಡ್ತಾ ಇದೀವಿ. ಪುಸ್ತಕ ಬಿಡುಗಡೆ ಮಾಡಬೇಕು. ಯಾರ ಕೈಲಿ ಮಾಡಿಸ್ಬೇಕು ಮುರಳಿಯವರು? ಯಾರ್ಯಾರನ್ನ ಕರೆಸ್ತೀರಾ? ಅವ್ರನ್ನ ಕರೆಸ್ತೀರಾ, ಇವ್ರನ್ನ ಕರೆಸ್ತೀರಾ ಅಂತ ಇಲ್ಲ. ನಮಗೆ ಬೇಕಾದವರೊಬ್ಬರೇ ಅಡುಗೆ ಬಗ್ಗೆ ಗೊತ್ತಿರಬೇಕು, ಅಡುಗೆ ಬಗ್ಗೆ ಜ್ಞಾನ ಇರಬೇಕು, ಆ ಇಂಡಸ್ಟ್ರಿ ಬಗ್ಗೆ ಗೊತ್ತಿರಬೇಕು, ಇದನ್ನ ಪ್ರೀತಿಸ್ಬೇಕು. ಈ ಅಡುಗೆ, ಈ ಫುಡ್ಡು, ಈ ಹೋಟೆಲು, ಇದ್ರ ಬಗ್ಗೆ ಜಾಸ್ತಿ ಗೊತ್ತಿರೋನೇ ಕರ್ಸೋಣ ಅಂತೇಳಿ ಕಡೆಯದಾಗಿ ನಮ್ಮ ಆಯ್ಕೆ ಮೇಡ್ ವಿತ್ ಲವ್ ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಸದಾನಂದ್ ಮೈ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಪುಸ್ತಕನ ಬಿಡುಗಡೆ ಮಾಡಬೇಕು ಅಂತ ಕೇಳ್ಕೊಂಡಿದ್ದೀವಿ. ಸರ್ ನಮಸ್ಕಾರ, ಪ್ಲೀಸ್ ಸರ್. ಪುಸ್ತಕದ ಬಗ್ಗೆ ಹೇಳಬೇಕಂದ್ರೆ ಫಸ್ಟ್ ನನಗೆ ಒಗ್ಗರಣೆ ಡಬ್ಬೆ ಗೊತ್ತೇ ಇರಲಿಲ್ಲ, ಅದು ಹೇಳ್ತೀನಿ. ಹೇಳಿ ಸರ್. ಯಾಕೆ ನಾನು ಮಧ್ಯಾಹ್ನ ಯಾವತ್ತೂ ಮನೆಗೆ ಬರೋದಿಲ್ಲ. ನಿಮ್ಮ ಪ್ರೋಗ್ರಾಮ್ ಇರೋದು 1 ರಿಂದ 2ರವರೆಗೆ. ಖಂಡಿತ ಸರ್. ನೀವು ಹೇಳೋದ ಮೇಲೆ ನಾವು ನೋಡ್ಲಿಕ್ಕೆ ಶುರು ಮಾಡಿದ್ವಿ. ಆಮೇಲೆ ನನಗೆ ಇಂಟ್ರೆಸ್ಟ್ ಬರ್ಲಿಕ್ಕೆ ಶುರು ಆಯಿತು. ಯಾಕಂದರೆ ರೆಸಿಪಿ ಇಲ್ಲದೇ ನಾನು 1400 ಬರೆದಿದ್ದೀನಿ, ಲೆಕ್ಕನ ಬರೆದಿದ್ದೀನಿ. ರೆಸಿಪಿಯಲ್ಲಿ ಮಾತ್ರ, ಅದು ಬಿಟ್ಬಿಟ್ಟು ನೀವು ಬೇರೇನೂ ಬರೋದಿಲ್ಲ. ಹೌದು ಸರ್. ಮತ್ತು ಸಾಮಾನ್ಯವಾಗಿ ನನಗೇನಾದ್ರೆ ನಾವು ಅಲ್ಲಿ ಹೋಟೆಲ್ ನಿಂತ್ಕೊಂಡು ನಾವು ನೋಡ್ತೀವಲ್ಲ, ಇದಾದ ಮೇಲೆ
ಅಮೆರಿಕದಿಂದ, ಈಗ ನಿನ್ನೆ ಯಾರೋ ಶಿಕಾಗೋದಿಂದ ಬಂದಿದ್ರು, ಒಗ್ಗರಣೆ ಡಬ್ಬಿನ ನೋಡಿದೆ ನೋಡಿ ಡೀಟೇಲ್ಸ್ ಕೇಳುವಾಗ ಅವ್ರು ಹೇಳಿದ್ರು, ಕಂಟಿನ್ಯೂಸ್ ಆಗಿ ಅವ್ರು ಹೇಳಿದ್ರು, ನಾನು ಬಿಗಿನಿಂಗಿಂದ ಈ ಪ್ರೋಗ್ರಾಮ್ ನೋಡ್ತಾ ಇದ್ದೀನಿ ಅಂತ ಹೇಳಿದ್ರು. ಓಕೆ, ನಾವೇ ಮುಟ್ಟಾಡ್ರದೆ, ನಾವೇ ನೋಡಿಲ್ಲ ಅಂತ. ಇವಾಗ ನೋಡಿದ ಮೇಲೆ ಮತ್ತೆ ಗುರುಜಿದು ಪ್ರೋಗ್ರಾಮ್ ನೋಡ್ತಾ ಇದ್ವಿ. ಕೇಳಿ, ಓಹೋ, ಡಯಟ್ ಅಂತ ಹೇಳೋದಕ್ಕಿಂತ ಡಯಟ್ ಹೇಳ್ತಲ್ಲ ಸರ್, ಡಯಟ್ ಅಲ್ಲ, ಆರೋಗ್ಯದ ಬಗ್ಗೆ ಹೇಳ್ತೇವೆ ಸರ್. ಈ ರೆಸಿಪಿ ಇದೆಯಲ್ಲ, ರೆಸಿಪಿ ನನಗೆ ನೀವು ಬುಕ್ ತಂದು ತೋರಿಸಿದ್ರಿ, ಹೇಳಿ ಸರ್. ಒಂದು ಅರ್ಧಂಬರ್ಧ ತೋರಿಸಿ. ಹೌದು ಸರ್. ಫಸ್ಟ್ ಟೈಮ್ ನಾನು ನೋಡಿದವಾಗ ನಾವೆಲ್ಲ ಪ್ರಿಂಟ್ ಮಾಡಿಸಿದ್ದು ಬೇಕಾದಷ್ಟು ಮಾಡಿದ್ವಿ, ಬಟ್ ಈ ಪೇಪರ್ ಯಾರು ಯೂಸ್ ಮಾಡೋದಿಲ್ಲ. ಹೌದು ಸರ್, ಹೌದು ಸರ್. ಮತ್ತು ಯಾವುದೇ ರೆಸಿಪಿ ಆಗಲಿ ನಿಮಗೆ ನೋಡ್ಬೇಕಂತಿದ್ರೆ, ಅಂದರೆ ತಿನ್ಬೇಕಂತ ಅನಿಸ್ಬೇಕಂತಿದ್ರೆ ಪಿಕ್ಚರ್ ನೋಡಿದ ತಕ್ಷಣ ತಿನ್ಬೇಕಂತ ಅನಿಸ್ತದೆ. ಎಸ್ ಸರ್. ಅದು ಇದರಲ್ಲಿ ಫಸ್ಟ್ ನಾನು ನೋಡಿದ್ದು ಅದು. ಈಗ ನಾವು ಯೂಶಲಾಗಿ ಮಾರ್ಕೆಟಿಂಗ್ನಲ್ಲಿ ಫಸ್ಟ್ ನೋಡೋದೇ ಅಂಥದ್ದು. ನಮ್ಮ ಇದರಲ್ಲಿ ಫಸ್ಟ್ ನಾವು ಪಿಕ್ಚರ್ ಅಂತ ಹೇಳೋದು ಕಣ್ಣಿಗೆ ನೋಡಿದ ತಕ್ಷಣ ತಿನ್ನಬೇಕು. ಎಸ್ ಸರ್. ಇದು ನಿಮ್ಮ ಪುಸ್ತಕದಲ್ಲಿದೆ ಒಂದು. ಮತ್ತು ರೆಸಿಪೀಸು ನಾವು ಅವರು ಹೇಳುವಾಗ ಕೆಲವರದೆಲ್ಲ ಕೇಳಿದ್ದೀನಿ ನಾನು, ಬರ್ಕೊಳ್ಳೋಕ್ಕಾಗೋದಿಲ್ಲ. ನೀವು ಅಷ್ಟು ಫಾಸ್ಟಾಗಿ ತೋರಿಸ್ತೀರ, ನಿಮ್ಮ ಪ್ರೋಗ್ರಾಮ್ ಕ್ಲೋಸ್ ಮಾಡಿಬಿಡ್ತೀರ. ಇದರಲ್ಲಿ ಇದನ್ನಿಟ್ಕೊಂಡು ನಾವು ಮನೆಯಲ್ಲಿ ಮಾಡಬೇಕಂತ ಹೇಳಿದ್ರೆ ಭಾರಿ ಸುಲಭ. ಮತ್ತು ಈಗಿನ ಕಾಲದ ಬೈಕೋಬೇಡಿ, ಈಗಿನ ಕಾಲದ ಹುಡುಗಿಯರಿಗೆ ಅಡುಗೆ ಮಾಡಲಿಕ್ಕೆ ಬರೋದಿಲ್ಲ, ಅವರಿಗೆಲ್ಲ ಇಂಥ ಪುಸ್ತಕ ಬೇಕೇ ಬೇಕು. ಇದು ನಿಮ್ಮದು 500 ಅಲ್ಲ, ನೀವು 500 ಅಂತ ಹೇಳಿದ್ರಲ್ಲ. ಹೌದು ಸರ್. ನಿರಂತರವಾಗಿ ಇದನ್ನು ಮಾಡ್ತಾ ಇರಿ, ಪುಸ್ತಕ ಬರಿತಾ ಇರಿ, ಪ್ರೋಗ್ರಾಮ್ ಮಾಡ್ತಾ ಇರಿ. ಇದೇ ನಮ್ಮ ಆಶೆ. ಥ್ಯಾಂಕ್ ಯು ಸರ್. ನಮ್ಮ ಶ್ರೀನಿಧಿ ಪಬ್ಲಿಕೇಶನಿನ ನವೀನ್ ಅವರು ಈ ಪುಸ್ತಕ ಬಿಡುಗಡೆ ಮಾಡಿಸೋಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟು, ಸಾರ್ ಇವತ್ತು ಕೊಡಲೇಬೇಕು, ನಾವು ರಿಲೀಸ್ ಮಾಡಲೇಬೇಕು, ತುಂಬ ದಿವಸ ಅನ್ಕೊಂಡ್ಬಿಟ್ಟಿದ್ದೀವಿ ಅಂದ ತಕ್ಷಣ ಡೇ ನೈಟ್ ಕೆಲಸ ಕಷ್ಟಪಟ್ಟಿದ್ದಾರೆ ಅಂತ ಹೇಳಿದ್ರೆ, ಡಿಸೈನಿಂದ ಹಿಡಿದು ಒಂದು ವಾರ ಅವ್ರ ಮೋಷನ್ ನಿದ್ದೆ ಮಾಡಿಲ್ಲ ಅಂತ ಕಾಣುತ್ತೆ. ಪ್ಲೀಸ್ ಸರ್. ನಮಸ್ತೆ ಸರ್. ಇವರೇ ನಮ್ಮ ಪಬ್ಲಿಕೇಶನ್ನು, ಡಿಸ್ಟ್ರಿಬ್ಯೂಷನ್ನು, ಮಾರ್ಕೆಟಿಂಗು ಎಲ್ಲ ಇವರೇ ನೋಡ್ಕೊಳ್ತಾರೆ. ತೋಳಿ, ನಿಮ್ಮ ಪುಸ್ತಕ ಫಸ್ಟ್ ನಿಮಗೆ ಕೊಡ್ತಾ ಇದ್ದೀವಿ. ಏನೇನು ಯುಗಾದಿ ಹಬ್ಬಕ್ಕೆ ತುಂಬಾ ದೊಡ್ಡ ಉಡುಗೊರೆ ಕೊಡ್ತಾ ಇದೀವಿ. ನಮ್ಮ ಜಿ ಟಿವಿ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಇದನ್ನ ಅರ್ಪಣೆ ಮಾಡ್ತಾ ಇರೋದು ತುಂಬಾ ಖುಷಿ ಆಗ್ತಾ ಇದೆ. ಬಹಳ ದಿವಸದಿಂದ ನಮ್ಮ ಎಲ್ಲ ಕೌಂಟರ್ಗಳಲ್ಲಿ ಮುರಳಿ ಅವ್ರದ್ದು ಕಾರ್ಯಕ್ರಮಗಳು ತುಂಬ ಜೋರಾಗಿ ಬರ್ತಾ ಇರುತ್ತೆ. ಎಲ್ಲ ರೆಸಿಪೀಸು ನಮ್ಗೆ ಯೂಟ್ಯೂಬಲ್ಲಿ ನೋಡ್ಕೊಳಕ್ಕೆ ಬರಲ್ಲ, ಕಾರ್ಯಕ್ರಮ ಮಿಸ್ ಆಯಿತು, ಕರೆಂಟ್ ಇಲ್ಲ, ಏನೇನೋ ಪ್ರಾಬ್ಲಮ್ಮು, ಪುಸ್ತಕ ರೂಪದಲ್ಲಿ ಇಲ್ವಾ ಅಂತ ಬಹಳ ಜನ ತುಂಬ ಕೇಳ್ಕೊಂಡು ಹೋಗ್ತಾ ಇದ್ರು. ಅವ್ರಿಗೆಲ್ಲ ಈಗ ಯುಗಾದಿ ಹಬ್ಬದ ಒಂದು ಸಿಹಿ ಸುದ್ದಿಯನ್ನು ನೀವು ಕೊಟ್ಟಿದ್ದೀರಾ, ತುಂಬ ಸಂತೋಷ. ನವೀನ್, ಯುಗಾದಿ ಹಬ್ಬಕ್ಕೆ ಸಿಹಿ ಏನೋ ಕೊಟ್ರಿ, ಖಾರ ಯಾವಾಗ ಕೊಡ್ತೀರಾ? ಇವತ್ತು ಯುಗಾದಿ ಆಗೋಯ್ತು, ನಾಳೆ ಖಾರ ಯಾವಾಗ ಕೊಡ್ತೀರಾ ಅಂತ ಸದ್ಯದಲ್ಲೇ ಕೆಲಸ ನಡೀತಾ ಇದೆ. ಇನ್ನು ಒಂದು ಕೆಲವೇ ದಿನಗಳಲ್ಲಿ ಮಾಂಸಾಹಾರಿ ಅಡಿಗೆಗಳದ್ದು ಅದ್ರದ್ದು ಬರುತ್ತೆ. ಓಕೆ, ಅದೇ ನಮ್ಗೆ ಅದೇ ತುಂಬಾ ಇಂಪಾರ್ಟೆಂಟ್. ಯುಗಾದಿ ಮುಗಿದೋಯ್ತು, ಯುಗಾದಿ ಆಗೋಯ್ತು, ರಿಲೀಸ್ ಮಾಡ್ಬಿಟ್ರು ಮೈ ಅವರು. ಇನ್ನು ಉಳ್ಕೊಂಡಿರೋದು ಖಾರದ ಊಟದ ರೆಸಿಪಿ, ನಾನ್ ವೆಜ್ ರೆಸಿಪಿ. ಮೋಸ್ಟ್ಲಿ 17ನೇ ತಾರೀಕು ಏಪ್ರಿಲ್ ನಿಮ್ಮ ಕೈಲಿ ಸಿಗುತ್ತೆ. ಎರಡು ಇಲ್ಲಿ ಗ್ರೀನ್ ಇರಲ್ಲ, ರೆಡ್ ಇರುತ್ತೆ. ನಾನ್ ವೆಜ್ ರೆಸಿಪಿ 17ನೇ ತಾರೀಕು ನಿಮ್ಮ ಕೈಗೆ ಸಿಗುತ್ತೆ. ಜೊತೆಗೆ ಇದೆಲ್ಲಿ ಸಿಗುತ್ತೆ ನವೀನ್ ಇದು ಪುಸ್ತಕ? ಇಡೀ ಕರ್ನಾಟಕದಲ್ಲಿ ಎಲ್ಲ ಪ್ರಮುಖ ಪುಸ್ತಕದ ಅಂಗಡಿಗಳಲ್ಲಿ ಎಲ್ಲ ಕಡೆನೂ ಸಿಗುತ್ತೆ. ಅದರದ್ದು ಎಲ್ಲ ವ್ಯವಸ್ಥೆಗಳಾಗಿದೆ. ನೀವು ನಿಮ್ಮ ಹತ್ತಿರದ ಪುಸ್ತಕದ ಅಂಗಡಿಗಳಲ್ಲೇ ಅದನ್ನ ಕೊಂಡ್ಕೋಬಹುದು, ಹೇಳಿ ತೆಗೆದುಕೋಬಹುದು. ಕರ್ನಾಟಕದಲ್ಲಿ ಆಯ್ತು, ದುಬೈ, ಎಲ್ಲ ಕಡೆ ಹೊರದೇಶಗಳಲ್ಲೂ ಇದರ ವಿತರಣೆಗಳಿರುತ್ತೆ. ಅಲ್ಲಿರೋರಂಥವ್ರು ವೀಕ್ಷಕರು ಅಲ್ಲೇ ಕೇಳಿ ಪಡ್ಕೋಬಹುದು. ಅಂದ್ರೆ ಪ್ರಾಬ್ಲಮ್ ಇಲ್ಲ, ಎಲ್ಲ ಕಡೆ ಸಿಗುತ್ತೆ. ನ್ಯೂ ಜೆರ್ಸಿ, ಕ್ಯಾಲಿಫೋರ್ನಿಯಾ, ದುಬೈ, ಆಸ್ಟ್ರೇಲಿಯಾ ಎಲ್ಲ ಕೇಳ್ತಾ ಇದ್ದಾರೆ. ಖಂಡಿತ. ಆಮೇಲೆ ಸಕ್ಮತ್ ಅವ್ರೇನ ಬೇಕು ಅಂದ್ರೆ ನೀವು ಕಳ್ಸಿಕೊಡ್ತೀರಾ? ಖಂಡಿತ, ನಾವು ಶಿಪ್ಪಿಂಗ್ ಮಾಡಿ ಕಳಿಸ್ತೀವಿ, ಇಲ್ಲಿಂದ ಕಳಿಸ್ಕೊಡ್ತೀವಿ. ಒಂದು 50 ಬುಕ್ ಬೇಕು, 100 ಬುಕ್ ಬೇಕು ಅಂದ್ರೆ ಕಳ್ಸಿಕೊಡ್ತೀರಾ? ಓಕೆ, ಎಲ್ಲ ಮಾಹಿತಿಗಳನ್ನು ನವೀನ್ ಅವರು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ನವೀನ್. ಥ್ಯಾಂಕ್ ಯು ಸರ್, ತುಂಬಾ ಖುಷಿ ಆಗ್ತಾ ಇದೆ. ಇದೇ ರೀತಿ ಇನ್ನು 2, 3, 4 ಅಂತ ಭಾಗಗಳು ಮಾಡ್ತಾ ಇರಬೇಕು. ಜನರಿಗೆ ಅದನ್ನ ಕೇಳ್ತಾ ಇದ್ದಾರೆ, ಅಪೇಕ್ಷೆ ಪಡ್ತಾ ಇರೋದನ್ನ ಕೊಡ್ತಾ ಇದ್ದಾರೆ, ನಮಗೂ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸರ್, ಇದು ನಿಮ್ದು ಸರ್. ಥ್ಯಾಂಕ್ ಯು ನವೀನ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮ್ಮ ಯುಗಾದಿ ಹಬ್ಬಕ್ಕೆ ಮಯಾಸ್ ಅವರು, ಮುರಳಿ ಅವರೇ, ಇಷ್ಟೊಂದು ಕಷ್ಟಪಟ್ಟು ಕೆಲಸ ಮಾಡಿದ್ದೀರಾ. ಕೆಲಸ ಮಾಡಿಸ್ಕೊಂಡು ಸುಮ್ಮನೆ ಕಳಿಸ್ಬಾರ್ದು. ಯುಗಾದಿ ಹಬ್ಬದ ದಿನ ಏನಾದರೂ ಒಂದು ಗಿಫ್ಟ್ನ ಕೊಡಬೇಕು. ನಮ್ಮ ಮಯಾಸ್ ಅವರ ಅದ್ಭುತವಾದ ಒಂದು ಗಿಫ್ಟ್ ಹ್ಯಾಂಪರ್ನ ಕೊಟ್ಟಿದ್ದೀವಿ. ನಿಮ್ಮೆಲ್ಲ ಚೆಫ್ಗಳಿಗೂ ಕೊಟ್ಬಿಡಿ. ಹೋಟ್ಲವರು, ಅಡುಗೆಯವರು, ನಾವು ನಮಗೆ ಕೊಟ್ಕೋಬೇಕ್ರಿ, ನಮ್ಗಿನ್ಯಾರೀ ಕೊಡ್ತಾರೆ ಅಂತ ಮಯಾಸ್ ಅವರು. ಬನ್ನಿ ಪ್ಲೀಸ್. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಸಹ ಯುಗಾದಿ ಹಬ್ಬದ ಉಡುಗೊರೆಯನ್ನು ಕೊಟ್ಟು ಅದ್ಭುತವಾಗಿರುವಂಥ ನಮ್ಮ ಕನಸಿನ ಕೂಸಾದಂಥ ಒಗ್ಗರಣೆ ಡಬ್ಬಿ ಪುಸ್ತಕನ ಬಿಡುಗಡೆ ಮಾಡಿದೀವಿ. ಈಗ ತಗೋಣ ಸ್ಮಾಲ್ ಬ್ರೇಕ್ನ ನಂತರ ಬರ್ತಾ ಇದ್ದಾರೆ ಮಯಾಸ್ನ ಸಾಧಾರಣ ಮೈ ಅವರು ಅದ್ಭುತವಾದಂಥ ಯುಗಾದಿ ಹಬ್ಬದ ಒಂದು ಡಿಶ್ ಅನ್ನ ಮಾಡಿ ತೋರಿಸ್ತಾ ಇದ್ದಾರೆ. ಅಲ್ಲಿ ತನಕ ತಗೋಣ ಒಂದು ಪುಟ್ಟ ವಿರಾಮ. ಮುಂಡಕದ ಓಲೆ, ಇದು ಒಂಥರದ ಕ್ಯಾಕ್ಟಸ್. ಕಡುಬು ಅಂದರೆ ಗಟ್ಟಿ ಇರ್ತದೆ. ರಸಮಲೈಗೆ ನಿಮ್ಗೆ ಶೆಲ್ಫ್ ಲೈಫ್ ಇರೋದು ಜಸ್ಟ್ ನಿಮಗೆ 6 hours. 6 hours, ಹೌದು. ಅದ್ರ ಮೇಲೆ ಬರೋದಿಲ್ಲ. ಆ ರಸಮಲೈನ ನಾನು 1 ವರ್ಷ ಇಡುವಾಗ ಮಾಡ್ಕೊಟ್ಟಿದ್ದೀನಿ. ಅಬ್ಬಬ್ಬಬ್ಬಬ್ಬಬ್ಬ, ಕರೆಕ್ಟ್ ಸರ್. 2 ತಿನ್ನಕ್ಕಾಗಿ ಬಿಡಿ ಸರ್, ಇದು ಹಂಗನೇ ಸ್ವಲ್ಪ ಕಷ್ಟ ಆಗಿದೆ ಸರ್. ಇಲ್ಲ, ಅದಕ್ಕೆ ತುಪ್ಪ ಆಗ್ತಾ ಇದೆ ಸರ್. ಸರ್ ನಮಸ್ಕಾರ, ಬನ್ನಿ ಸರ್. ನಮಸ್ಕಾರ.
ನೋಡಿ ಒಂದು 5 ನಿಮಿಷ ಗ್ಯಾಪ್ ಕೊಟ್ಟು ತಿರ್ಗಾ ಕರ್ಸ್ಕೊಂಡಿದ್ದೀವಿ ನಿಮಗೆ. ನಿಮಗೆ ನಿಮ್ಮ ಮನೆಯವ್ರಿಗೆಲ್ಲರಿಗೂ ಸಹ ಯುಗಾದಿ ಹಬ್ಬದ ಶುಭಾಶಯಗಳು ಸರ್. ಏನು ಮಾಡ್ತಾ ಇದ್ದೀರಾ ಸರ್ ಇವತ್ತು? ನಮ್ಮಲ್ಲಿ ಸೌತ್ ಕನ್ನಡದಲ್ಲಿ ಯಾವತ್ತೂ ನಾವು ಸ್ವೀಟ್ ಭಾಳ ಕಮ್ಮಿ, ಒಂದು ಪಾಯಸ ಮಾಡ್ತೀವಿ ಅಷ್ಟೇ. ಹಾಂ, ಅದರ ಬದಲು ಖಾರ ಜಾಸ್ತಿ ಮಾಡ್ತೀವಿ. ಅವ್ರು ಮಾಡೋದಲ್ಲ, ಚಿತ್ರಾನ್ನ ಮಾಡ್ತೀವಿ ನಾವು. ಹೌದು ಸರ್. ಆಮೇಲೆ ಜೊತೆಯಲ್ಲಿ ನಾವೇನು ಮಾಡ್ತೀವಿ ಅಂದರೆ ಒಂದು ಮುಂಡುಕದ ಓಲೆ ಅಂತ ಸಿಗುತ್ತೆ. ಮುಂಡುಕದ ಓಲೆ ಅಂತ ಹೇಳಿ ನಮ್ಮ ಸೌತ್ ಕನ್ನಡದ ಭಾಷೆಯಲ್ಲಿ ಆ ಥರ ಕರೀತಾರೆ. ಹೇಳಿ ಸರ್. ಆ ಓಲೆನ ನಾವು ಆ್ಯಕ್ಚುಲಾಗಿ ಒಂದು ಪ್ರೋಸೆಸ್ ಮಾಡ್ತೀವಿ. ಓಲೆ ಅಂದ್ರೆ ಏನು ಸರ್? ಓಲೆ ಅಂದರೆ ನಿಮಗೆ ಮುಂಡುಕದ ಓಲೆ. ಇದು ಹೇಗಿರ್ತೈತೆ ಅಂತ ಹೇಳಿದ್ರೆ, ಇದು ಒಂದು ಥರದ ಕ್ಯಾಕ್ಟಸ್ ಇದು. ಓಕೆ ಓಕೆ. ಇದರಲ್ಲಿ ಸೈಡ್ಸಲ್ಲಿ ಮುಳ್ಳಿರ್ತದೆ. ಇದು ನಿಮಗೆ ಬೆಳೆಯೋದು ಆ್ಯಕ್ಚುಲಾಗಿ ನಿಮಗೆ ದಾರಿ ಮಧ್ಯದಲ್ಲಿ ಎಲ್ಲಿಯೂ ಮನೇಲಿ ಬೆಳೆಸೋದಿಲ್ಲ ಯಾರು. ಅದನ್ನು ನಾವು ತಗೊಂಬಂದು 2 ಕಡೆ ಕಟ್ ಮಾಡಿಬಿಟ್ಟು, ಓಕೆ ಸರ್, ಇದನ್ನು ಬಿಸಿನಲ್ಲಿ ಒಂದು 2 ಸತಿ ಬಿಸಿ ಮಾಡಿದ ತಕ್ಷಣ ಈ ಥರ ಬೆಂಡಾಗಿ ನಾವು ಹೇಳ್ದಾಗ ಕೇಳ್ತೀವಿ. ಇದನ್ನು ಸುತ್ತಬಿಟ್ಟು ನಾವು ಕಡುಬು ಮಾಡಲಿಕ್ಕೆ ಒಂದು ಕೊಟ್ಟೆ ಥರ ಮಾಡ್ತೀವಿ. ಆ ಕೊಟ್ಟೆಯಲ್ಲಿ ಬೇಯಿಸಿದ್ರೆ ನಿಮಗೆ ಕೊಟ್ಟೆ ಕಡುಬು. ಆ ಕೊಟ್ಟೆ ಕಡುಬಿನ ಪರಿಮಳನೇ ಬೇರೆ ಅದು. ಅದೇ ಇಲ್ಲೆಲ್ಲ ಸಿಗುತ್ತಾ ನಮ್ಗೆ ಎಲೆ ಮಾಡ್ಕೊಂಡು? ಇಲ್ಲಿ ಮಂಗಳೂರು ಸ್ಟೋರ್ಸಲ್ಲಿ ಸಿಗುತ್ತೆ. ಈ ಮುಂಡುಕದ ಓಲೆ ಕೊಟ್ಟೆ ಕಡುಬು ಮಾಡಕ್ಕೆ ಅಂತ ನೀಡಿ. ಮುಂಡಕದ ಓಲೆ, ಕೊಟ್ಟೆ ಕಡುಬು, ಮಾವಿನಕಾಯಿ ಚಟ್ನಿ. ಬೇಕಾಗುವ ಸಾಮಗ್ರಿಗಳು: ದೋಸೆ ಹಿಟ್ಟು, ಮುಂಡಕದ ಓಲೆ, ಮಾವಿನಕಾಯಿ, ತೆಂಗಿನಕಾಯಿ ತುರಿ, ಬ್ಯಾಡ್ಗೆ ಮೆಣಸಿನಕಾಯಿ, ಇಂಗು, ಸಾಸಿವೆ, ಉದ್ದಿನ ಬೇಳೆ, ಕರಿಬೇವು, ಉಪ್ಪು, ಕೊಬ್ಬರಿ ಎಣ್ಣೆ. ವೆಜ್ಗೆ ತಿನ್ನಕ್ಕೆ ಚೆನ್ನಾಗಿರುತ್ತೆ ಸರ್. ಸುಮ್ಮನೆ ಕೇಳ್ತಾ ಇದ್ದೀನಿ ಸರ್. ಆ ಕೊಟ್ಟೆ ಕಡುಬು ನೋಡಿದಾಗ ನಾನು ಅನ್ಕೊಳ್ತೀನಿ ತುಂಬಾ ಸರಿ, ಇದಕ್ಕೆ ಚಟ್ನಿ ಬದಲು ಬೇರೆ ಕೊಟ್ಟಿದ್ರೆ ತುಂಬಾ ಚೆನ್ನಾಗಿರ್ತಾ ಇತ್ತು. ನಾವು ಚಟ್ನಿನೇ ಕೊಡೋದು. ಇವ್ರು ಚಟ್ನಿ ಕೊಡ್ಲಿ, ನಾವು ಯುಗಾದಿ ಹಬ್ಬದ ದಿನ ಚಟ್ನಿ, ಮಾರನೇ ದಿನ ಅದಾದ್ಮೇಲೆ ಹೇಳ್ತೀನಿ ಬಿಡಿ. ಓಕೆ ಸರ್, ಶುರು ಮಾಡೋಣ ಸರ್. ಬನ್ನಿ. ಇದು ಉದ್ದಿನ ಬೇಳೆ ಮತ್ತು ಅಕ್ಕಿಯನ್ನು ಸಮ ಪ್ರಮಾಣದಲ್ಲಿ ಹಾಕಿ ಹಿಂದಿನ ದಿನ ರುಬ್ಬಿ ಇಟ್ಟಿರ್ತಕ್ಕಂಥ ಹಿಟ್ಟು, ಇದನ್ನ ಹಾಕಿ ಆ ಕಡುಬನ್ನ, ಕೊಟ್ಟೆ ಕಡುಬನ್ನ ಮಾಡುವಂಥದ್ದು. ಏನು ಸರ್, ಕುಕ್ಕರ್ ಇದು ಕುಕ್ಕರ್. ಇದರಲ್ಲಿ ಕೊಟ್ಟೆ ಕಟ್ಟಿದ್ಮೇಲೆ ಈ ಥರ ಬರ್ತದೆ. ಈ ಥರ ಬರ್ತದೆ ಇವ್ರೆ ಕೆಳಗಡೆ ನಿಮಗೆ. ಇದು ನಮ್ಮಲ್ಲಿ ನಾವು ಆ್ಯಕ್ಚುಲಿ ಏನು ಮಾಡ್ತೀವಿ ಅಂದರೆ, ತೆಂಗಿನ ಗರಿ ಇದೆಯಲ್ಲ, ಹೌದು ಸರ್, ಆ ಗರಿನಲ್ಲಿ ನಿಮಗೆ ಒಳಗಡೆ ಬರ್ತದೆ ಈ ಥರ ಬರ್ತದೆ. ಅದನ್ನೇ ಕಡ್ಡಿ ಥರ ಯೂಸ್ ಮಾಡ್ತೀವಿ. ಚೆನ್ನಾಗಿದೆ ಸರ್. ಇದು ಲೋಟ ಥರನೇ ಇದೆ. ಬಟ್ ಸೋರಲ್ಲ ಅಲ್ಲ ಸರ್ ಇದು? ಸೋರಲ್ಲ. ಇದು ಬೇಸಿಕಲಿ ಏನಂತ ಹೇಳಿದ್ರೆ, ಇದರಲ್ಲಿ ಉದ್ದಿನ ಬೇಳೆಯಿಂದ ನಿಮಗೆ ಆ್ಯಂಟಿ ಆಕ್ಸಿಡೆಂಟ್ ಇದೆ. ಓಕೆ ಸರ್. ಆ್ಯಂಟಿ ಆಕ್ಸಿಡೆಂಟ್ ರಿಲೀಸ್ ಮಾಡಲಿಕ್ಕೆ ದಿಸ್ ವಿಲ್ ಹೆಲ್ಪ್. ಈ ಎಲೆ ಹೆಲ್ಪ್ ಆಗುತ್ತೆ. ಈ ಎಲೆನೆಲ್ಲ ತಿಂದವರಿಗೆ ಕ್ಯಾನ್ಸರ್ ಯಾವತ್ತೂ ಬರೋದು. ಕೇಳಿಸ್ಕೊಳ್ರಿ, ಈ ಎಲೆ ಎಲ್ಲ ಹಿಂದಿನ ಕಾಲದಲ್ಲಿ ಅವೆಲ್ಲ ಸುಮ್ಮನೆ ಏನೋ ಮಾಡ್ಕೊಂಡಿಲ್ಲಪ್ಪ. ಏನೋ ಎಲೆ ಬೀದಿಲಿ ಸಿಕ್ಬಿಡ್ತು, ಅದು ಕಟ್ಬಿಟ್ಟೆಲ್ಲ ಮಾಡ್ಕೊಳಕ್ಕೆ ಅವ್ರೇನು ಹುಚ್ಚಿರಲ್ಲ. ಅಲ್ಲಿ ಏನೋ ಒಂದು ಇರುತ್ತೆ, ಅದ್ರ ಬಗ್ಗೆ ನಾವು ತಿಳ್ಕೊಂಡಿರಲ್ಲ ಅಷ್ಟೇನೆ. ಸೋರಲ್ಲ ತಾನೆ ಸರ್ ಅದು? ಇಲ್ಲ. ಅಂದ್ರೆ ಈ ಉದ್ದಿನ ಬೇಳೆ ನೀರು ಹಾಕು ನಾವು ಕಲ್ಸ್ಕೊಂಡಿಲ್ಲ, ಗಟ್ಟಿ ಗಟ್ಟಿಯಾಗಿ ಇದೇ ಥರ. ಕಡುಬು ಅಂದರೆ ಗಟ್ಟಿ ಇರ್ತದೆ. ವೆಯ್ಟ್ ಹಾಕಬಾರ್ದು. ವೆಯ್ಟ್ ಹಾಕುವಂಗಿಲ್ಲ. ನಿಮಗೆ ಇದು ಸ್ಟೀಮ್ ಬರ್ಲಿಕ್ಕೆ ಶುರು ಆದ ತಕ್ಷಣ ಓಕೆ ಸರ್, ಸಣ್ಣದು ಮಾಡಿಬಿಟ್ಟು ಮೀಡಿಯಮ್ ಇದರಲ್ಲಿ ಅರ್ಧ ಗಂಟೆ ಮಾಡಬೇಕು. ಯಾಕೆಂದರೆ ನಿಮಗೆ ಕಡುಬು ನಿಮಗೆ ದೊಡ್ಡದಿರೋದ್ರಿಂದ ಅಷ್ಟು ಬೇಯಬೇಕಲ್ಲ. ಯೂಶ್ವಲಾಗಿ ಅದನ್ನು ಬೆಂದಿದ್ದೆಲ್ಲ ನೋಡ್ಕೋಬೇಕಾದ್ರೆ ಮತ್ತೆ ಓಪನ್ ಮಾಡಿ ನೋಡ್ಬೋದು. ಓಪನ್ ಮಾಡಿ ನಿಮಗೆ ಸ್ಪೂನ್ನ ರಿವರ್ಸ್ ಮಾಡಿ ಹಾಕ್ತೀವಿ. ಓಕೆ, ಸ್ಪೂನಿಗೆ ಅಂಟ್ಕೊಳ್ಳದೆ ಇದ್ದರೆ ಹಾಗೆ ಬೆಂದಿದೆ ಅಂತ. ಓಕೆ ಓಕೆ ಓಕೆ. ಇದಕ್ಕೆ ಸೈಡ್ಸ್ ಏನು ಮಾಡ್ಕೊಡ್ತೀರಾ? ಸೈಡ್ಸ್ ನಿಮಗೆ ಸಾಮಾನ್ಯವಾಗಿ ಇದಕ್ಕೆ ನಮಗೆ ಈ ಹಬ್ಬಕ್ಕೆ ನಾವು ಯುಗಾದಿ ಹಬ್ಬಕ್ಕೆ ನಾವು ನಿಮಗೆ ಮಾಮೂಲಾಗಿ ಮಾವಿನಕಾಯಿ ಚಟ್ನಿ ಮಾಡ್ತೀವಿ ಸರ್. ಹಾಗೆ ತುಂಬ ಜನಕ್ಕೆ ಒಂದು ಪ್ರಶ್ನೆ ಇತ್ತು, ನಿಮಗೆ ಕೇಳಬೇಕಾಯ್ತು ಅಂದ್ಕೊಳ್ತಾ ಇದ್ವಿ. ತುಂಬ ಜನ ಏನು ಅನ್ಕೊಂಡ್ಬಿಟ್ಟಿದ್ದಾರೆ ಅಂದರೆ, ನನಗೆ ಪರ್ಸನಲಾಗಿ ಸಿಕ್ತಾಗ ಕೇಳುವಂಥ ಪ್ರಶ್ನೆಗಳು, MTR ನಿಮ್ಮದೇನಾ, ಮೈಯಾಸು ನಿಮ್ಮದೇನಾ, ಅಥವಾ ಎಲ್ಲಿ ನಾವು ತಗೋಬೇಕು ಅನ್ನೋ ಕನ್ಫ್ಯೂಷನು ತುಂಬ ಜನಕ್ಕಿನ್ನ ಇದೆ. ಇದರಲ್ಲಿ ಕನ್ಫ್ಯೂಷನ್ ಇರೋದು ಕರೆಕ್ಟು, ಇಲ್ಲ ಅಂತ ಹೇಳೋದಿಲ್ಲ. ಎಸ್ ಸರ್. ಆದರೆ 2007ರವರೆಗೆ ನಂದಾಗಿತ್ತು. MTR 2007ಕ್ಕೆ ನಾನು ಕೊಟ್ಟಾಯಿತು. ಓಕೆ ಸರ್. ಕೊಟ್ಟ ಮೇಲೆ 5 ವರ್ಷ ಸುಮ್ಮನೆ ಇದ್ದೆ. ಆವಾಗ ಇದರಲ್ಲಿ ಏನೇನು ಪ್ರಾಬ್ಲಮ್ಸ್ ಇತ್ತು ಅದಷ್ಟನ್ನು ನಿಮಗೆ ರಿಸರ್ಚ್ ಮಾಡಿಬಿಟ್ಟು ಸಾಲ್ವ್ ಮಾಡಿಬಿಟ್ಟು ಹೊಸ ಕಂಪನಿ ಮಾಡಿದೆ, ಮೈಯಾಸ್. ಓಕೆ. ಇವತ್ತೀಗ ಮೈಯಾಸಿಗೂ ಮತ್ತು MTRಗೂ ಸಂಬಂಧನೇ ಇಲ್ಲ. ಟೆಕ್ನಾಲಜಿ ಕಂಪ್ಲೀಟ್ ಡಿಫ್ರೆಂಟ್ ಇದೆ. ಅದು ನಾನೇ ಮಾಡಿದ್ದು, ಬಟ್ ಅದರ ಇಂಪ್ರೂವ್ಮೆಂಟ್ ಇಲ್ಲಿ ಮಾಡಿದ್ದು. ಓಕೆ, ಏನಾಗ್ತೀರಿ ತುಂಗ? ಮಾವಿನಕಾಯಿ, ಆಮೇಲೆ ತೆಂಗಿನಕಾಯಿ. ಓಕೆ ಸರ್. ನಮ್ಮಲ್ಲಿ ಸೌತ್ ಕನ್ನಡ ಅಡುಗೆಯಲ್ಲಿ ಯಾವತ್ತೂ ತೆಂಗಿನಕಾಯಿ ಇದ್ದೇ ಇರ್ಬೇಕು ಸರ್. ಆಯ್ತಾ? ಓಕೆ. ಇವಾಗ ಮೆಣಸಿನ್ಕಾಯಿ ಹಾಕೋದು ಸರ್? ಉಪ್ಪು, ಇಂಗು. ಉಪ್ಪು, ಬ್ಯಾಡಗಿ ಮೆಣಸಿನಕಾಯಿ, ನಂತರ ಅದಕ್ಕೆ ಹಿಂಗೆ. ಒಗ್ಗರಣೆ ಹಾಕಿ ಒಗ್ಗರಣೆ ಹಾಕಿ ಸರ್.
ಒಗ್ಗರಣೆ ಕೊಟ್ಟೆ ಕೊಡ್ತೀರಲ್ಲ ಸರ್ ನೀವು? ಬೇಕೇ ಬೇಕಲ್ಲ ಸರ್? ಸಾಮಾನ್ಯವಾಗಿ ನಿಮಗೆ ಚಟ್ನಿ ಎಲ್ಲ ಚಟ್ನಿಗೂ ನಾವು ಉದ್ದಿನಬೇಳೆ ಒಗ್ಗರಣೆ. ಹೌದಾ ಸರ್? ಓಕೆ. ಅಂದರೆ ಇದಕ್ಕೆ ತೆಂಗಿನ ಎಣ್ಣೆ, ಇದಕ್ಕೆ ಆ್ಯಕ್ಚುಲಾಗಿ ನಿಮಗೆ ಟಿಪಿಕಲ್ ಕೊಬ್ಬರಿ ಎಣ್ಣೆ ನಮ್ಮ ಕಡೆ ಕೊಬ್ಬರಿ ಎಣ್ಣೆಲ್ಲಿ ಒಗ್ಗರಣೆ ಅಂದರೆ ಸೇಮ್ ನಿಮ್ಮ ಸ್ಟೈಲ್ ಒಟ್ಟಾಗುತ್ತೆ. ಅದೇ ಸ್ಟೈಲ್ ಮಾಡಿ ತೋರಿಸ್ತೀನಿ. ಓಕೆ 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 ಓಕೆ. ಹಾಕ್ತಾ ಇದ್ದೇನೆ. ಈಗ ಎಣ್ಣೆ ಕಾದಿದೆ. ಓಕೆ. ಇದಕ್ಕೆ ಸಾಸಿವೆ, ಓಕೆ, ಆಮೇಲೆ ಉದ್ದಿನಬೇಳೆ, ಅದ್ರ ನಂತರ ಕರಿಬೇವು, ಮೆಣಸಿನ್ಕಾಯಿ. ಹಿಂಗೆ ಬೇಡವಾ ಸರ್ ಇದಕ್ಕೆ? ಇದಕ್ಕೆ ಬೇಡ, ಅದಕ್ಕೆ ಹಾಕಿದ್ದೀವಿ. ಮೇನ್ ಇದಕ್ಕೆ ಹಾಕಿದ್ದೀವಲ್ಲ. ಓಕೆ ಸರ್. ಒಗ್ಗರಣೆ ಬೇಕಾಗಿಲ್ಲ. ಹೋಲಿ ಬೇಕು. ಆಹಾ, ಮೀನಕಾಯಿಯ ಚಟ್ನಿ ಹಾಗೆ ಆಫ್ ಮಾಡ್ಲಲ್ಲ ಸರ್ ಇದನ್ನ? ಹಾಂ ಮಾಡಿ. ಓಕೆ ಸರ್, ಇದು ತಣ್ಣಗೂ ಆಗಿದೆ, 30 ನಿಮಿಷ ಆಗೋಗಿದೆ. ತೆಗೆದು ನೋಡೋಣ. ತೆಗಿಬೋದು. ತೊಳಿ ತುಂಗವ್ರೆ, ಅದೇನು ತೆಗಿತೀರ ತೆಗಿರಿ. ಆಗಿದೆಯಲ್ಲ? ಆಗಿದೆ ಸರ್. ಕರೆಕ್ಟ್ ಸರ್, ಎರಡೇ ತಿನ್ನಕ್ಕಾಗಿ ಬಿಡಿ ಸರ್. ಇದು ಇದ್ರ ಮೇಲೆ ಆಗೋದಿಲ್ಲ. ಆಗಲ್ಲ ಸರ್. ಬಿಸಿಯಲ್ಲಿ ತೆಗಿಬೇಕಂದ್ರೆ 1-2 ಸತಿ ಹೀಗೆ ಮಾಡಿದ್ರೆ ಇದು ಬಿಟ್ಕೊಳ್ತದೆ. ಓಹೋ, ಬಂದೇ ಬಿಡು ಸರ್. ಇದು ನಿಮಗೆ ಸೌತ್ ಕೇಂದ್ರದಲ್ಲಿ ಎಲ್ಲರ ಮನೆಯಲ್ಲೂ ಮಾಡ್ತಾರೆ ಯುಗಾದಿ ಹಬ್ಬ. ನಾವೇನು ಮಾಡ್ತೀವಿ ಅಂದರೆ ಹೇಳಿ ಸರ್, ಸೆಂಟ್ರ್ ಪೋರ್ಷನ್ ಇದೆಯಲ್ಲ, ಇದನ್ನ ಅಗಲ ಮಾಡ್ಕೊಳ್ತೀವಿ. ಓಕೆ, ಮಾಡ್ಕೊಂಡು ಅದ್ರ ಮಧ್ಯದಲ್ಲಿ ತುಪ್ಪ ಹಾಕ್ಬೇಕು. ಓಹೋ, ಅದ್ಭುತ ಅದ್ಭುತ. ಹಾಕಿ ಸರ್, ಅದು ನೋಡೋಣ. ಡಿಸೈಡ್ ಆಗ್ಬಿಡಿ ಸರ್. ನಮ್ಮಲ್ಲಿ ತುಪ್ಪದ ಬದಲಿಗೆ ನಾವು ತೆಂಗಿನೆಣ್ಣೆ ಹಾಕ್ತೀವಿ. ಹಂಗಾರೆ ಸ್ವಲ್ಪ ಕಷ್ಟ ಆಗಿದೆ. ಇಲ್ಲ, ಅದಕ್ಕೆ ತುಪ್ಪ ಹಾಕ್ತಾ ಇದ್ದೀವಿ. ಎಸ್ ಸರ್. ಇದು ಜೊತೆಲಿ ಕಾಂಬಿನೇಷನ್ ಚಟ್ನಿ. ಇದು ಅದೇನು ಸರ್? ಅದು ಮಿಡಿ ಉಪ್ಪಿನಕಾಯಿ, ಅಪ್ಪೆ ಮಿಡಿ ಅಂತ ಹೇಳ್ತೀವಿ. ಓಹೋ, ನಿಮಗೆ ಗೊತ್ತಿದೆಯಲ್ವ? ಅಪ್ಪೆ ಮಿಡಿ ಅಂತ ಹೇಳಿದ್ರೆ ಒಂದು ಪರ್ಟಿಕ್ಯುಲರ್ ವೆರೈಟಿ. ನಿಮ್ಗೆ ಅದರಲ್ಲಿ ಒಂದು 50-90-60 ವೆರೈಟಿ ಇದೆ. ಓಹೋ, ಇದು ಒಂದು ಪರ್ಟಿಕ್ಯುಲರ್ ವೆರೈಟಿ. ಇದರಲ್ಲಿ ಅಂದರೆ ಒಂದು ಸರ್ತಿ ನೀವು ಕಡಿದ್ರೆ, ಬಾಯಿನಲ್ಲಿ ಕಡಿದ್ರೆ ಇಡೀ ದಿನದವರೆಗೆ ನಿಮಗೆ ಬಾಯಿನಲ್ಲಿ ಆ ಪರಿಮಳ ಉಳಿತದೆ. ಒಂದು ಕೊಡಪ್ಪ ಫಸ್ಟು, ಕೊಡಪ್ಪ ಇಲ್ಲಿ. ಒಳ್ಳೆ ಕತೆ ತುಂಗ. ನೀನು ಎಲ್ಲ ಮನೆ ತೊಗೊಳಕ್ಕೆ ನೋಡಪ್ಪ. ನೀನು ಪಿಂಕ್ ಎಲ್ಲ ನೋಡಿದ್ರೆ ಭಾಳ ಕಷ್ಟ. ನಿಮ್ಗೆ ಯಾಕೆ? ಅಲ್ಲ, ನೀವು ನಾವು ಕೊಡೋಣ. ಯುಗಾದಿ ಹಬ್ಬದ ಕಡುಬು, ಮ್ಯಾಂಗೋ ಚಟ್ನಿ ಮತ್ತು ಅಪ್ಪೆ ಮಿಡಿ ಉಪ್ಪಿನಕಾಯಿ ಕಾಂಬಿನೇಷನ್ ಸೌತ್ ಕೇಂದ್ರದ್ದು. ತಿಂದು ನೋಡಿ. ತಿನ್ನೋದಕ್ಕಿಂತ ಮೊದಲೇ ತಿಂತಾ ಇದ್ದೀನಿ ಸರ್. ಅದ್ಭುತವಾದ ಉಪ್ಪಿನಕಾಯಿ ಎಲ್ಲ ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀನಿ. ಈ ಯುಗಾದಿ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ಇದನ್ನ ನಮ್ಮ ಸದಾನಮಯ್ಯ ಅವರು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ನಿಮ್ಮಲ್ಲಿ ನೀವೇ ಮಾಡ್ಕೊಳ್ಳಿ. ಮುಂಡಕದ ಓಲೆ ಕೊಟ್ಟೆ ಕಡುಬು ಮಾವಿನಕಾಯಿ ಚಟ್ನಿ ಮಾಡುವ ವಿಧಾನ. ದೋಸೆ ಹಿಟ್ಟನ್ನು ಸುತ್ತಿದ ಮುಂಡಕದ ಓಲೆಯ ಕೊಟ್ಟೆಗೆ ಹಾಕಿ ಇಡ್ಲಿ ಕುಕ್ಕರ್ನಲ್ಲಿಟ್ಟು ಅರ್ಧ ಗಂಟೆ ಬೇಯಿಸಿ. ಮಿಕ್ಸಿ ಜಾರ್ಗೆ ತುರಿದ ಮಾವಿನಕಾಯಿ, ತೆಂಗಿನಕಾಯಿ ತುರಿ, ನೀರು ಹಾಕಿ ರುಬ್ಬಿ ಜೊತೆಗೆ ಬ್ಯಾಡಗಿ ಮೆಣಸಿನಕಾಯಿ, ಉಪ್ಪು, ಇಂಗು ಹಾಕಿ ಗ್ರೈಂಡ್ ಮಾಡಿ ಚಟ್ನಿ ತಯಾರಿಸಿಕೊಳ್ಳಿ. ಚಿಕ್ಕ ಪ್ಯಾನ್ಗೆ ಕೊಬ್ಬರಿ ಎಣ್ಣೆ, ಸಾಸಿವೆ, ಉದ್ದಿನಬೇಳೆ, ಕರಿಬೇವು, ಬ್ಯಾಡಗಿ ಮೆಣಸಿನಕಾಯಿ ಹಾಕಿ ಒಗ್ಗರಣೆ ಮಾಡಿ ಚಟ್ನಿಗೆ ಹಾಕಿ. ಈಗ ಮಾವಿನಕಾಯಿ ಚಟ್ನಿ ಜೊತೆ ಮುಂಡಕದ ಓಲೆ ಕೊಟ್ಟೆ ಕಡುಬು ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸದಾನಂದಮಯ್ಯ ಅವರು ಅದ್ಭುತವಾಗಿರುವಂತ ಈ ಕೊಟ್ಟೆ ಕಡುಬು ಮಾವಿನಕಾಯಿ ಚಟ್ನಿ, ಅದ್ರ ಪಕ್ಕ ಮಿಡಿ ಮಾವಿನಕಾಯಿ, ಓಹೋ ಅದ್ಭುತ ಕೊಟ್ಬಿಟ್ಟಿದ್ದೀರಾ. ಆದರೆ ಇವಾಗ ತಿನ್ನಕ್ಕಾಗಲ್ಲ. ಒಳ್ಳೆ ಹೊಸ ಒಂದು ಅಡುಗೆನ ತೋರಿಸ್ಕೊಟ್ಟಿದ್ದೀರಾ. ನಿಮ್ಮ ಎಲ್ಲ ಕೆಲಸಗಳನ್ನು ಬಿಟ್ಟು ನಮ್ಮ ಜೊತೆ ಕಳೆದಿದ್ದೀರಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಭಟ್ರೆ ನಮಸ್ಕಾರ, ಬನ್ನಿ ಸರ್. ನಮಸ್ತೆ. ನಮಸ್ಕಾರ ಸರ್. ನಿಮ್ಗೋಸ್ಕರ ಕಾದು 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 ಅಂತೂ ಬಂದ್ರು ಅನ್ನೋ ಖುಷಿ ಆಯ್ತು ಸರ್ ನಮಗೆ. ಹಬ್ಬ ಬೆಳಿಗ್ಗೆ ಸ್ವಲ್ಪ ಬೇಗ ಎದ್ಬಿಟ್ಟು ಅದಕ್ಕೆ ಲೇಟ್ ಆಯ್ತು. ಎಲ್ಲಿ ಸರ್ ಬೇಗ ಆಗ್ತೀರಾ ಸರ್ ನೀವು? ಬೆಳಗ್ಗೆ ನೋಡಿ ಹಿಂಗೆ ಯುಗಾದಿ ಹಬ್ಬದ ದಿನ ಸುಳ್ಳಲ್ಲ ಸರ್ ನೀವು. ಅವತ್ತೊಂದು ದಿವಸ ಯಾವತ್ತು ಬೇಗ ಎಬ್ಸಿದ್ರಿ, ಇವತ್ತಿಷ್ಟು ಲೇಟು ನೋಡಿ ಸರ್. ತುಂಬಾ ಹೊತ್ತಿಂದ ತುಂಬಾ ಜನಗಳು ಕಾಯ್ತಾನೆ ಇದ್ರು. ಭಟ್ರು ಬರ್ತಾರೆ. ತುಂಬಾ ಕಾರ್ಯಕ್ರಮ ಹಾಕೊಂಡಿದ್ವಿ ಸರ್ ನಿಮ್ಗೋಸ್ಕರ. ಥ್ಯಾಂಕ್ ಯು. ಮೊದಲಿಗೆ ನಿಮ್ಗೆ ಹಬ್ಬದ ಶುಭಾಶಯ. ಪ್ರತಿಯೊಬ್ಬ ವೀಕ್ಷಕರಿಗೂ ಹಬ್ಬದ ಶುಭಾಶಯ. ಓಕೆ, ಹೊಸ ವರ್ಷದಲ್ಲಿ ವಾಸ್ತು ಪ್ರಕಾರ ಚೆನ್ನಾಗಾಗ್ಲಿ. ವಾಸ್ತು ಚೆನ್ನಾಗಿತ್ತು ಅಂದ್ರೆ ಎಲ್ಲ ಚೆನ್ನಾಗಾಗತ್ತೆ ಅಂತಾರೆ. ಭೂಮಿನಲ್ಲಿ ದೇವರು, ರಾಜಕಾರಣ, ಧರ್ಮ, ರಿಯಲ್ ಎಸ್ಟೇಟ್, ವೈನ್ ಶಾಪ್ ಮಾತ್ರ ಕಾಸು ಮಾಡೋದು. ನೆಕ್ಸ್ಟ್ ಬರೋ ದೊಡ್ಡ ದಂಧೆನೆ ವಾಸ್ತು. ಅದನ್ನ ನಾವು ಮಾಡೋಣ. ಓಕೆ, ಸ್ಟಾಪ್. ಭಟ್ರೆ, ವಾಸ್ತು ಪ್ರಕಾರ ಮಾತಾಡೋದಕ್ಕಿಂತ ಮೊದಲು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಚೆಫ್ಗಳೆಲ್ಲ ವಿಶೇಷವಾದ ಅಡುಗೆಗಳನ್ನ ನಿಮಗೋಸ್ಕರ ಮಾಡಿದ್ದಾರೆ. ಇದು ಯುಗಾದಿ ಹಬ್ಬಕ್ಕೆ ನಿಮ್ಗಿಷ್ಟ ಅಂತ ಹೇಳಿ ಒಳ್ಳೆ ಒಂದು ಮಾವಿನಕಾಯಿ ಹಾಕಿ ಮಾಡಿರ್ತಕ್ಕಂಥ ಚಿತ್ರಾನ್ನ,
ಇದು ಪಚಡಿ, ಇದು ಸುಚಿತಾ ಅವ್ರಿಗೆ ಮಾಡಿ ನಿಮಗೋಸ್ಕರ ಕೊಟ್ಟಿದ್ದಾರೆ. ಮೊದಲಿಗೆ ಇದನ್ನ ಮಾಡಿದವರಿಗೆ ನನ್ನ ಧನ್ಯವಾದ. ಬರೀ ಒಂದು ಕಾಳು ತಿಂದಿದ್ದಕ್ಕೆ ಈ ರೇಂಜು ಮಿಷೆ ಏರ್ತಾ ಇದೆ. ಅಲ್ಲೊಂದೇನೋ ಇದೆ. ಇಲ್ಲ ಸರ್, ಇದು ಸದಾನಂದ ಮಯ್ಯ ಅವ್ರು ಬಂದಿದ್ರು. ಎಂಥದ್ದು ಮಾರಾಯ, ಬಂದೇ ಬರ್ತಾರೆ ಅವರು ಅಂತ. ಅವರು ಕೊಟ್ಟೆ ಕಡುಬು, ನಮ್ಗೆ ಇಷ್ಟವಾದಂಥ ಕೊಟ್ಟೆ ಕಡುಬು ಅವ್ರು ತಿಂದೇ ತಿಂತಾರೆ ಅಂತೇಳಿ ಮಾವಿನಕಾಯಿ ಚಟ್ನಿ, ಕೊಟ್ಟೆ ಕಡುಬು, ಅದಕ್ಕೊಂದು ಮಿಡಿ ಉಪ್ಪಿನಕಾಯಿ. ಮಯ್ಯರಿಗೂ ನನ್ನ ಕಡೆಯಿಂದ ಒಂದು ಹೃತ್ಪೂರ್ವಕ ಧನ್ಯವಾದ. ಥ್ಯಾಂಕ್ ಯು ಸರ್, ನನಗೋಸ್ಕರ ಪ್ರೀತಿಯಿಂದ ಮಾಡಿದ್ದೀರಿ, ನನ್ನ ತಂಡಕ್ಕೋಸ್ಕರ ಮಾಡಿದ್ದೀರಿ. ಇದರ ರುಚಿ ನಿಮ್ಗೆ ಗೊತ್ತೇನ್ರಿ ಮುರಳಿ? ಇಲ್ಲ, ಖಂಡಿತವಲ್ಲ ಗೊತ್ತಿಲ್ಲ ಸರ್. ನಿಮ್ಗೆ ಮಾಡ್ಕೊಟ್ಟಿದ್ದೇವೆ, ನನ್ಗೆ ಹೆಂಗೆ ಸರ್ ಗೊತ್ತಾಗುತ್ತೆ? ತಿಂದೇ ಇಟ್ಟಿದ್ದೀನಿ ಸರ್. ತಿನ್ನಿ ಒಂದು. ಎಸ್ ಸರ್, ಫಸ್ಟ್ ನೀವು ಟೇಸ್ಟ್ ಮಾಡಿ ಸರ್. ಇದು ಪಕ್ಕಾ ಕರಾವಳಿ. ಹೊಟ್ಟೆಯಲ್ಲಿ ಹಾಕಿ ಕಡುಬನ್ನ ಬೇಯಿಸಿ ಅದ್ರ ಮೇಲೆ ತುಪ್ಪ ಹಾಕಿದ್ದಾರೆ. ಎಸ್, ಅದು ಮಧ್ಯದಲ್ಲಿ ತುಪ್ಪ ಹಾಕಿದ್ದಾರೆ. ಯಾವತ್ತೂ ಬಿಡಕ್ಕಾಗದೆ ಇರೋ ಕಾಂಬಿನೇಷನ್. ಹೌದು. ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದ ಮೈಯರಿಗೆ. ನಾನು ಒಂದು ಕೆಲಸ ಮಾಡ್ತೇನೆ ರೀ ಈಗ. ಹೇಳಿ ಸರ್. ಇದ್ರ ಜೊತೆ ಒಂದು ಐಟಮ್ ಸಾಂಗ್ ಥರದ್ದು ಒಂದು ಐಟಮ್ ಮಿಕ್ಸ್ ಮಾಡೋದು. ಹೌದಾ? ಅದೇ ಡೈರೆಕ್ಟರ್ ಅದಕ್ಕೆ ರೀ. ನೋಡಿ, ನಮ್ಗೆ ಯಾರ್ಯಾರು ಈ ವರ್ಡ್ ಗೊತ್ತಿತ್ತಾ? ಈ ಮಾವಿನಕಾಯಿ ಚಿತ್ರಾನ್ನಕ್ಕೆ ಹೇಳಿ ಸರ್. ಮತ್ತೆ ಈ ಕೊಟ್ಟೆ ಕಡುಬಿಗೆ ಹೇಳಿ ಸರ್. ಈ ಧಾರವಾಡ ಸೀಮೆಯಲ್ಲಿ ಮಿರ್ಚಿ ಅಂತ ಕರಿತೀವಿ. ಓಕೆ ಸರ್. ಆ ಮಿರ್ಚಿ ಮಾಡ್ಬೋದಾ ನಾನು? ಅಯ್ಯೋ ಸರ್, ನೀವು ಮಾಡ್ಬೋದೇನೋ. ಮೆಣಸಿನ್ಕಾಯಿ ಮಾಡ್ಕೊಂಡು ಇನ್ನೂ ಬೇಕಾದಷ್ಟು ಕೆಲಸ ಇದೆ ಸರ್ ನಿಮ್ಗೆ. ಇನ್ನು ಕಳಿಸೋ ವ್ಯವಸ್ಥೆನೇ ಇಲ್ಲ. ಆಯ್ತು ಮಾಡುವ. ಆಯ್ತು, ಬಲಗೈಯಲ್ಲಿ ಸ್ಟವ್ ಹಚ್ಚಿ. ಸರ್, ಫಸ್ಟ್ ಏನೇನು ತಂದಿದ್ರೆ ಹೇಳ್ಬಿಡಿ ಸರ್ ಮಾಡಕ್ಕೆ. ಮೆಣಸಿನಕಾಯಿ ಬಜ್ಜಿ ಬೇಕಾಗುವ ಸಾಮಗ್ರಿಗಳು: ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಕಡಲೆ ಹಿಟ್ಟು, ಓಂಕಾಳು, ಮೊಸರು, ಅಡುಗೆ ಸೋಡಾ, ಅಚ್ಚ ಖಾರದ ಪುಡಿ, ಉಪ್ಪು, ಎಣ್ಣೆ. ಹಿಂಗೆ ಪಾತ್ರೆ ಇಟ್ಬಿಟ್ರಲ್ರಿ, ಅದರ ಹಾಕಿ ಇದಕ್ಕೆ. ಹಾಕೋಣ ಇಡಿ ಸರ್, ಬಿಸಿ ಆಗ್ಲಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಈಗ ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಬಿಟ್ರೆ ಗಮನ ಅದು ಕೊಟ್ಟೋಗುತ್ತೆ ಸರ್. ವಾಸ್ತು ಪ್ರಕಾರ ಸಿನಿಮಾ ಯಾವ್ದು ಬಿಡುಗಡೆ ಆಗ್ತದೆ? ಈ ಬರೋ ಏಪ್ರಿಲ್ 2ನೇ ತಾರೀಕು ರಾಜ್ಯಾದ್ಯಂತ ಬಿಡುಗಡೆ ಆಗ್ತದೆ. ಅದು ಈ ಹಬ್ಬದ ನಮ್ಮ ತಂಡದ ಮತ್ತೆ ಸಮಸ್ತ ಕನ್ನಡಾಭಿಮಾನಿಗಳ ಬೆಲ್ಲದ ಸುದ್ದಿ. ನನಗೆ ಗೊತ್ತಿರೋ ಪ್ರಕಾರ ನೀವು ಜ್ಯೋತಿಷ್ಯ ವಾಸ್ತು ಎಲ್ಲ ನಂಬಲ್ಲ. ನಾನು ಯಾರೋ ಒಂದು 2-3 ಇನ್ಫಾರ್ಮೇಶನ್ ಪ್ರಕಾರ ಭಟ್ರು ಏನೋ ಜ್ಯೋತಿಷಿ ಎಷ್ಟು ಹೇಳ್ಬಿಡ್ತೀರಾ, ವಾಪಸ್ ಅಷ್ಟೇ ಬೈದಾಕ್ಬಿಡ್ತಾರೆ ನಿಮ್ಗೆ ಅಂತ ಹೇಳ್ತಿದ್ರು. ನಾಳೆ ಅದೆಲ್ಲ ಬೈತಾ ಇರೋಕೆಪ್ಪ ಅವರು ಪಿಕ್ಚರ್ ಅಷ್ಟೇ ವಾಸ್ತು ಪ್ರಕಾರ ನಂಬಲ್ಲ. ಅಂದ್ರೆ ಈಗ ಜ್ಯೋತಿಷ್ಯ ನಾನೇ ನಿಮ್ದು ಭವಿಷ್ಯ ಹೇಳ್ತೀನಿ ಅಂತ ತಿಳ್ಕೊಳ್ಳಿ. ಹೇಳಿ ಸರ್. ಮುಂದಿನ ವರ್ಷ ಹಿಂಗಾಗುತ್ತೆ, ಅದ್ರ ಮುಂದಿನ ವರ್ಷ ಹಿಂಗಾಗ್ಬಿಡುತ್ತೆ, ಮುಂದಿನ ವಾರ ಹಿಂಗಾಗ್ಬಿಡುತ್ತೆ. ಓಕೆ, ಅದು ಆಗೋದೇ ಹೌದಾದಲ್ಲಿ ಅದನ್ನ ತಿಳ್ಕೊಂಡೇನ್ ಮಾಡಬೇಕು? ಓಕೆ, ಒಂದು ಅದು ಪಾಯಿಂಟ್. ಓಕೆ ಸರ್. ಇನ್ನೊಂದು ವಾಸ್ತು ಒಂದು ನಂಬೋದು ನಮ್ಮದೇ ಇರೋದು ಅಂತಲ್ಲ. ವಾಸ್ತು ನಮ್ಮ ಮನಸ್ಸಲ್ಲಿ ಇರ್ತದೆ. ಓಕೆ, ನಮ್ಮ ಮನಸ್ಸಿನ ಕಟ್ಟಡ ನೆಟ್ಟಿಗಿದ್ದು ಬಿಟ್ರೆ ಬದುಕು ನೆಟ್ಟಿಗಿರುತ್ತೆ ಅನ್ನೋದು ಒಂದು ಪುಟಾಣಿ ಸಂದೇಶ ಇದೆ ಸಿನಿಮಾದಲ್ಲಿ. ಸಂದೇಶ ಇದೆ. ಮನಸ್ಸು ಯಾವತ್ತು ಬಹಳ ಮುಖ್ಯ. ಮನಸ್ಸು ಕ್ಲೀನಾಗಿ ಅಚ್ಚುಕಟ್ಟಾಗಿ ಯಾವುದೇ ಗೋಡೆಗಳು ಕಟ್ಕೊಳ್ಳೋದೇ ಇದ್ದು ಬಿಟ್ರೆ ಮನುಷ್ಯನ ಬದುಕು ನಿರಾಳ ಅಂತ ಒಂದು ಮೆಸೇಜ್ ಇದೆ ಸಿನಿಮಾದಲ್ಲಿ, ಸೋ ಕಾಲ್ಡ್ ಮೆಸೇಜ್. ಆಮೇಲೆ ವಾಸ್ತು ಆ್ಯಕ್ಚುಲಿ ಇರೋದು ಮನಸ್ಸಲ್ಲಿ, ಬಿಲ್ಡಿಂಗಲ್ಲ. ಮನಸ್ಸು ಕ್ಲೀನ್ ಆಗಿದ್ರೆ ಬಿಲ್ಡಿಂಗ್ ಹೇಗಿದ್ರು ನಡೆಯುತ್ತೆ. ಈಗ ಅಡುಗೆ ಮನೆ ಹೆಂಗಿದ್ರು ನಾವು ಮಾಡೋರು ಮುಖ್ಯ ಆಗ್ತೀವಿ, ಗಾಡಿ ಹೆಂಗಿದ್ರು ಓಡಿಸೋರು ಮುಖ್ಯ ಆಗ್ತಾರೆ. ಹೌದು, ಹಾಗೆ. ಓಕೆ, ಈಗ ನಾನು ಕೆಟ್ಟದಾಗ ಮಾಡಿದ್ರೆ ನೀವು ತಿಂದು ಕೆಟ್ಟದಾಗೆ ಬೈತೀನಿ. ಪ್ರೋಗ್ರಾಮಲ್ಲಿ ಏನೋ ಚೆನ್ನಾಗಿದೆ ಅನ್ಬೋದು, ಬಟ್ ಆಮೇಲೆ ಅದ್ರ ಒಂದು ಬೋಂಡಾ ಕೊಟ್ಟ ಬಡ್ಡಿ ಮಗ ತಿನ್ನಕ್ಕಾಗ್ಲಿಲ್ಲ ಅಂತ 4 ಜನ ಕೇಳಿದ್ವಿ ನೀವು. ಇಲ್ಲ ಗೊತ್ತಾಗ್ಬಿಡುತ್ತೆ, ನಾವು ತಿನ್ಬೇಕಾದ್ರೆ ಗೊತ್ತಾಗ್ಬಿಡ್ತೀವಿ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳೋದೇ ಬೇಕಾಗಿಲ್ಲ. ಇಲ್ಲ, ಆ ರೀತಿ ಗಾಬರಿ ಬಿಡ್ಬಿಡಿ, ತುಂಬಾ ಚೆನ್ನಾಗಿ ಮಾಡ್ತೀವಿ. ಇಲ್ಲ ಗೊತ್ತಿದೆ. ಮೊದಲಿಗೆ ಇದು ನನ್ನ ಕ್ರೂಡ್ ಮೆಥಡ್. ಇದು ಒಂದು 4-6 ಬೆಳ್ಳುಳ್ಳಿನ ಜಜ್ಜಿ ಹಾಕಿರೋದು ಹಾಕಿದ್ದೀನಿ. ಓಕೆ ಸರ್. ಆಮೇಲೆ ಒಂದಿಷ್ಟು ಓಂ ಕಾಳು. ಓಕೆ, ಹೀಗೆ ಉಜ್ಜಿ ಇದನ್ನ ಹಾಕೋದು. ಓಕೆ, ಇದೊಂದು ಸ್ವಲ್ಪ ಸುಡಬೇಕು ಅಂತ ಪದ್ಧತಿ. ಓಕೆ, ಅದಕ್ಕೋಸ್ಕರ ಕಾದ ಎಣ್ಣೆ. ಇದು ಕಾದಿದೆಯೋ ಇಲ್ಲೋ ಅಂತ ಗೊತ್ತಾಗಕ್ಕೆ ಒಂದು ಸಾಂಪ್ರದಾಯಿಕ ಮೆಥಡ್. 1-2 ಹನಿ ನೀರು ಹೊಡೆದು ನೋಡ್ಬೇಕು, ಇನ್ನೊಂದು ಚೂರು ಕಾಯ್ಬೇಕು. ನೀವು ಸ್ವಲ್ಪ ಕಾಯ್ಬೇಕಾ ಸರ್? ಹೌದು, ಅದೊಂಥರ ನಿರ್ಮಾಪಕರು ಇದ್ದಂಗೆ. ನಿರ್ಮಾಪಕರು ಇನ್ನೂ ರೆಡಿ ಆಗಿಲ್ಲ, ಫುಲ್ ಟಪ್ ಅನ್ಬೇಕು. ಓಕೆ, ನಿರ್ಮಾಪಕರಿಂದ ರೆಡಿ ಆಗಿಲ್ಲ, ಎಣ್ಣೆ ಇನ್ನು ಕಾದಿಲ್ಲ. ಅದು ನಿಮ್ದು ಒಂದು ವಾಸ್ತು ಪ್ರಕಾರದಲ್ಲಿ ನೀವು ಬರೆದಿರುವಂತ ಒಂದು ಹಾಡು ತುಂಬಾ ಜನಪ್ರಿಯವಾದಂತ. ಸ್ವಲ್ಪ ಅದ್ರ ಬಗ್ಗೆ 3-4 ಬರೆದಿದ್ದೀನಿ. ಅದರಲ್ಲಿ ಜನಪ್ರಿಯವಾಗಿರೋದು ನಾನು 2 ತಿಂಗಳಿಂದ ನೋಡಿದಾಗಲೇ 1 ಲಕ್ಷ ಚಿಲ್ಲರೆ ಲೈಕ್ ಸಿಕ್ತು ಅದಕ್ಕೆ. ಅವು 4ಕ್ಕೂ ಅಷ್ಟೇ ಜನಪ್ರಿಯತೆ ಇದೆ. ನೀವು ಆಮೇಲೆ ಕೇಳಿಲ್ಲ, ನಾನೇನು ಮಾಡಲಿ. ಓಕೆ ಸರ್, ನೀವು ಹೇಳ್ತಿರೋದು ಪ್ರಾಯಶಃ ಸಿಂಪ್ಲಿ ಮೆಟ್ ಹರ್ ಸಮ್ಟೈಮ್ಸ್ ಕ್ರ್ಯಾಕ್ಡ್ ಸಿಂಗಲ್ ಮೀನಿಂಗ್. ಎಸ್ ಸರ್. ಅದು ಜಗ್ಗೇಶ್ ಮತ್ತೆ ಪರುಲ್ ಯಾದವ್ ಅವ್ರ ಮೇಲೆ ಮಾಡಿರೋ ಸಾಂಗ್ ಅದು. ಓಕೆ ಸರ್.
ಅದು ಶುರು ಆಗೋದು ವಿಚಿತ್ರ ಭಾಷೆಯಿಂದ. ಯಾಕಂದ್ರೆ ಆ ವಿಚಿತ್ರ ಭಾಷೆ ಯಾಕಿದೆ ಅಂದ್ರೆ ವಾಸ್ತೇನೆ ಅನ್ನೋ ಒಂದು ಕಾಲ್ಪನಿಕ ದೇಶ ಇದೆ ಸಿನಿಮಾದಲ್ಲಿ. ಓಹೋ, ಅದೆಲ್ಲಿ ನೀವು ಎಲ್ಲಿ ಹುಡುಕಿದ್ರು ಸಿಗಲ್ಲ, ಗೂಗಲಲ್ಲಿ ಇಲ್ಲ, ಭೂಪಟದಲ್ಲಿ ಇಲ್ಲ, ಭೂಪಟದಲ್ಲಿ ಇಲ್ಲ ಅದು. ಓಕೆ ಸರ್. ಅದನ್ನ ಅಲ್ಲಿ ಒಂದಿಷ್ಟು ಜನ ಮಾತಾಡೋ ಭಾಷೆಯಿಂದ ಅದು ನಾವೇ ಸೃಷ್ಟಿ ಅಂದ್ರೆ ಇತ್ತದು ಮುಂಚೆ ತುಂಬ ಜನ ಮಾತಾಡ್ತಾರೆ, ನಾವು ಇದಕ್ಕೆ ಅಳವಡಿಸ್ಕೊಂಡಿದ್ದೀವಿ. ಅದು ಶುರು ಆಗೋದಿಲ್ಲ ಆಸ್ತ್ರದುಲಯಕ ಮುನಿ ಸಲತಿ ಸದಮೋಸ್ತ್ರ ಲೇಕ್ರು ಬಾಕ್ರ ಹಿಂಗೇನೇನೇನೋ ಲಸ್ಕ ಪುಸ್ಕ ಅಂತೆಲ್ಲ ಬಂದ್ಬಿಟ್ಟು ಆಮೇಲೆ ಸಾಂಗ್ ಶುರು ಆಗುತ್ತೆ. ಆಸ್ತ್ರದುಲಯಕ ಮುನಿ ಕಾಯಮಿಕ ಮೊನಾಸೋ Simply met her sometimes back. I cracked a single meaning joke. ಅದು ಪ್ರೀತಿ ಹಾಡ, ಪೊರ್ಕೆ ಹಾಡ, ಜಜ್ಮೆಂಟೇ ಇಲ್ಲ ಅದರಲ್ಲಿ. ಒಂದ್ ಕಡೆ ತುಂಬಾ ಪರಿಶುದ್ಧವಾದ ಕನ್ನಡ ಲೈನ್ ಬರುತ್ತೆ, ಕಾವ್ಯವು ಕಾಣದ ಪಂಚೇತರ ಉಟ್ರು ಬಿಟ್ರು ಒಂದೇ ಅಂತ. ಸೊ ಈ ಥರದ್ದೆಲ್ಲ ಅಷ್ಟು ಎಕ್ಸ್ಪ್ರೆಸಿವ್ ಆಗಿ ಆಕ್ಟ್ ಮಾಡ್ತಾರಲ್ಲ ಅವರು ಜಗ್ಗೇಶ್ ಅವರು, ಅವ್ರನ್ನ ನೋಡೋದೇ ಒಂದು ದೊಡ್ಡ ಮಜಾ. ಮತ್ತೆ ಪೊರುಲ್ನ ನೋಡೋದು, ಆಕೆ ಬ್ಯಾರಿಗೆ ಆಗ್ಬಿಟ್ಟಿದ್ದೆ ಹುಡುಗಿ ಅಂತಲೇ ಪಾಪ್ಯುಲರ್. ಹೌದೌದು. ಈ ಕಂಗ್ಲೀಷ್ ಹಾಡಲ್ಲಿ ಅವರಿಬ್ಬರ ಅಭಿನಯ ಕುಣಿತ ಮತ್ತೆ ಒಂದಿಷ್ಟು ಜನ ಫಾರಿನ್ ಡ್ಯಾನ್ಸರ್ಸ್ ಮತ್ತೆ ಗ್ರಾಫಿಕ್ಸ್ ಎಲ್ಲ ಸೇರಿ ಅದರದ್ದು ಖದರೆ ಬೇರೆ. ರೆಡಿ ರೆಡಿ. ಈ ಟಾಯ್ಲೆಟ್ ಅಲ್ಲಿ ಕೂತ್ಕೊಳ್ಳೋಕೆ ಮುಂಚೆ ಮತ್ತೆ ಬೋಂಡ ಬಿಡೋಕೆ ಮುಂಚೆ ನಲ್ಲಿ ನೀರು ಬರ್ತಾ ಅಲ್ಲಿ ನೋಡ್ಬೇಕು, ಬೆಂಕಿ ಆನ್ ಆಗಿದೆ ಇಲ್ಲಿ ನೋಡ್ಬೇಕು. ನೀವ್ ಆನ್ ಮಾಡಿದ್ರಿ ಅದಕ್ಕೆ ಡೌಟ್. ಬೇಕಿತ್ತ ಭಟ್ರೆ ಇದೆಲ್ಲ ನಮ್ಗೆ? ಯುಗಾದಿ ಹಬ್ಬದ ದಿನದೆಲ್ಲ ಬೇಕಿತ್ತ ನಮ್ಗೆ? ಓಕೆ, ಪದ್ಧತಿ ಪ್ರಕಾರ ಒಂದಿಷ್ಟು ಸುಟ್ಟಿದೆ ವೀಕ್ಷಕರೇ, ತುಂಬ ಜಾಸ್ತಿನೂ ಸುಡಬಾರ್ದು. ಇದಕ್ಕೆ ಒಂದು ಚಿಟಿಕೆ ನೀರು ಹಾಕಿ, ಈ ರುಚಿಗೆ ತಕ್ಕಷ್ಟು ಉಪ್ಪು ಅಂತ ನಮ್ಮ ಹಳೆಯ ಅಡುಗೆ ಪುಸ್ತಕದಲ್ಲಿ ಬರೀತೀವಿ. ಹೌದು ಸರ್. ಅದು ಯಾವತ್ತೂ ನಮ್ಗೆ ಎಷ್ಟು ಅಂತ ಗೊತ್ತಾಗಲ್ಲ. ಅದಕ್ಕೆ ನಾನೊಂದು ತುಂಬ ಪುರಾತನವಾದೊಂದು ಐಡಿಯಾ ಮಾಡ್ತಿದ್ದೆ. ಹೇಳಿ ಸರ್. ಈಗ 10 ಜನ ಇದ್ದೀವಿ ಅಂದರೆ ನಾವು ಒಂದು 20 ಬಜ್ಜಿ ಮಾಡ್ತೀವಿ ಅಂದರೆ ಆ 20 ಬಜ್ಜಿಗೆ ಇಷ್ಟು ಹಾಕಾಗ್ಬೋದಾ ಅಂತ ಒಂದು 2-3 ಸತಿ ಹಿಡಿದು ನೋಡೋದು ಹಿಂಗೆ. ಓಕೆ, ಇದು ಸೀನ್ ಬರ್ದಂಗೆ ಇಷ್ಟು ಉದ್ದ ಇದ್ರೆ ಕರೆಕ್ಟಾ? ಓಕೆ. ಯಾಕಂದ್ರೆ ಉಪ್ಪು ಕಮ್ಮಿ ಆದ್ರೆ ತಿನ್ಬೋದು, ಜಾಸ್ತಿ ತಿನ್ನಕ್ಕಾಗಲ್ಲ. ಅದಕ್ಕೊಂದು ಸ್ವಲ್ಪ ಕಮ್ಮಿ ಆದ್ರೂ ಪರವಾಗಿಲ್ಲ, ಕಮ್ಮಿ ಆದ್ರೆ ಒಂದು 2 ಬೈಬೋದು, ಜಾಸ್ತಿ 2 ಬಜ್ಜಿಗೆ ಮಾತ್ರ ಕಡಿಮೆ ಮಾಡ್ಕೊಂಡು ಆಮೇಲೆ ಸ್ವಲ್ಪ ಹಾಕೋಬಹುದು. ಜಾಸ್ತಿ ಆದ್ರೆ 20 ಜನ ಬೈತಾರೆ. ಓಕೆ ಸರ್. ಅದಕ್ಕೆ ನಿಮ್ಮನ್ನೇ ನಾವೀಗ ಬಲಿಪಶು ಮಾಡೋದಕ್ಕೆ ಸ್ವಲ್ಪನೇ ಹಾಕೊಳ್ತೀರಾ? ಸ್ವಲ್ಪ ಒಬ್ರಿಗೆ ಇಷ್ಟು ಸಾಕು ಅಂತ ಹಾಕಿ, ಇಬ್ಬರಿಗೆ ಇಷ್ಟು ಸಾಕು. ಓಕೆ, 3 ಜನಕ್ಕೆ 14, 15, 16, 17, 18. ತುಂಬ ಕಮ್ಮಿ ಹಾಕಿದ್ದೀನಿ ವೀಕ್ಷಕರೇ, ನೀವು ಜಾಸ್ತಿ ಹಾಕ್ಬಿಡ್ಬೇಡಿ. ಓಕೆ, 18ಕ್ಕೆ ನಿಲ್ಲಿಸ್ಬಿಟ್ಟೆ ಅಂದ್ರೆ ಒಂದು 20-25 ಬೋಂಡ ಆಗೋಷ್ಟು ಕೆಪಾಸಿಟಿ ಇದಕ್ಕಿದೆ ಅಂತ ಅಂದ್ಕೊಂಡು. ಓಕೆ ಸರ್. ಕೊನೆಯದಾಗಿ ಒಂದು ಎಕ್ಸ್ಟ್ರಾ ಇರಲಿ ಅಂತ. ಈಗ ಇದನ್ನ ಹೀಗೆ ಮಾಡೋದಲ್ಲಿ ಉಪ್ಪು ಸ್ವಲ್ಪ ಕರಗ್ತು ಅಂತ ಮನಸ್ಸಲ್ಲೇ ಅಂದ್ಕೋಬಹುದು. ಒಂಚೂರು ಮೊಸರು, ಯಾಕೆಂದ್ರೆ ಈ ಕಡಲೆ ಹಿಟ್ಟು ಸ್ವಲ್ಪ ಹುಳಿ ಬಂದ್ರೆ ನಾವು ಈ ಬಜ್ಜಿಗೆ ಖಾರ ಆಲ್ರೆಡಿ ಇದೆ. ಓಕೆ ಸರ್. ಇದು ಬಾಂಬು. ಓಕೆ, ಎಲ್ಲೋ ಹೊಡಿಯುತ್ತೆ ಹೇಳಕ್ಕಾಗಲ್ಲ. ಹೊಡಿಯುತ್ತೆ ಸರಿಯಾದ ಜಾಗಕ್ಕೆ ಹೊಡಿಯುತ್ತೆ ಸರ್. ಅದು ಹಬ್ಬದ ದಿನ ಖಾರ ಇದೆ, ಉಪ್ಪು ಹಾಕಿದ್ವಿ, ಒಂದು ಹುಳಿ ಅಂಶ ಇರಲಿ ಅನ್ನೋ ಕಾರಣಕ್ಕೆ ಒಂದು ಸ್ವಲ್ಪ ಮೊಸರು ಹಾಕಿದ್ವಿ ಸರ್. ಆಮೇಲೆ ಈ ಹೋಟ್ಲುಗಳಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಈ ಸೋಡಾನ ತಿನ್ನೋ ಸೋಡಾ, ಹೌದು ಸರ್, ಅದನ್ನ ಹಾಕ್ತಾರೆ. ನಾವು ತೀರಾ ಎಮರ್ಜೆನ್ಸಿ ಮಾಡಬೇಕು ಅಂದಾಗ ಒಂದು ಚಿಟಿಕೆ ಸೋಡಾನ ಹಾಕೋದ್ರಲ್ಲಿ ತಪ್ಪಿಲ್ಲ. ಅದು ಹೊಟ್ಟೆಗಂತ ಹಾನಿಕರ ಅಲ್ಲ, ತುಂಬ ಹಾಕಿದ್ರೆ ಹಾನಿಕರ. ಒಂದು ಚಿಟಿಕೆ ಹಾಕಿದ್ದೀನಿ. ಇದೆಲ್ಲದು ನೀರು ಮೊಸರು ಇರೋದ್ರಿಂದ ಒಂದು ಸ್ವಲ್ಪ ಹಿಂಗೆ ಮಾಡ್ಕೊಂಡು ಹಿಂಗೆ ಕಣ್ಣು ಮುಚ್ಕೊಂಡು ಯಾವ್ದಾದ್ರು ಹಳೆ ಹಾಡು ನೆನೆಸ್ಕೊಂಡ್ರೆ ಕರ್ಕೋಗ್ಬಿಟ್ಟು. ಹೇಳಿ ಸರ್, ಹಳೆ ಹಾಡು ಹಂಗೆ ಹೇಳಿ ಸರ್. ಯಾವ್ದಾರು ಮನೆಗೆ 4 ಮೂಲೆ ನಮ್ಮ ವಾಸ್ತು ಪ್ರಕಾರದ್ದೇ ಹಾಡು. ಓಕೆ, 4 ಮೂಲೆ ಮನೆಯದು. ಮೂಲೆಗೊಬ್ಬ ದೇವರು, ದೇವರಿಗೆ ಹಾಕೋ ಮಂಕು, ಇಲ್ಲಿ ಹಾಕಿಟ್ರಿ ಟ್ಯಾಂಕ್. ಫಸ್ಟ್ ಟೈಮು ನಿಮ್ಮ ಸಿನಿಮಾ ಹೊರದೇಶದಲ್ಲಿ ಶೂಟಿಂಗ್ ಮಾಡಿದ್ದು ಅಂತ? ಹೌದು, ಹೊಸದು ಏನಾದ್ರು ಬ್ಯಾಕ್ಗ್ರೌಂಡ್ ಬೇಕು ಅಂತ ತುಂಬ ಓದಾಡ್ತಿದ್ದೆ. ಇಲ್ಲಿ ವಾಸ್ತುನ ಮಾಡೋಕ್ಕೆ ಹೋದ್ರೆ ಇಲ್ಲಿ ಚಾನೆಲ್ಗೆ 2 ಬೀದಿಗೆ 4 ಜನ ವಾಸ್ತುಶಾಸ್ತ್ರಜ್ಞರಿದೆ. ಈಗ ನಿಮ್ಮ ಮನೆಗೆ ನಾನು ವಾಸ್ತು ಮಾಡಕ್ಕೆ ಬಂದ್ರೆ ಆಲ್ಮೋಸ್ಟ್ ತಿಳ್ಕೊಂಡಿರ್ತಾರೆ ನೀವು. ಇದು ದೇವ್ ಮೂಲೆ ಅಲ್ಲ ರೀ, ಇಲ್ಲಿ ಕುಬೇರ್ ಮೂಲೆ, ಇಲ್ಲಿ ಯಾಕ್ರಿ ಬಾತ್ರೂಮ್ ಇಟ್ಟಿದ್ದೀರಿ ಅಂದರೆ ಅದೇ ಸಾರ್ ಇದು ಈ ಮೂಲೆ ಅಲ್ಲ, ನಾನು ಓದ್ಕೊಂಡಿದ್ದೀನಿ ಅಂತೀರಿ. ಓಕೆ,
ಈ ಥರ ಎಲ್ಲರಿಗೂ ಒಂದು ವಾಸ್ತು ಪ್ರಜ್ಞೆ ಸಮಾಜದಲ್ಲಿ ಬೆಳೆದಿದೆ ಇವಾಗ. ಇಲ್ಲಿ ಟೋಪಿ ಹಾಕೋದು ಕಷ್ಟ ಅಂತ ಹೇಳ್ಬಿಟ್ಟು ಕಥಾನಾಯಕರಿಬ್ಬರು ವಾಸ್ತೇನಿಯ ಅನ್ನೋ ಕಾಲ್ಪನಿಕ ದೇಶಕ್ಕೆ ಹೋಗ್ತಾರೆ. ಅಲ್ಲಿ ಹೋಗಿ ಒಬ್ಬ ಇಂಡಿಯನ್ಗೆ ಟೋಪಿ ಹಾಕ್ತಾರೆ, ಅದು ಅನಂತನಾಗ್. ಓಹೋ. ಹಾಂ, ಇನ್ನೊಂದು ಬಿಟ್ಟಿದೆ ಅವಾಗ ಈ ಮೈಯರು ಮಾಡಿರೋ ಒಂದು 2 ಚಿಟಿಕೆ ಖಾರದ ಪುಡಿನ ಇದಕ್ಕೆ ಹಾಕ್ತಾ ಇದೆ. ಓಕೆ. ಈಗ ಇದರ ಹೊಟ್ಟೆಯನ್ನು ಸಣ್ಣ ಪ್ರಮಾಣದಲ್ಲಿ ಸೀಳಿ, ಓಕೆ ಸರ್, ಅದು ಸಿಡಿಯದಂತೆ ನೋಡಿಕೊಳ್ಳಬೇಕಾದ ಜವಾಬ್ದಾರಿ ಅಡಿಗೆ ಮಾಡುವ ಪ್ರಭೃತಿಯ ಮೇಲೆ ಇರುತ್ತದೆ. ಓಕೆ. ಅದು ಒಂದೆರಡು ಸೀಳಲ್ಲ, ನೀವು ಹತ್ರ ನಿಂತ್ಕೊಳ್ಳಿ. ಹೌದಾ ಸರ್? ಎಗಿರ್ತೀರಾ? ಏನೋ ಒಂದು ದಾರಿ ಮಾಡ್ತೀರಾ ಸರ್ ನೀವು ಹೊಸ ವರ್ಷದ ದಿನ? ಕೆಲವೊಂದು ಹಾಗೆ ಬಿಟ್ಟಿದ್ದೀನಿ. ರಿಸ್ಕ್ ಇರಬೇಕು ಯಾವತ್ತು ಅಡುಗೆಯಲ್ಲಿ. ಒಂದು ಚಟ್ ಅಂತ ಸೌಂಡ್ ಮಾಡಬೇಕು, ಇಲ್ಲಾಂದ್ರೆ ಅಡುಗೆ ಬರುತ್ತೆ ಅಂತಲೇ ಅನ್ಸಲ್ಲ. ಇಂಥ ಒಂದು ಮೂಲ ಪಾಕಕ್ಕೆ ಈಗ ಒಂದೊಂದನ್ನೇ ಸೇರಿಸ್ತಾ ಹೋಗೋಣ. ಓಕೆ ಸರ್. ಮೊದಲಿಗೆ ಕಡಲೆ ಹಿಟ್ಟು. ಓಕೆ. ಇದಕ್ಕೆ ಚೂರು ನೀರು ಹಾಕಿ ಇದನ್ನ ಗೊಟಾಯಿಸೋದು ಅಂತಾರೆ. ಹಾಂ, ಗೊತ್ತಾಯ್ತು ಸರ್. ಓಕೆ ಸರ್, ನಿಮ್ಮ ಸಿನಿಮಾದಲ್ಲಿ ಜಗ್ಗೇಶ್ ಅವರ ಪಾತ್ರ ಏನು? ಅವರು ಒಂದು ಕ್ರಿಕೆಟ್ ಬ್ಯಾಟ್ ಕಂಪನಿಯ ಮಾಲೀಕರು ಆಗೋಕ್ಕೆ ವಾಸ್ತೇನೆಯಾಗಿ ಹೋದವರು. ಆ ಕಂಪನಿ ದೇಶ ಪಾಲಾಗಿ ಲಾಸ್ ಆಗಿ ಈಗ ಸೊಳ್ಳೆ ಬ್ಯಾಟ್ ಮಾರ್ತಿರ್ತಾರೆ ವಾಸ್ತೇನಿಯದಲ್ಲಿ. ಓಹೋ. ಅವರನ್ನ ಹುಡ್ಕೊಂಡು ನಮ್ಮ ಕರ್ನಾಟಕದಿಂದ ರಕ್ಷಿತ್, ಅವ್ರ ಅಳಿಯ ಜಗ್ಗೇಶ್ ಅವರು ರಕ್ಷಿತ್ಗೆ ಮಾವ. ನಮ್ಮ ಮಾವ ಭಾರಿ ಶ್ರೀಮಂತ ಅಂತ ಇವನು ಅಲ್ಲಿಗೆ ಹೋಗೋದು. ಓಹೋ. ಸೊ ಒಬ್ಬ ಲೋಫರು, ಇನ್ನೊಬ್ಬ ಸೂಪರು, ಇಬ್ರು ಸೇರಿ ಏನ್ ಮಾಡಿದ್ರು ಅಲ್ಲಿ ಕತೆ. ತೊಟ್ಟನ್ನ ಹಿಟ್ಟಲ್ಲಿ ನೆನೆಸಬಾರ್ದು ಪದ್ಧತಿ ಪ್ರಕಾರ. ಓಕೆ. ಎಣ್ಣೆ ಆವಾಗಲೇ ಕಾದಿದೆ ಅಂತ ನೋಡಿದೀವಿ. ಹೌದು ಸರ್. ಸೊ ಪ್ರೊಡ್ಯೂಸರ್ ರೆಡಿ ಇದ್ದಾನೆ. ಎಸ್ ಸರ್. ಈಗ ಡೈರೆಕ್ಟರ್ ರೆಡಿ. ಎಸ್ ಸರ್. ಒಂದೊಂದೇ ಶಾರ್ಟ್ ಬಿಡ್ತೀವಿ ಇವಾಗ. ಬಿಡಿ ಸರ್. ಈ ಹಾವೇರಿ ಕಡೆ ಮಾಡುವಂತ ಮೆಣಸಿನ್ಕಾಯಿ ವಿಶೇಷ ಏನು ಅಂದ್ರೆ ಮೆಣಸಿನ್ಕಾಯಿ ಪೂರ್ತಿಯಾಗಿ ಅದ್ದಿರಲ್ಲ, ಎಲ್ಲೋ ಒಂದ್ ಕಡೆ ನಿಮ್ಗೆ ಹಸಿರು ಕಲರ್ ಕಾಣ್ತಾ ಇರುತ್ತೆ. ಹೌದು, ಬಾಯಿ ಬಿಡ್ಬೇಕು ಅಲ್ವಾ ಸರ್? ಹೌದು. ನಿಮ್ಮ ಬಜ್ಜಿಗಳ ತಿನ್ನಕ್ಕೆ ತುಂಬಾ ಜನ ಕಾಯ್ತಿದ್ದಾರೆ. ಯಾರ್ಯಾರು ಕಾಯ್ತಿರ್ಬೋದು ಸರ್? ಒಂದು ಈ ರಕ್ಷಿತ್ ಮತ್ತೆ ಐಶಾನಿ ಶೆಟ್ರು ಜೊತೆಗೆ ಬಂದಿರೋದ್ರಿಂದ ಅವ್ರು ಕೊಡ್ಲೇಬೇಕು ಸರ್. ಅವ್ರು ತಿಂತಾರೆ. ಅದು ಪಾರ್ಟ್ ಆಫ್ ದ ಲೈಫ್, ಅದು ಕೊಟ್ಟೆ ಕೊಡ್ತೀವಿ. ತಿಂದು ಖಾರ ಜಾಸ್ತಿ ಇದ್ರೂ ಚೆನ್ನಾಗಿದೆ ಅಂತ ಹೇಳಲೇಬೇಕಾಗುತ್ತೆ. ಹೇಳಲೇಬೇಕು, ಅದು ನಿಮ್ಮ ಮುಂದೆ ನಿಜ ಹೇಳಲೇಬೇಕು. ಅವರು ಸಕ್ಕತ್ತಾಗಿದೆ ಅಂತ ಹೇಳ್ತಾರೆ ನೋಡಿ ಅವರು. ಓಕೆ. ಅಷ್ಟಾದ್ಮೇಲೆ ನೀವಂತೂ ನಿಮ್ಮ ಹತ್ರ ನಾನು ಅಫಿಡೇವಿಟ್ ತಗೊಂಡ್ಬಿಟ್ಟಿದ್ದೀನಿ ಅವಾಗ. ಓಕೆ ಸರ್. ಆದ್ರೂ ನೀವು ಏನೇ ಹೇಳಿದ್ರು ನೀವು ಮನಸ್ಸಿನ ಮಾತಾ ಹೇಳ್ಬೇಕ್ರಿ. ಖಂಡಿತ ಸರ್, ನಿಜಕ್ಕೂ ಚೆನ್ನಾಗಿರುತ್ತೆ. ಓಕೆ, ಮನಸ್ಸಿನ ಮಾತಾ ಹೇಳೋಣ ಸರ್. ಮೆಣಸಿನಕಾಯಿ ಬಜ್ಜಿ ಮಾಡುವ ವಿಧಾನ. ಒಂದು ಬೌಲ್ಗೆ ಬೆಳ್ಳುಳ್ಳಿ, ಓಂಕಾಳು, ಕಾದ ಎಣ್ಣೆ, ನೀರು, ಉಪ್ಪು, ಮೊಸರು, ಅಡುಗೆ ಸೋಡಾ ಹಾಕಿ ಮಿಕ್ಸ್ ಮಾಡಿ. ಇದಕ್ಕೆ ಅಚ್ಚ ಖಾರದ ಪುಡಿ, ಕಡಲೆ ಹಿಟ್ಟು, ನೀರು ಹಾಕಿ ಚೆನ್ನಾಗಿ ಕಲಸಿ. ಇದರಲ್ಲಿ ಬಜ್ಜಿ ಮೆಣಸಿನಕಾಯಿಯನ್ನು ಅದ್ದಿ ಕಾದ ಎಣ್ಣೆಗೆ ಹಾಕಿ ಕರಿಯಿರಿ. ಈಗ ಮೆಣಸಿನಕಾಯಿ ಬಜ್ಜಿ ಸವಿಯಲು ಸಿದ್ಧ. ಓಕೆ ಭಟ್ರೆ, ರಕ್ಷಿತ್ ಶೆಟ್ಟಿನ ಕರ್ಕೋಣ. ಸರಿ, ನೀವಂತೂ ತಿಂತ ಇಲ್ಲ, ಅವನ ತಿಂದ ಹೇಳಿ. ಫಸ್ಟ್ ಅವ್ರು ತಿಂದಾದ್ಮೇಲೆ ನಾನು ತಿನ್ನೋದು ಸರ್. ಆ ರೇಂಜಿಗೆ ನಂಬಿಕೆ ಇಲ್ವೇನ್ರಿ ನಿಮ್ಗೆ? ಸರ್, ನಂಬಿಕೆ ಪ್ರಶ್ನೆ ಅಲ್ಲ ಇದು, ತಿನ್ನೋ ಪ್ರಶ್ನೆ. 500 ಎಪಿಸೋಡ್ ಮೇಲೆ ನಂಬಿಕೆ ಇದು, ತಿನ್ಬೇಕು ನೀವು. ಇಲ್ಲ ಸರ್, ರಕ್ಷಿತ್ ಶೆಟ್ಟಿ ತಿಂದಾದ್ಮೇಲೆ ನಾನು ತಿನ್ನೋ ಸರ್. ಮುರಳಿ ಅವರಿಗೆ ನಂಬಿಕೆ ಇಲ್ಲ. ವೀಕ್ಷಕರೇ, ರಕ್ಷಿತ್ ಶೆಟ್ಟಿ ಬಂದು ತಿಂತಾನೆ, ನಮ್ಮ ಮರ್ಯಾದೆ ಕಾಪಾಡ್ತಾನೆ. ಓಕೆ, ನೋಡೋಣ ಸರ್. ರಕ್ಷಿತ್ ಶೆಟ್ಟಿ ಸಾರಿ, ರಕ್ಷಿತ್ ಶೆಟ್ಟಿ ರೇ ಶೆಟ್ರೆ ಭಯ ಬಿಟ್ಬಿಟ್ಟವ್ರೆ ಸರ್. ಭಯ ಬಿಟ್ಬಿಟ್ಟವ್ರು ಬಿಡಿ ಸರ್. ನೋಡಿದ್ರ ಸರ್, ಎಷ್ಟು ಭಯ ಬಿದ್ಬಿಟ್ಟಿದ್ದಾರೆ ಸರ್. ಯಾರು ಭಯ ಬಿದ್ರು ಪರವಾಗಿಲ್ಲ ಸರ್, ಅವ್ರು ಬರಲಿ. ಅದಕ್ಕಿಂತ ಮೊದಲು ನಾವು ತಗೋಣ ಒಂದು ಯೂನಿಬಿಕ್ ಕುಕೀಸ್ ಬ್ರೇಕ್. ಅಷ್ಟು ಕಷ್ಟಪಟ್ಟು ಮಾಡಿದ್ದೇನೆ, ಅದನ್ನ ತಿನ್ನೋದು ಬಿಟ್ಬಿಟ್ಟಿದೆ. ಇಲ್ಲ ಸರ್, ಫಸ್ಟ್ ಟ್ರೈಲ್ ಅವ್ರಿಗೇನೆ ಸರ್. ಅವ್ರು ಬರೆದಾಗ ನಾನು ತಿನ್ನಲ್ಲ ಸರ್. ತಿನ್ನಿ ಸರ್. ನಾನು ತಗೊಳ್ತಾ ಇದ್ದೀನಿ ಈಗ ಯೂನಿಬಿಕ್. ಈಗ ತಾನೇ ಯೋಗರಾಜ್ ಭಟ್ರು ಅದ್ಭುತವಾಗಿರುವಂತ ಮೆಣಸಿನಕಾಯಿ ಬಜ್ಜಿ ಮಾಡಿ ನಮ್ಮ ಕೈಲಿ ಕೊಟ್ಟಿದ್ದಾರೆ. ಬಜ್ಜಿ ತಿನ್ಬೇಕು, ಯಾಕೋ ಮನಸ್ಸು ಧೈರ್ಯ ಎರಡೂ ಬರ್ತಾ ಇಲ್ಲ. ಅದಕ್ಕೋಸ್ಕರ ಒಬ್ರು ಕರೆಸ್ತಾ ಇದೀವಿ, ಬಲಿ ಪಶು ಮಾಡ್ತಾ ಇದೀವಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ವಾಸ್ತು ಪ್ರಕಾರದ ಒಬ್ಬ ಇರೋರು ಬರ್ತಾ ಇದ್ದಾರೆ, ರಕ್ಷಿತ್ ಶೆಟ್ಟಿ ಅವರು. ಶೆಟ್ರೆ ಬನ್ನಿ, ನಾನು ಸ್ವಲ್ಪ ಧೈರ್ಯ ಬಂತು ಸರ್. ಬನ್ನಿ ಸರ್. ಭಟ್ರೇನೋ ಬಜ್ಜಿ ಮಾಡ್ದಂಗಿದೆ. ಬಂದಿದ್ದೀರಲ್ವ ಸರ್? ಟೇಸ್ಟ್ ಮಾಡಿದ್ದೀರಾ? ನಿಮ್ಮನ್ನ ಕರ್ಸಿರೋದೇನಕ್ಕೆ, ಇವ್ರನ್ನ ಕರ್ಸಿರೋದೇನಕ್ಕೆ ಸರ್? ನೋಡಿ ಸರ್, ಚೆನ್ನಾಗಿದೆ. ನಿಜ ಅಲ್ಲ? ಹೌದು. ನಿಜ ಹೇಳ್ರಿ. ನಿಜವಾಗ್ಲು ಸಗದಾಗಿದೆ ಅಂತೀರಾ? ಚೆನ್ನಾಗಿದೆ. ಒಂದ್ ನಿಮಿಷ, ಅಪ್ಪಿ ತಪ್ಪಿ ತಿನ್ನಂಗಿಲ್ಲ ನೀವು.
ತಾಡ್ರಿ ಬಿಟ್ರೆ ಇಷ್ಟೊತ್ತಾಗ ಹೇಳಿದ್ಮೇಲೆ ಮೊದ್ಲೇ ಟ್ರಯಲ್ ಹೇಳಿದ್ವಿ, ನೀವು ತಿನ್ಲಿಲ್ಲ ಅಂದ್ರೆ ನೀವು ಅವಾಗ ಯಾವಾಗಲೂ ಸಿಕ್ದಾಗ ತೆಳ್ಳಗಿದ್ರಿ. ಕಾರ್ಯಕ್ರಮ ಮಾಡ 200 ಎಪಿಸೋಡ್ ಅಲ್ಲಿ ಹೆಂಗಾಗಿದ್ರಿ ನೋಡ್ಕೊಳ್ರಿ. ಹೆಂಗಿದ್ವಿ, ಹೆಂಗಾಗ್ಬಿಟ್ಟಿದೀವ ಅಥವಾ ಹೆಂಗಿದ್ವಿ ಹೆಂಗಾಗ್ಬಿಟ್ಟಿದಾರೆ, ಹೆಂಗ್ ಕರೆಕ್ಟ್ ಆಗಿ ಹೇಳಿ ಸರ್. ಹಿಂಗೂ ಒಂದೇ ಸೈಜ್ ಕಾಣ್ತಾ ಇದ್ರಿ, ಹಿಂಗೂ ಒಂದೇ ಸೈಜ್ ಕಾಣ್ತಾ ಇದ್ರಿ, ಡೌಟ್ ನಂಗೆ. ಇಲ್ಲ ಬಿಡಿ ಸರ್. ಇಲ್ವಾ? ಇಲ್ಲ, ನಿಮ್ಮ ಮೆಣಸಿನಕಾಯಿ ಬಜ್ಜಿ ಚೆನ್ನಾಗಿದೆ ಬಿಡಿ ಸರ್. ಹೇಳಾಯ್ತಲ್ಲ ಸರ್ ನಾವು ಹಂಗಾರೆ ತಗೊಳ್ಳಿ. ಓಕೆ, ಟೇಸ್ಟ್ ಮಾಡಿ ನೋಡಿ. ಫಸ್ಟ್ ಆದ್ರೂ ಬಿಡ್ರಿ, ನೀವು ಮೊದ್ಲಿಗೆ ಮೆಣಸಿನಕಾಯಿ ತಿನ್ಲಿಲ್ಲ ಸರ್. ಇವಾಗ ತಿಂತಾಳಿ ಸರ್, ಮೆಣಸಿನಕಾಯಿ ಬಗ್ಗೆ ಯಾಕೆ ಸರ್ ವರಿ ಮಾಡ್ತೀರಾ? ಬಾಂಬ್ ಬ್ಲಾಸ್ಟ್ ಆಗ್ಬಿಡುತ್ತೆ. ಬೇಜಾನ್ ಖಾರ ಇದೆ ಸರ್ ಇದು. ಮೆಣಸು ಖಾರ ಇದೆ ಅಂತ ಹೇಳ್ತಾರೆ. ಮೆಣಸಿನಕಾಯಿ ಸ್ವೀಟ್ ಇರುತ್ತೆ ಮತ್ತೆ. ಸ್ವಲ್ಪ ಉಪ್ಪು ಹಾಕ್ಬೇಕಾಗಿ ಸರ್. ಹಾಕಿದ್ದೀನಿ. ಖಡಕ್ ಆಗಿರುವಂಥ ಮೆಣಸಿನಕಾಯಿ. ಇದನ್ನ ಚಿತ್ರದ ಜೊತೆ ತಿಂದ್ರೆ ಯುಗಾದಿ ಹಬ್ಬದಲ್ಲಿ ಅದ್ರ ಮಜಾನೇ ಬೇರೆ. ಬಟ್ರೆ ಏನ್ ಮಾಡ್ತೀರಾ ಇರೋ ಕಣ್ಣಲ್ಲಿ? ನಾನು ಮಾಡಕ್ ಬರೋದು ಬರೀ ಮ್ಯಾಗಿ ಮಾತ್ರ. ಇವಾಗ ನೀವೇನಾದ್ರು ಹೇಳ್ಕೊಟ್ರೆ ನಾನು ಮಾಡ್ತೀನಿ. ಬೇಕಾದ್ರೆ ಬಿಸಿನೀರು ಮಾಡಕ್ ಬರುತ್ತಾ? ಬಿಸಿನೀರು ಮಾಡಕ್ ಬರುತ್ತೆ. ಆಮೇಲೆ ತಣ್ಣೀರು ಮಾಡಕ್ ಬರಲ್ಲ. ಏನಿಲ್ಲ, ಬಿಸಿನೀರು ಕಾಯಿಸೋದು ಸ್ವಲ್ಪ ಸುಮ್ಮನಿದ್ರೆ ಅದೇ ತಣ್ಣೀರ. ಬಿಸಿನೀರು ಕಾಯಿಸೋದು ಒಂದು ಕಲೆ, ಅವ್ನು ಮಾಡ್ತಾನೆ. ಸರ್, ನೀವು ವಾಸ್ತು ಪ್ರಕಾರ ಒಂದು 5 ನಿಮಿಷ ಒಂದು ಶೂಟ್ ಕೆಲಸ ಇದೆ, ಹೋಗಿ ಬನ್ನಿ ಸರ್. ಬಂದೆ. ಸಿನಿಮಾದಲ್ಲಿ ಏನು ಮಾಡಿದ್ದೀರಾ ನೀವು ರೋಲ್? ಸಿನಿಮಾದಲ್ಲಿ ನಾನು ಜಗ್ಗೇಶ್ ಸರ್, ಇದು ಅಳಿಯ ಜಗ್ಗೇಶ್ ಅಳಿಯ ಅವ್ರು ನನ್ನ ಮಾವ ಪ್ಲೇ ಮಾಡ್ತಾ ಇದ್ದಾರೆ. ಓಕೆ. ಸೊ ಸಿನಿಮಾ ನನ್ನಿಂದ ಶುರು ಆಗುತ್ತೆ ಸ್ಟೋರಿ. ಓಕೆ. ಸೊ ನಾನು, ನನ್ನಪ್ಪ ವಾಸ್ತು ತಜ್ಞ ಅವರು. ನಾನು ನನಗೆ ವಾಸ್ತು ಕಂಡ್ರೆ ಆಗಲ್ಲ, ಅಪ್ಪನ ಕಂಡ್ರೆ ಆಗಲ್ಲ. ಓಕೆ. ಅಪ್ಪ ಎಲ್ಲೆಲ್ಲಿ ಇಟ್ಟಿಗೆ ಇಟ್ಟಿದ್ದಾರೆ ವಾಸ್ತು ಪ್ರಕಾರ ಅದನ್ನೆಲ್ಲ ಉಲ್ಟಾ ತಿರ್ಗಿಸ್ತೀನಿ ಅಂತ ಹೊರಡ್ತೀನಿ ನಾನು. ಓಹೋ. ಹಳ್ಳಿಯಲ್ಲಿರೋ ದೇವಸ್ಥಾನ ಮುಂದ್ಗಡೆ ಇರೋ ಆಂಜನೇಯನ ಉಲ್ಟಾ ತಿರುಗಿಸ್ತೀನಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾದಂಥ ಒಂದು ಕೋಸಂಬರಿಯನ್ನ ಮಾಡಿ, ಹೆಸರುಬೇಳೆ ಕೋಸಂಬರಿನ ಮಾಡ್ತೀವಿ ಅಂತ ಬಂದಿದ್ದಾರೆ ನಮ್ಮ ರಕ್ಷಿತ್ ಶೆಟ್ಟಿ ಅವರು. ರಕ್ಷಿತ್, ಜಗ್ಗೇಶ್ ಜೊತೆ ಸಿನಿಮಾ ಮಾಡಿದ್ದೀರಾ? ಹೌದು. ನಾನು ಮಾಡ್ಬೇಕಾದ್ರೆ ಏನು ಅನಿಸ್ತಿತ್ತು? ಚಿಕ್ಕ ಹುಡುಗದಿಂದ ನೋಡ್ತಾ ಇದ್ದೀನಿ ಅವರನ್ನ ನಾನು ಪರ್ಫಾರ್ಮ್ ಮಾಡೋದು. ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿಕೊಂಡು ಆ ಲೈವ್ ಆಗಿ ಪರ್ಫಾರ್ಮ್ ಮಾಡೋದು ನೋಡೋದಿದೆಯಲ್ವಾ? ಓಕೆ. ಅದು ಹೊಸ ಅನುಭವ ನನಗೆ. ಅಂದರೆ ಇಂಡಸ್ಟ್ರಿದ್ದು ನಂಬರ್ 1 ಡೈರೆಕ್ಟರ್ ಅಂತ ಇವಾಗ ನಾವು ಕರೆದ್ರೆ ಭಟ್ರನೇ ಕರೀತೀವಿ. ಆ ಸ್ಟೇಟಲ್ಲಿ ಇರಬೇಕಾದ್ರೆ ನಾನು ಇದುವರೆಗೂ ನಾನು ಬರೀ ನನ್ನ ಫ್ರೆಂಡ್ ಸರ್ಕಲಲ್ಲೇ ಸಿನಿಮಾಗಳು ಮಾಡ್ತಾ ಇದ್ದೆ. ಅದೇ ಆ ಕಂಫರ್ಟೇಬಲ್ ಝೋನ್ ಬಿಟ್ಟು ನಾನೊಬ್ಬ ವೆರಿ ವೆಲ್ ನೋನ್ ಡೈರೆಕ್ಟರ್, ಆಮೇಲೆ ನಂಬರ್ 1 ಡೈರೆಕ್ಟರ್ ಅವ್ರ ಜೊತೆ ವರ್ಕ್ ಮಾಡ್ಬೇಕಾದ್ರೆ ನಂಗೆ ತುಂಬ ಭಯ ಇತ್ತು ಸ್ಟಾರ್ಟಿಂಗಲ್ಲಿ. ಬಟ್ ಅದು ಫಸ್ಟ್ ಡೇನೇ ಅವರು ಬಂದು ಟೋಟಲ್ ಆ ಭಯನ ಟೋಟಲ್ ಆಗಿ ಕಿತ್ತಾಕ್ಬಿಟ್ರು. ಆನ್ ಸ್ಪಾಟ್ ಡೈಲಾಗ್ ನಿಮಗೆ 5 ಮಿನಿಟ್ಸ್ ಮುಂಚೆ ಕೊಡ್ತಾರೆ, ಅಲ್ಲಿ ಏನು ಪರ್ಫಾರ್ಮ್ ಮಾಡ್ತೀವಿ ಅದು ಬೇಕು ಅವರಿಗೆ. ವಾಸ್ತು ಪ್ರಕಾರದಲ್ಲಿ ಫಸ್ಟ್ ಒಂದು ಹೆಸರು ಬೇಳೆ ಕೋಸಂಬರಿ ಇದನ್ನೊಂದು ಹಿಂಗೆ ಡೈರೆಕ್ಟ್ ಆಗಿ ಹಾಕ್ಬೋದು ಟೋಟಲ್ ಆಗ್ಬೇಕಾದ್ರೆ. ಬಟ್ರೆ ಕರಿತೀನಪ್ಪ, ಇದಾಗಲ್ಲ. ಓಕೆ, ಹೆಸರು ಬೇಳೆ ಹಾಕಿದೆ. ಹೆಸರು ಬೇಳೆನ ಒಂದು 3-4 ಅವರು ನೆನೆಸಿಟ್ಟಿದ್ರೆ ಕೋಸಂಬರಿ ಚೆನ್ನಾಗಿರುತ್ತೆ ಅಂತ. ಓಕೆ ಸರ್. ಸೊ ಒಂದು 2 ಸ್ಪೂನು. ತಳಪ ಹಿಂಗೆಲ್ಲ ಮೇಂಟೈನ್ ಮಾಡೋಕ್ಕಾಗಲ್ಲ. ಹಿಂಗೆಲ್ಲ ಹಾಕೊಂಡು ಕೂತ್ಬಿಟ್ಟು ಯಾವನ್ ಕೋಸಂಬರಿ ತಿಂತಾನೆ ಹಬ್ಬದ ದಿನ ಬೈಕೊಳ್ತಾ ಇರ್ತಾರೆ. ರಕ್ಷಿತ್, ತಾಳಪ್ಪ, ನಾನು ಮೇಂಟೈನ್ ಮಾಡೋಕ್ಕಾಗಲ್ಲ, ನಿಮ್ಮ ಗುರುಗಳನ್ನ ಕರೆಸ್ತೀನಿ. ಬಟ್ರೆ ಸರ್, 1 ನಿಮಿಷ ಕಳಿಸ್ರಿ. ನೀವೇನು ಸರ್ ಅಲ್ಲೇ ಇದ್ಬಿಟ್ಟಿದ್ದೀರಾ? ಬನ್ನಿ ಸರ್ ಇಲ್ಲಿ. ಇದು ನೋಡಿ ಸರ್, ಇದು ಕತೆ ಕೋಸಂಬರಿ ಮಾಡಿಸ್ತಾ ಇದ್ದೀನಿ. ಹೆಂಗಿರೋ ಕೋಸಂಬರಿ ಮಾಡೋದು ನಿಮಗೂ ಚೆನ್ನಾಗಿ ಗೊತ್ತು. ಕೋಸಂಬರಿ ಮಾಡೋದೇನಂತ ಮಿಕ್ಸ್ ಮಾಡಿ ತಿನ್ನೋದಷ್ಟೇ. ಅದೇ ಹೇಳ್ಕೊಡಿ ಸರ್. ಇವಾಗ ನಮ್ಮ ಕಡೆ ಸ್ವಲ್ಪ ನಾವು ಕೋಕನ್ ಅಂದ್ರೆ ಅವಾಗ ಏನ್ ಮಾಡ್ಬೇಕು ಅಂದ್ರೆ ತುಂಬಾ ಜ್ಞಾನಿ ತರ ಅದನ್ನ ಮಿಕ್ಸ್ ಮಾಡು. ಹಂಗೆ ಅವಾಗ ಇವ್ರಿಗೆ ನಂಬಿಕೆ ಬರುತ್ತೆ. ಥಿಂಕ್ ಮಾಡ್ಕೊಂಡು ಎಷ್ಟು ಹಾಕ್ಬೇಕು ನೀನು 1-2. ಓಕೆ, ಇನ್ನೊಂದು ಸ್ಪೂನ್ ಹಾಕೋಣ ಅಲ್ವಾ? ಆ ಕಡೆ ಸ್ವಲ್ಪ ಜಾಸ್ತಿ ತಿಂತಾರೆ. ಓಕೆ ಅಲ್ವಾ? ಆ ಥರದ ಸಣ್ಣ ಟೆಕ್ನಿಕಲ್ ಎಕ್ಸ್ಪ್ಲನೇಷನ್, ಮಾರ್ಕೆಟಿಂಗ್ ಮಾಡು. ಇದೊಂದು ಆಕ್ಚುಲಿ ಓಕೆ, ಒಂದು 2 ಸ್ಪೂನ್ ಹಾಕ್ತೀನಿ. 2.5 ಹಾಕಿ. 2.5 ಹಾಕ್ಲಾ? ಸರಿ, ನಿಮ್ಗೋಸ್ಕರ ಅರ್ಧ ಸ್ಪೂನ್ ಜಾಸ್ತಿ. ಓಕೆ. ಆಮೇಲೆ ಸೌತೆಕಾಯಿ ತುಂಬು ಮನಸ್ಸಿಂದ ತುಂಬ ಹಾಕಿ. ಇದು ಅದನ್ನು ಹಾಕ್ಬೋದು, ಒಂದು ಅರ್ಧ. ಇದು ಕೊತ್ತಂಬರಿ ಸೊಪ್ಪು, ಮೆಣಸು. ಓಕೆ, ಫೈನಲ್ ಆಗಿ ಸ್ವಲ್ಪ ಉಪ್ಪು. ಇನ್ನು ಹಾಕ್ಲಾ? ಇನ್ನೂ ಚೂರು ಹಾಕಿ, ಯಾಕಂದ್ರೆ ಅದ್ರ ಜೊತೆ ಸಾರ್ಗೀರ್ ಇರ್ತದೆ. ಉಪ್ಪು ಜಾಸ್ತಿ ಆದ್ರೆ ಗೊತ್ತಾಗಲ್ಲ. ಓಕೆ, ಸಾಕಲ್ಲ ಇದು? ಓಕೆ ಸರ್, ಸಾಕು. ಓಕೆ ಸರಿ. ಯಾವುದೊಂದು ಪೌಡ್ರ್ ಬಿಟ್ಟೆ. ಪೆಪ್ಪರ್ ಪೌಡ್ರು ಸಾಕಲ್ಲ ಇದು? ಓಕೆ, ಸ್ವಲ್ಪ ಸಾಕು ಸರ್, ಸಾಕು. ಆಮ್ಚೂರ್ ಪೌಡ್ರದು. ಇದು ನಿಂಬೆಹಣ್ಣು ಬಿಡಿ ಸರ್, ಸ್ವಲ್ಪ. ಕೊಟ್ರೆ ಅದ್ಯಾವುದೋ ಒಂದು ಹಾಡಿದಲ್ಲ ಇವ್ರದ್ದು, ಯಾವ್ದು ಒಂದು ಬೇಸರ ಕಾತರ ಗಡ್ಡ ಹಳೆ ಹಾಡು. ಈ ಥರ ಸೋತರೆ ಕಷ್ಟ ಉಳಿಯೋದು. ನಿಂತ ಸ್ನಾನ ಕುಂಟು ಸ್ವಪ್ನ ತುಂಟ ಮೌನ ಒಂಟಿ ಜೀವನ. ಇರಬಹುದೇ ಇದು ಪ್ರೇಮಾರಂಭದ ಮೊದಲ ಲಕ್ಷಣ. ಆಕ್ಚುಲಿ ಅವರು ನನ್ನ ಏಜಿಗೆ ಬರ್ದಿಲ್ಲ, ಅದು ಅವ್ರ ಏಜಿಗೆ ಆ ಸಾಂಗ್ ಬರ್ದು ನಂಗೆ ಹಾಕಿದಾರೆ ಅದನ್ನ. ನನಗೆ 16 ವರ್ಷಕ್ಕೆ ಸ್ಟಕ್ ಆಗ್ಬಿಟ್ಟಿದ್ದೀನಿ, ನಿನಗೆ ಗೊತ್ತು. ಬೇಸರ
ಕಾತರ ಗಡ್ಡ ಹಳಿ ಹಾಡು ಈ ಥರ ಸೋತರೆ ಕಷ್ಟ ಉಳಿಯೋದು ನಿಂತ ಸ್ನಾನ ಕುಂಟು ಸ್ವಪ್ನ. ವಿಶೇಷ ಕಾರ್ಯಕ್ರಮದಲ್ಲಿ ರಕ್ಷಿತ್ ಶೆಟ್ಟಿ ಅವರು ಅದ್ಭುತವಾಗಿರುವಂತಹ ಒಂದು ಕೋಸಂಬರಿನ ಮಾಡಿ ಕೊಟ್ಟಿದ್ದಾರೆ. ತಿನ್ಬೇಕು ಮುರಳಿಯವರೇ ಅಂತಂದ್ರೆ ತಿನ್ಬೇಡಿ ಸರ್, ನೀವು ತಿನ್ನೋದಲ್ಲ, ತಿನ್ನಕ್ಕೆ ಇನ್ನೊಬ್ರು ರೆಡಿ ಆಗಿದ್ದಾರೆ. ನೀವು ದಯವಿಟ್ಟು ಸ್ವಲ್ಪ ಆ ಕಡೆ ಇರಿ, ತಿನ್ನೋಕೊಬ್ರನ್ನ ಕರ್ಸ್ಕೊಳ್ತಾ ಇದೀವಿ, ಟೇಸ್ಟ್ ಅವ್ರು ಮಾಡ್ತಾರೆ. ಓಕೆ, ನಾವ್ ಈಗ ತಗೋಣ. ನೋಡಿ ಬಿಟ್ರೆ ಒಳ್ಳೆ ಕರ್ಮ ನಗ್ತಿದ್ರ. ನಾವು ಕುಕ್ಕಿ ತಗೊಳ್ಳೋ ಬದಲು ನಾವು ಅವಾಗಿದ್ದ ಬರೀ ಮೆಣಸಿನ್ಕಾಯಿ ತಗೊಳ್ತಾ ಇದೀವಿ ನೋಡಿ. ನಾವು ಮೆಣಸಿನ್ಕಾಯಿ ಇಟ್ರೆ ಹಂಗೆ ಆಗ್ಬಿಡ್ತದೆ ನೋಡ್ರಿ. ನಿಮ್ಮ ಮೆಣಸಿನ್ಕಾಯಿ ಸವಸ ಬಡ ಸುಂದರಿ ಸರ್. ವಾಸ್ತು ಪ್ರಕಾರ ತಂಡ ಎಲ್ಲ ನಮ್ಮ ಜೊತೆಗಿದ್ದಾರೆ. ಯೋಗರಾಜ್ ಭಟ್ರು ನಿಂತಿದ್ದಾರೆ. ಭಟ್ರೆ, ಹೀರೋಯಿನ್ ಕರ್ಸಿಲ್ಲ, ನೀವು ಕಾಯ್ತಾ ಇದೀವಿ ಎಲ್ಲಾರು. ನಾವು ನೀವು ಕರೆದ್ರೆ ಬರ್ತಾರಪ್ಪ. ಐಶ್ವರ್ಯ ಶೆಟ್ರಾ? ಹೌದು. ಶೆಟ್ರೆ, ಬನ್ರಿ ರೀ, ಬನ್ನಿ 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 ಶೆಟ್ರೆ. ನಮಸ್ಕಾರ. ನೋಡಿ, ರಕ್ಷಿತ್ ಅವ್ರು ಮಾಡಿರೋ ಕೋಸಂಬರಿ ಇದೆ, ನಾವು ಮಾಡಿರೋ ಬಾಂಬ್ ಇದೆ, ಅಷ್ಟು ಬಾಂಬ್ ಇದೆ, ಮಯ್ಯ ಅವ್ರು ಮಾಡಿರೋ ಕಟ್ಟೆ ಕೊಡಬು ಕಾಯಿ ಚಟ್ನಿ ಇದೆ. ಅದೇನ್ ತಿಂತಿರೋ ಬಿಡ್ತಿರೋ ಗೊತ್ತಿಲ್ಲ. ಇದು ರಕ್ಷಿತ್ ಶೆಟ್ಟಿ ನಿಮ್ಗೋಸ್ಕರ ಮಾಡಿರುವಂಥದ್ದು. ಒಂದು ಸ್ಪೂನ್ ತಿನ್ ನೋಡ್ಬಿಟ್ಟು ಹೆಂಗ್ ಮಾಡಿದ್ರಿ ಅಂತ ಹೇಳ್ಬಿಟ್ಟು ತಗೊಳ್ಳಿ. ನನ್ಗೋಸ್ಕರ ಖಂಡಿತವಾಗ್ಲು. ಇವು ಜಾಸ್ತಿ ಆಗೋಯ್ತು ಪಾಪ. ಹಾಕೊಳ್ಳಿ ಹಾಕೊಳ್ಳಿ. ಏನಾಯ್ತ್ರಿ ಶೆಟ್ರೆ? ಏನೋ ಮಾತಾಡ್ಕೊಂಡು ಆರಾಮಾಗಿ ಇದ್ರಿ, ಮಾತೇ ಹೊರಟೈತೆ. ಮಾತೇ ಪರವಾಗಿಲ್ಲ, ಏನ್ ಪರವಾಗಿಲ್ರಿ, ಚೆನ್ನಾಗಿದೆ. ಇದ್ರ ಕತೆ ಹೇಳಿ. ಅದಕ್ಕೆ ತುಂಬಾ ಧೈರ್ಯ ಬೇಕು, ತುಂಬಾ ಒಳ್ಳೆ ಮನ್ಸು ಬೇಕು ಶೆಟ್ರೆ. ನಾನ್ ಜವಾಬ್ದಾರ ಅಲ್ಲ ಸರ್, ನಂಗೆ ಖಾರ ಇಷ್ಟ. ಹಿಂಗೆ ಸರ್ ಇದು. ಓಕೆ, ನಮಗೆ ಜಾಸ್ತಿ ಮಾರ್ಕ್ಸಾ? ಅಪ್ಪ ಶೆಟ್ರಿ ಸಿನಿಮಾಗೆ ತೊಗೊಂಡಿದ್ದಕ್ಕೂ ವರ್ಕೌಟ್ ಆಗೋಯ್ತು. ಪಬ್ಲಿಕ್ ಅಲ್ಲಿ ಮರ್ಯಾದೆ ಉಳಿಸ್ಬಿಟ್ರಿ. ಒಂದೆರಡು ನಿಮಿಷ ಮಾತಾಡ್ಬೇಕು. ಬಟ್ರೆ ನೀವೆಲ್ಲ ಹೋಗ್ಬೇಕು ಅಂತೀವಿ. ಐಶಾನಿ ಶೆಟ್ಟಿ ಅವ್ರು ಬಂದಿದ್ದಾರೆ. ಶೆಟ್ರಿ, ಸಿನಿಮಾ ಮೊದಲನೇ ಸಿನಿಮಾನಾ? ಎರಡನೇ ಸಿನಿಮಾ. ಎರಡನೇ ಸಿನಿಮಾ. ಮೊದಲನೇ ಸಿನಿಮಾ ಯಾವುದು? ಜ್ಯೋತಿ ಅಲಿಯಾಸ್ ಕೋತಿರಾಜ್. ಎರಡನೇ ಸಿನಿಮಾದಲ್ಲೇ ಬಟ್ರಿ ಕಲ್ಸಿ ಹಾಕೊಂಡ್ಬಿಟ್ಟಿದ್ದೀರಲ್ರಿ ನೀವು. ಹೆಂಗನಿಸ್ತು? ನನಗೆ ತುಂಬಾ ಭಯ ಆಗ್ತಾ ಇತ್ತು ಮೊದಲು. ಯಾಕೋ? ಭಟ್ರ ಜೊತೆ ಕೆಲಸ ಮಾಡ್ತಾ ಇದ್ದೀನಿ, ಅದ್ರ ಜೊತೆಗೆ ಎಷ್ಟೋ ಸ್ಟಾರ್ ಕಾಸ್ಟ್ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ, ಹೊಸದಾಗಿ ಬಂದಿದ್ದೀನಿ. ಸೊ ನರ್ವಸ್ ಆಗಿದೆ ತುಂಬಾ. ಆದರೆ ಒಂದು ಭಟ್ರ ಜೊತೆ ಇಂಟರಾಕ್ಟ್ ಮಾಡಾದ್ಮೇಲೆ ಆ ಭಯ ಎಲ್ಲ ಹೊಟ್ಟೋಯ್ತು. ಭಯ ಇಲ್ಲ. ಓಕೆ ಓಕೆ ಓಕೆ, ವೆರಿ ಗುಡ್. ನಮ್ಮ ಕಾರ್ಯಕ್ರಮ ಏನು ಮಾಡ್ತಾ ಇದ್ದೀರಾ ನೀವು? ನಾನು ತುಂಬಾ ಸ್ಪೆಷಲ್ ಆಗಿ ನಿಮ್ಗೋಸ್ಕರ ಅನ್ನ ಮಾಡ್ತಾ ಇದ್ದೀನಿ. ಏನನ್ನ? ವೈಟ್ ರೈಸ್. ಅದಕ್ಕಿಂತ ಬಂದು ವಾಸ್ತು ಪ್ರಕಾರದಲ್ಲಿ ಒಂದೊಳ್ಳೆ ಹಾಡನ್ನ ಹಾಡ್ತೀನಿ ಮುರಳಿ. ಹಾಡನ್ನ ಕೇಳ್ರಿ. ಯಾವಾಗಲೂ ತಿನ್ನೋದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತೀರಾ ಅಂತಂದ್ರೆ. ಓಕೆ, ಬೇಸರ ಕಾತರ. ಎಸ್, ಸ್ಟಾರ್ಟ್. ಬೇಸರ ಕಾತರ ಗಟ್ಟ ಹಳೆ ಹಾಡು ಈ ಥರ ಸೋತರೆ ಕಷ್ಟ ಉಳಿಯೋದು ನಿಂತ ಸ್ನಾನ ಕುಂಟು ಸ್ವಪ್ನ ತುಂಟ ಮೌನ ಒಂಟಿ ಜೀವನ ನಿಂತ ಸ್ನಾನ ಕುಂಟು ಸ್ವಪ್ನ ತುಂಟ ಮೌನ ಒಂಟಿ ಜೀವನ ಇರಬಹುದೇ ಇದು ಪ್ರೇಮಾರಂಭದ ಮೊದಲ ತಲ್ಲಣ ಕಿಡಿಕೇಡಿ ಲಕ್ಷಣ ಬೇಸರ ಕಾತರ ಗಟ್ಟ ಹಳೆ ಹಾಡು. ವೈಟ್ ರೈಸ್ ಮಾಡಕ್ಕೆ ಏನ್ ತಂದಿದ್ದೀರಾ? ಅಕ್ಕಿ ಇದೆ, ಆಮೇಲೆ ನೀರ್ ಬೇಕು. ಅಲ್ಲೇ ಇದೆ ನೀರು ಪಕ್ಕದಲ್ಲಿ, ಎಷ್ಟು ಬೇಕಾದ್ರೂ ಉಯ್ಕೋಬಹುದು. ಬಟ್ ಏನ್ ಹೇಳ್ತಾ ಇದ್ದೀರಾ? ಹೇಳಿ ಸರ್, ಹೇಳಿ ಸರ್, ಏನ್ ಹೇಳ್ತಾ ಇದ್ದೀರಾ? ಕುಕ್ಕರ್ ಬೇಕು. ಕುಕ್ಕರ್ ಬೇಕು, ಕಾಣಿಸ್ತಾ ಇಲ್ಲ. ಅದಕ್ಕೆ ಕುಕ್ಕರ್ ಕೊಟ್ಬಿಟ್ಟಿದ್ದೀನಿ. ನೀವು ಯಾವತ್ತಾದ್ರೂ ನಿಮ್ಮ ಮನೇಲಿ ಸ್ಟವ್ನ ಹಚ್ಚಿ ಅಡಿಗೆ ಮಾಡಿದ್ದೀರಾ? ಮಾಡಿದ್ದೀನಿ. ಇವೆಲ್ಲ ಸುಳ್ಳು. ಸುಳ್ಳು ಹೇಳಂಗಿಲ್ಲ. ಇದು ರಿಯಾಲಿಟಿ ಶೋ, ರಿಯಲ್ ಶೋ ಇದು. ಪಾಸ್ತಾ ಎಲ್ಲ ಮಾಡಕ್ ಬರುತ್ತೆ. ಅನಮಣ ಮೊದಲು ಅಕ್ಕಿನ ನೀರಲ್ಲಿ ತೊಳಿಬೇಕು. ತೊಳ್ಕೊಳ್ಳಿ. ಸರಿ ಸರ್, ಏನು ಸರ್ ಇದು? ನಮ್ಮ ಚಿತ್ರ ಹಿಂಸೆ ಕೊಡ್ತಾ ಇದ್ದೀರಾ ನೋಡಿ ಸರ್. ಅಲ್ಲಿ ಅಯ್ಯೋ, ಅನ್ನ ಮಾಡ್ಬೇಕು, ಸ್ವಲ್ಪ ಹೇಳ್ಕೊಡಿ ಸರ್. ಶೆಟ್ರಯ್ಯ, ಯಾವ್ದಕ್ಕೊಂಚೂರು ನೀರ್ ಹಾಕ್ರಿ ಮೊದಲು. ನೀರ್ ಕೊಡ್ತಾ ಇಲ್ಲ ಸರ್. ನೀರ್ ಕೊಡೋದ ಇದೇನ್ ಸರ್ ಇದು? ಹಾಕಿ ಸರ್. ಹಾಲು ಕಾಯಿಸೋದು ಹೇಳಿದ್ರೆ ಸೂಪರ್ ಆಗಿ ಕಾಯಿಸ್ತಾರೆ ಸರ್. ಹಾಲೇ ಕಾಯಿಸ್ಬೋದಾಯ್ತು, ಇದ್ರ ಬದಲು. ಅದಕ್ಕೆ ಈಸಿ ಅಲ್ವ ಇನ್ನದು? ನೋಡಿ,
ಒಟ್ಟಾರೆ ವಾಸ್ತು ಪ್ರಕಾರ ಸಿನಿಮಾದಲ್ಲಿ ನಿಮ್ಗೆ ಇಷ್ಟವಾಗಿರುವಂಥ ಹಾಡು ಯಾವುದು? ನನ್ನ ಫೇವ್ರೆಟ್ ಹಾಡು ಬಿದ್ದಲ್ಲೇ ಬೇರೂರಿ. ಬಿದ್ದಲ್ಲೇ ಬೇರೂರಿ ಹಾಡಕ್ ಬರುತ್ತಾ? ಅಫ್ಕೋರ್ಸ್ ಬರುತ್ತೆ. ಅಫ್ಕೋರ್ಸ್ ಬರುತ್ತೆ. ಓಕೆ ಕೊಟ್ರೆ ಹಾಡ್ರೆ ರೆಡಿ, ಹಾಡ್ರೆ. ಬಿತ್ತಲ್ಲೇ ಬೇರೂರಿ ಗಗನಕ್ಕೆ ಕೈ ಎತ್ತಿ ಹೂ ಬಿಡುವ ಗಿಡ ಮರಕ್ಕೆ ವಾಸ್ತುವಲ್ಲಿ, ಗುಡಿಸಲಿನ ಹಸಿಲಲ್ಲಿ ಬಡತಾಯ ಮಡಿಲಲ್ಲಿ ನಸು ನಗುವ ಮಗು ಮನಕ್ಕೆ ವಾಸ್ತುವಲ್ಲಿ. ಸಖತ್ತಾಗಿದೆ. ನೀವೇ ಬರ್ದಿದ್ದೀರಾ ಸರ್? ನಮ್ಗದೆಲ್ಲ ಬರೋದು ಇಲ್ಲ, ನಾನದು ಕೈಯು ಹಾಕೋನಲ್ಲ. ಇದನ್ನೆಲ್ಲ ಬರೆಯೋದಕ್ಕೆ ಸಾಧ್ಯ ಆಗೋದು ಜಯಂತ್ ಕಾಯ್ಕಿಣಿ ಅವರಿಗೆ ಮಾತ್ರ. ಅದರಲ್ಲಿ ಹೇಳ್ತಾರವರು, ಮನಸ್ಸೆಂಬ ಭೂಪಟದಿ ಗಡಿರೇಖೆ ಇಲ್ಲ, ಮನಸ್ಸೆಂಬ ಮನೆಯಲ್ಲಿ ಗೋಡೆ ಇಲ್ಲ, ಹರಿವ ನೀರಿನ ಹಾಗೆ ಬದುಕು ಚಲಿಸಿರುವಾಗ ಆಣೆಕಟ್ಟಿನ ಮಾತು ಆಡಬೇಕೆ, ಬೀಸೋ ಗಾಳಿಯ ಅಲೆಗೆ ವಾಸ್ತು ಬೇಕೆ. ಹಾಗೆ ಕೇಳ್ತಾ ಇನ್ನ ಮುಂದೆ ಹೋಗ್ತಾ, ಅಮ್ಮ ಹಚ್ಚಿದ ಒಲೆಗೂ ವಾಸ್ತು ಬೇಕೆ ಅಂತ ಕೇಳ್ತಾರವ್ರು. ಅದು ತುಂಬಾ ಅದು ನಾನು ಹರಿಕೃಷ್ಣ ತುಂಬಾ ಹೆದರ್ಕೊಂಡ್ಬಿಟ್ಟಿದ್ವಿ ಅದು ಆ ಲೈನ್ಸ್ ಓದಿದಾಗ, ಹೆಂಗೆ ಇದನ್ನ ಕಂಪೋಸ್ ಮಾಡೋದು ಅಂತ ಹೇಳಿ. ಓಕೆ ಸರ್. ಆಮೇಲೆ ಅದನ್ನ ತುಂಬಾ ಅದ್ಭುತವಾಗೂ ತೆಗೆದಿದ್ದೀವಿ. ಓಕೆ ಸರ್. ನಾನೊಬ್ಬ ಕನ್ನಡಿಗಾಗಿ ತುಂಬಾ ಕಾಯ್ತಿದ್ದೆ, ನಾನು ಪರದೆಯಲ್ಲಿ ಬಂದಾಗ ಏನು ಜಾದು ಕ್ರಿಯೇಟ್ ಮಾಡುತ್ತೆ. ನೋಡ್ಬಿಡ ಸರ್, ಸಕ್ಕತ್ತಾಗಿದೆ ನೋಡಿ ಸರ್. ಏನಿದೆ ತಪ್ಪು ಸರ್ ಹೊರಗಡೆ? ಮಾಡ್ಬೇಕಷ್ಟೇ, ಮಾಡ್ಬೇಕು ಅನ್ನೋ ಮನಸ್ಸಿರ್ಬೇಕಷ್ಟೇ. ಇವತ್ತಿನ ಕಾರ್ಯಕ್ರಮದಲ್ಲಿ ವಾಸ್ತು ಪ್ರಕಾರದ ತಂಡ ಎಲ್ಲ ಬಂದಿದ್ದಾರೆ. ಅದ್ಭುತವಾದ ಅಡುಗೆಗಳನ್ನ ಮಾಡಿದ್ರು. ಅಡುಗೆಗಿಂತ ಇಂಪಾರ್ಟೆಂಟ್ ಇಲ್ಲಿ ಅವ್ರ ಜೊತೆ ಮಾತಾಡಿದ್ದು, ಅವ್ರ ಜೊತೆ ನಾವು ಕಳೆದಂಥ ಸಮಯ, ಜೊತೆಗೆ ಆ ಸಿನಿಮಾ ಬಗ್ಗೆ ತಿಳ್ಕೊಂಡಂಥ ಮಾಹಿತಿ. ಏಪ್ರಿಲ್ 2ನೇ ತಾರೀಕು ಕರ್ನಾಟಕ ರಾಜ್ಯಾದ್ಯಂತ ಬಿಡುಗಡೆ ಆಗ್ತದೆ. ಸಾಕಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿರ್ತಕ್ಕಂಥ ಕನ್ನಡ ಸಿನಿಮಾ. ಇವತ್ತು ನಮ್ಮ ವಿಶೇಷವಾದಂಥ ಯುಗಾದಿ ಹಬ್ಬದಲ್ಲಿ ನಿಮಗೆ ಫಸ್ಟು ಒಂದು ನಮ್ಮ ಒಗ್ಗರಣೆ ಡಬ್ಬಿ ಪುಸ್ತಕ ಕನ್ನಡದಲ್ಲಿ ಮಾಡಿದ್ವಿ. ಇದು ಈ ಥರ ಕನ್ನಡದಲ್ಲಿ ಯಾವುದೇ ರೀತಿಯ ಒಂದು ರೆಸಿಪಿ ಬುಕ್ಕು ಬಂದಿಲ್ಲ. ರಕ್ಷಿತ್, ದಯವಿಟ್ಟು ತಗೊಳ್ಳಿ. ಇದಕ್ಕೆ ವೈಟ್ ರೈಸ್ ಒಂದು ಸೇರಿಸ್ಬಿಡಿ. ಆ ಕಡೆಯೆಲ್ಲ ಸೇರಿಸ್ತೀನಿ ಸರ್. ನೆಕ್ಸ್ಟು ಕೋಸಂಬರಿಯೂ ಸೇರಿಸ್ತಾ ಇದ್ದೀನಿ ಸರ್. 100 ಡೇಸ್ಗೆ ಕ್ರೆಡಿಟ್ಸ್ ಕೂಡ ಕೊಡಬೇಕು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಪುಸ್ತಕವನ್ನ ಬಿಡುಗಡೆ ಮಾಡಿದ ನಂತರ ಮೊದಲನೇ ಪ್ರತಿಗಳನ್ನ ಇವರಿಗೆ ಯಾರಿಗೂ ನಾವು ಪ್ರತಿಗಳನ್ನ ಕೊಟ್ಟಿಲ್ಲ, ನಮ್ಮ ಚೆಫ್ಗಳನ್ನ ಬಿಟ್ಟರೆ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮಯ್ಯಾಸ್ ಅವರು ಅದ್ಭುತವಾಗಿರುವಂಥ ಗಿಫ್ಟನ್ನು ಕೊಡ್ತಾ ಇದ್ದಾರೆ ಭಟ್ರಿಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಕಾರ್ಯಕ್ರಮ ನೋಡಿದ್ರಲ್ಲ, ಏನನ್ನಿಸ್ತು? ಏನ್ರಿ ಮುಳ್ಳಿ, ಅದ್ಭುತವಾಗಿತ್ತು ಈ ಕಾರ್ಯಕ್ರಮ. ಯುಗಾದಿ ಹಬ್ಬದ ವಿಶೇಷ ಕಾರ್ಯಕ್ರಮ ಅಂತ ಹೇಳ್ತಾ ಇದ್ದೀರಾ. ನಮ್ಮ ಹೊಸ ವರ್ಷದಲ್ಲಿ ಒಗ್ಗರಣೆ ಡಬ್ಬಿಯ ಪಾರ್ಟ್ 1 ಪುಸ್ತಕ ಬಿಡುಗಡೆ ಮಾಡಿದ್ದೀವಿ. ಕರ್ನಾಟಕ ರಾಜ್ಯಾದ್ಯಂತ ಇವತ್ತಿನಿಂದ ಎಲ್ಲ ಪುಸ್ತಕದ ಅಂಗಡಿಗಳಲ್ಲೂ ಕೂಡ ನಮ್ಮ ಒಗ್ಗರಣೆ ಡಬ್ಬಿ ಪುಸ್ತಕ ಸಿಗುತ್ತೆ. ಮತ್ತೊಮ್ಮೆ ನಮ್ಮ ಜಿ ಕನ್ನಡದ ಆತ್ಮೀಯ ಎಲ್ಲ ವೀಕ್ಷಕರಿಗೂ ಸಹ ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಿಳಿಸಿ, ನಮ್ಮ ಕಾರ್ಯಕ್ರಮಕ್ಕೆ ನೆರವು ನೀಡಿದಂಥ ಎಲ್ಲ ತಾಂತ್ರಿಕ ವರ್ಗದವ್ರಿಗೂ ಮತ್ತು ಪುಸ್ತಕವನ್ನು ಬಿಡುಗಡೆ ಮಾಡಲು ನಮಗೆ ಸಹಕಾರ ನೀಡಿದಂಥ ಎಲ್ಲ ನಮ್ಮ ಆತ್ಮೀಯ ಸ್ನೇಹಿತರಿಗೂ ಸಹ ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಿಳಿಸಿ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ ಅಲ್ಲಿ